ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं वन्देऽहं श्रीगुरो श्रीयुतः पदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवां श्रीराधा कृष्णपादान् सहगणललिता श्रीविशाखान्वितांश्च हे कृष्ण करुणा सिंधु दीनबंधु जगतपते गोपेश गोपिका कांत राधा कांत नमोस्तुते तप्त कांचन गौरांगी राधे वृंदावनेश्वरी वृषभानुसुते प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने जय जय श्री चैतन्य जय नित्यानंद जय अद्वैत चंद्र जय गौर भक्तवृंद। हरे कृष्ण। ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 8. ಅಧ್ಯಾಯ 8ರಲ್ಲಿ ಈ ಚೈತನ್ಯ ಚರಿತಾಮೃತವನ್ನ ರಚನೆ ಮಾಡೋದಿಕ್ಕೆ ಆ ಕವಿರಾಜ ಕೃಷ್ಣದತ್ತ ಗೋಸ್ವಾಮಿ ಅವರಿಗೆ ಎಲ್ಲಿಂದ ಸ್ಫೂರ್ತಿ ಬಂತು ಅನ್ನೋದ್ರ ಬಗ್ಗೆ ಆ ಮತ್ತೆ ಯಾರು ಅನುಮತಿ ಕೊಟ್ಟಿದ್ದು, ಹೇಗೆ ರಚನೆಯನ್ನ ಮಾಡಿದ್ವಿ ಅನ್ನೋದನ್ನು ನಾವು ಸಂಕ್ಷಿಪ್ತವಾಗಿ ಇವತ್ತು ಚರ್ಚೆ ಮಾಡೋಣ. ಇದಕ್ಕೆ ಮುಂಚೆ ನಾವು ಅಧ್ಯಾಯ 7ರಲ್ಲಿ ಅಂದ್ರೆ ಪಂಚತತ್ವಗಳಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಇವರ ಆ ಮಾಯಾವಾದಿ ಸನ್ಯಾಸಿಗಳಿಗೆ ಏನ್ ಬೋಧನೆ ಮಾಡಿದ್ರು, ಮಹಾಪ್ರಭುಗಳ ಬೋಧನೆ ಮಾಯಾವಾದಿ ಸನ್ಯಾಸಿಗಳಿಗೆ ಅಂದ್ರೆ ಎಲ್ಲಾ ವೇದ ಮಂತ್ರಗಳ ಅಂತಿಮ ಸಾರ ಅದು ಸಂಕೀರ್ತನೆ, ನಾಮ ಸಂಕೀರ್ತನೆ. ಕೆಲವರಿಗೆ ಅಂದ್ರೆ ಶಂಕರಾಚಾರ್ಯ ಅನುಯಾಯಿಗಳಿಗೆ ಆ ಪ್ರಣವನೇ ಮಹಾವಾಕ್ಯ. ಕೆಲವರು ಹೇಳ್ತಾರೆ ಓಂಕಾರ ಓಂ, ಮಹಾಪ್ರಭು ಹೇಳ್ತಾರೆ ಅಲ್ಲಿ ತನಕ ನಮಗೆ ಅಂದ್ರೆ ಮಹಾಪ್ರಭುಗಳು ಆವಿರ್ಭಾವ ಮಾಡೋ ತನಕ ನಮ್ಗೆ ಯಾವ್ದು ಮಹಾಮಂತ್ರ ಅಂತ ಗೊತ್ತಿರಲಿಲ್ಲ. ಪ್ರಣವ ಮಹಾವಾಕ್ಯ ತಾಹ ಕರಿ ಆಚ್ಛಾದನ ಅಂದ್ರೆ ಆಚ್ಛಾದನೆ ಅಂದ್ರೆ ನೆನೆ ಹೇಳ್ತಾ ಇದೆ ಕವರಿಂಗ್ ಅಂತ, ಲೇಯರ್. ಈಗ ಈ ದೇಹಕ್ಕೆ ಸಪ್ತ ಧಾತುಗಳ ಆಚ್ಛಾದನೆ ಇದೆ. ಏನು ಚರ್ಮ ಇದೆ, ಅದರೊಳಗೆ ತ್ವಕ್ಕಿದೆ, ಅದರೊಳಗೆ ಮೂಳೆ, ಮಾಂಸ, ಅಸ್ಥಿ, ಮಜ್ಜೆ, ರಕ್ತ. ಸೊ ಇವೆಲ್ಲ ಲೇಯರ್ ಅಲ್ವಾ, ಇದೆಲ್ಲ ಹಾಗೆ ನಿಜವಾದ ಜ್ಞಾನಕ್ಕೆ ಕೆಲವು ಅಜ್ಞಾನ ಆಚ್ಛಾದನೆ ಆಗ್ಬಿಟ್ಟಿರುತ್ತೆ. ಆಚ್ಛಾದನೆ ಅಂದ್ರೆ ಅದೇ ಕವರ್ ಮುಚ್ಕೊಂಡ್ಬಿಟ್ಟಿರುತ್ತೆ. ಮಹಾಪ್ರಭು ಹೇಳ್ತಿದ್ದಾರೆ ಪ್ರಣವ ಮಹಾವಾಕ್ಯ ತಾಹ ಕರಿ ಆಚ್ಛಾದನ ಮಹಾವಾಕ್ಯ ಕರಿ ತತ್ವಮಸಿರ ಸ್ಥಾಪನ. ನಾವು ಕೇಳಿದ್ವ ತತ್ವಂ ಅಸಿ, ತತ್ವಮಸಿ ತತ್ವಮಸಿ ಅಂತ. ತತ್ವಂ ಅಸಿ ಅಂದ್ರೆ ಶಂಕರಾಚಾರ್ಯರು ಬಂದಿದ್ದು ತತ್ವಂ ಅಸಿ ಅಂತ ಪ್ರಚಾರ ಮಾಡೋದಕ್ಕೋಸ್ಕರ. ಏನು ಮಾಯಾವಾದಿ ತತ್ವಜ್ಞಾನಿಗಳು ತತ್ವಮಸಿ ಸೋಹಂ ಹೇಳ್ತಾ ಇರಲ್ಲ, ಸೋಹಂ ಅವನೇ ನಾನು, ಸೋಹಂ ಅಂದ್ರೆ ಸಹ ಅಹಂ, ಅವನು ಸಹ ಅಂದ್ರೆ ಅವನು, ಅಹಂ ನಾನು, ಅವನೇ ನಾನು ಅವನೇ ನಾನು, ಜೀವಾತ್ಮನೇ ಪರಮಾತ್ಮ ಪರಮಾತ್ಮನೇ ಜೀವಾತ್ಮ, ಅವನೇ ನಾನು ಅಂತ ಹೇಳ್ಕೊಂಡೇನಾಯ್ತು ತತ್ವಂ ಅಸಿ. ಆದ್ರೆ ಒಂದ್ ನಿಮಿಷ
ಸೊ ತತ್ವಮಸಿ ಅಂದ್ರೆ ಇದು ವೈದಿಕ ಜ್ಞಾನದ ಭಾಗಶಃ ವಿವರಣೆ. ಗಮನ ಇಟ್ಟು ಅರ್ಥ ಮಾಡ್ಕೊಂಡು ಹೋಗ್ಬೇಕಿದು. ಯಾವುದನ್ನು ಇಲ್ಲಿ ತಿರಸ್ಕಾರ ಮಾಡಬಾರ್ದು. ಆಯ್ತಾ? ಏನಿದೆ ಇದು ಸಾಕ್ಷಾತ್ ಭಗವಂತನ ಬಾಯಿಂದನೇ ಬಂದಿರುವಂತ ಮಾತುಗಳು. ತತ್ವಮಸಿ ಎನ್ನುವುದು ವೈದಿಕ ಸಾಹಿತ್ಯದ ಭಾಗಶಃ ವಿವರಣೆ, ಪೂರ್ತಿ ಅಲ್ಲ. ಭಾಗಶಃ ವಿವರಣೆ ಯಾವತ್ತೂ ಕೂಡ ಸತ್ಯ ಆಗಕ್ಕೆ ಸಾಧ್ಯ ಇಲ್ಲ. ಅರ್ಥ ಇದೆಯಾ? ಭಾಗಶಃ ವಿವರಣೆ, ಭಾಗಶಃ ಅಂದ್ರೆ ಪಾರ್ಷಿಯಲ್, ಸ್ವಲ್ಪ. ಅದಕ್ಕೆ ಯಾರು ಅದರ ನಿಜವಾದ ಅರ್ಥವನ್ನ ತಿಳ್ಕೊಂಡಿದ್ದಾರೆ, ನೆನ್ನೆ ಹೇಳ್ತಿದ್ದೆ, ಗೌಣ ಅರ್ಥ ಮತ್ತೆ ಮುಖ್ಯ ಅರ್ಥ ಅಂತ ಹೇಳ್ತಾ ಇದ್ದಲ್ವಾ. ಮುಖ್ಯ ಅರ್ಥ ಯಾರಿಗೆ ಗೊತ್ತಾಗುತ್ತೆ? ಮೋಡ ಇದೆ ಅಂದ್ರೆ ಬಿಸಿಲಾಗ ಸೆಕೆ ಇದೆ ಅಂತ ಅರ್ಥ. ಅದು ಯಾರಿಗೆ ಗೊತ್ತಾಗುತ್ತೆ? ಮಕ್ಳು ಗೊತ್ತಾಗುತ್ತಾ? ಇಲ್ಲ. ಅದು ಭಾಗಶಃ ವಿವರಣೆ. ಅಲ್ಲಿ ಸತ್ಯ ಇದೆ, ಅದೇ ಸತ್ಯ ಹೇಳ್ತಾ ಇಲ್ಲ ನೇರವಾಗಿ. ಯಾರಿಗೆ ಅದಕ್ಕೆ ಹೇಳಿದ್ರು, ವೈದಿಕ ಸಾಹಿತ್ಯಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಭಗವಂತನ ಪ್ರಾರ್ಥನೆ ಮಾಡ್ಬೇಕು, ಇದ್ರ ಅರ್ಥ ಏನು, ಇದ್ರ ಅರ್ಥ ಏನು ಅಂತ. ನಾವು ಡಿಕ್ಷನರಿ ಇಟ್ಕೊಂಡು ಪದ ಹುಡ್ಕೋದ್ರೆ ಗೊತ್ತಾಗೋದಿಲ್ಲ. ಡಿಕ್ಷನರಿ ಇಟ್ಕೊಂಡು ನಾವು ಸಂಸ್ಕೃತಕ್ಕೆ ಅರ್ಥ ಮಾಡಿದ್ರೆ ನಮಗೆ ಅರ್ಥ ಗೊತ್ತಾಗೋದಿಲ್ಲ, ಗೌಣ ಅರ್ಥ ಗೊತ್ತಾಗುತ್ತೆ ಅಷ್ಟೇನೆ. ಪ್ರಣವಃ. ಅದಕ್ಕೆ ಶಂಕರಾಚಾರ್ಯ ಅನ್ವಯಗಳು ಏನ್ ಮಾಡ್ತಾರೆ, ಅನಧಿಕೃತವಾಗಿ ತತ್ವಮಸಿ ಎನ್ನುವ ಪದದ ಅರ್ಥ ತಿಳ್ಕೊಳ್ಳದೆ ತತ್ವಮಸಿಯನ್ನು ಉಚ್ಚಾರಣೆ ಮಾಡ್ತಿದ್ದಾರೆ. ಆಗ ಏನಾಗುತ್ತೆ, ಯಾವ್ದು ಬಸ್ ನಂಬರ್ ನೋಡದೆ, ರೂಟ್ ನಂಬರ್ ನೋಡದೆ ಬಸ್ ಹತ್ಬಿಟ್ಟು ಯಾವ್ದೊಂದು ಬಸ್ ಹತ್ಬೇಕು, ಹತ್ಬಿಟ್ರೆ ಅದು ನಮಗೆ ನಿಜವಾದ ಫಲವನ್ನ ಕೊಡೋದಿಲ್ಲ, ನಿಜವಾದ ಪ್ರಯೋಜನ ಆಗೋದಿಲ್ಲ. ಅದನ್ನ ತಿಳ್ಕೊಂಡು ಮಾಡ್ಬೇಕು. ಏನೇ ಆದ್ರೂ ತಿಳ್ಕೊಂಡೇ ಮಾಡ್ಬೇಕು, ತಿಳಿದೇ ಮಾಡಬಾರ್ದು. ಒಂದ್ ವೇಳೆ ಏನಾದ್ರೂ ಅದರಲ್ಲಿ ದೋಷ ಇದೆ ಅಂತ ಆಮೇಲೆ ಗೊತ್ತಾದ್ರೆ ಅಷ್ಟೊತ್ತಾಗಲೇ ನಾವು ಅದರಲ್ಲಿ ಮುಳುಗಿರ್ತೀವಿ, ತತ್ವಮಸಿಯಲ್ಲಿ ಮುಳುಗೋಗಿರ್ತೀವಿ. ಅದಕ್ಕೆ ಇವರೆಲ್ಲ ಮಾಯವಾದಿಗಳನ್ನ ಚೈತನ್ಯ ಮಹಾಪ್ರಭುಗಳು ಕೃಷ್ಣ ಅಪರಾಧಿ ಅಂತ ಕರೀತಾರೆ. ಮಾಯವಾದಿ ಕೃಷ್ಣೇ ಅಪರಾಧಿ. ಮಾಯವಾದಿ ತತ್ವಜ್ಞಾನಿಗಳು ಭಗವಂತನ ದೊಡ್ಡ ಅಪಚಾರಿಗಳು, ಭಗವಂತನ ಅಪಚಾರ ಮಾಡ್ತಾರೆ. ಅಂತವ್ರನ್ನ ಭಗವಂತ ಏನ್ ಮಾಡ್ತಾನೆ, ಭಗವದ್ಗೀತೆಯಲ್ಲಿ 16 ಚಾಪ್ಟರ್ ದೈವಿ ಮತ್ತೆ ಆಸುರಿ ಗುಣ ಸಂಪದ ಯೋಗದಲ್ಲಿ ಒಂದು ಶ್ಲೋಕ ಬರುತ್ತೆ. ಯಾರಾದ್ರೂ ನನಗೆ ಅಪಚಾರ ಮಾಡಿದ್ರೆ, ಅಪರಾಧ ಮಾಡಿದ್ರೆ, ಒಂದ್ ವೇಳೆ ಅಪರಾಧ ಮಾಡಿದ್ ಗೊತ್ತಾಗಿ ಕ್ಷಮೆ ಕೇಳಿ ಸರೆಂಡರ್ ಆದ್ರೆ ನಾನು ಕ್ಷಮಿಸ್ಬಿಡ್ತೀನಿ. ಒಂದ್ ವೇಳೆ ನಾವು ಮಾಡ್ತಾ ಇರೋದು ಅಪರಾಧ ಅಂತ ಗೊತ್ತಿಲ್ಲದೆ ನಾವು ಮಾಡ್ತಾ ಇರೋದು ಸರಿ ಅಂತ ತಿಳ್ಕೊಂಡು ಭಗವಂತನಿಗೆ ಅಪರಾಧ ಮಾಡಿದ್ರೆ, ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್. ತಾನಹಂ ನಾನು ಅವನನ್ನ, ದ್ವಿಷತಃ ಕ್ರೂರಾನ್ ಈ ಸಂಸಾರದ ಕ್ರೂರ ಮೊಸಳೆಗಳಿರುವಂತ ಬಾವಿಯಲ್ಲಿ ನಾನು ತಳ್ಳಿಬಿಡ್ತೀನಿ. ನಾವೆಲ್ಲ ಭಗವಂತ ದ್ವೇಷ ಮಾಡಿನೇ ಇಲ್ಲಿ ಬಂದಿರೋದು, ಪ್ರೀತಿ ಮಾಡಿ ಅಲ್ಲ. ಅದರಲ್ಲೂ ಜಾಸ್ತಿ ದ್ವೇಷ ಮಾಡಿದವರು ಯಾರು? ಶ್ರೀಮಂತರುಗಳು, ಸ್ಪೋರ್ಟ್ಸ್ ಮನ್ಗಳು, ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್. ಇವರಿಗೆಲ್ಲ ಭಗವಂತನಿಗೆ ಅಪರಾಧ ಮಾಡಿದಂತ ಗೊತ್ತಾಗ್ತಾ ಇಲ್ಲ, ಅಪರಾಧ ಮಾಡಿ ಇಲ್ಲಿ ಬಂದಿರೋದು. ಅದಕ್ಕೆ ಎಂಜಾಯ್ ಮಾಡ್ತಾ ಇದಾರೆ ಅವರು. ಯಾರು ಸಂಸಾರದಲ್ಲಿ ಈ ಭೌತಿಕ ಜಗತ್ತಲ್ಲಿ ಎಂಜಾಯ್ ಮಾಡ್ತಾ ಇದಾರೋ ಭೌತಿಕ ಖುಷಿಯಲ್ಲಿ, ಅವರೆಲ್ಲರೂ ದೊಡ್ಡ ಅಪರಾಧಿಗಳೇ. ಅಂತವರಿಗೆ ಭಗವಂತ ಏನ್ ಮಾಡ್ತಾನೆ, ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮಿ ಅಜಸ್ರಂ ಅಶುಭಾನ್ ಆಸುರಿ ಶ್ವೇವೇನುಷು. ನಾನು ಅವ್ರನ್ನ ಆಸುರಿ ಯೋನಿಯಲ್ಲಿ ತಳ್ಳಿಬಿಡ್ತೀನಿ. ಅಂದ್ರೆ ಕ್ರೂರ ಪ್ರಾಣಿಗಳಾಗಿ ಅವ್ರನ್ನ ಹುಟ್ಟಿಸ್ತೀನಿ ಅಂತ ಅರ್ಥ. ಅಶುಭಾನ್ ಆಸುರಿಶ್ವೇವ ಯೋನಿಷು. ಯಾರು ಭಗವಂತನ ಅಪಚಾರಿಗಳಿರ್ತಾರೆ, ಅಪರಾಧಿಗಳಿರ್ತಾರೆ, ಅವ್ರನ್ನ ಭಗವಂತ ಈ ಸಂಸಾರದ ಕೂಪದಲ್ಲಿ, ಬಾವಿಯಲ್ಲಿ ತಳ್ಳಿಬಿಡ್ತಾನೆ. ಕ್ಷಿಪಾಮಿ ಅಜಸ್ರಾಮ್. ಕ್ಷಿಪಾಮಿ ಅಂದ್ರೆ ದಬ್ಬುತ್ತೀನಿ ಅಂತ, ತಳ್ಳೋದು ಅಂತ ಅಲ್ವಾ. ಅದಕ್ಕೆ ಅರ್ಥ ನೋಡಿ ಹೇಗಿದೆ. ಈಗ ಅನ್ನ ಬಡಿಸೋದು ಅಂತ, ಸ್ವಲ್ಪ ಅನ್ನ ಸುರೀರಿ ಅಂದ್ರೆ ಅರ್ಥ ಏನು? ಅನ್ನ ಬಡಿಸೋದಕ್ಕೆ ಅರ್ಥ ಏನಿದೆ? ಅನ್ನ ಸುರೀರಿ, ಸ್ವಲ್ಪ ಸೋದ್ಬಿಟ್ಟೋಗಿ ಅಂದ್ರೆ ಅರ್ಥ ಏನು? ಕ್ಷಿಪಾಮಿ ಅಂದ್ರೆ ಭಗವಂತ ತಳ್ತೀನಿ ಅಂತ ಅರ್ಥ. ಅವ್ರನ್ನ ನರಕದಲ್ಲಿ ತಳ್ಳಿಬಿಡ್ತೀನಿ ಅಂತ. ಅದಕ್ಕೆ ನಾವು ಭಗವಂತನಿಗೆ ಅಪರಾಧ ಮಾಡಬಾರದು. ಮನ್ಸಲ್ಲಿ ಅವನ ಬಗ್ಗೆ ನಾವು ತಪ್ಪಾಗಿ ಅರ್ಥ ಮಾಡ್ಕೋಬಾರದು. ಅವನೇನಂತ ಯಾರಿಗೂ ಅರ್ಥ ಆಗೋದಿಲ್ಲ. ಅದಕ್ಕೆ ಭಗವಂತ ಪದೇ ಪದೇ ಹೇಳ್ತಾರೆ, ಮನ್ಮನ ಅಭಾವ ಮತ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಎಲ್ಲ ಮೂಢರ ದಯವಿಟ್ಟು ನನ್ನ ಪ್ರೀತಿ ಮಾಡಿ. ಮನ್ಮನ ಅಭಾವ ಮದ್ಭಕ್ತೋ, ನನ್ನಲ್ಲಿ ನಿಮ್ಮ ಮನಸ್ಸನ್ನು ನೀಡಿ. ಮದ್ಭಕ್ತೋ, ನನ್ನ ಭಕ್ತರಾಗಿ. ಮಧ್ಯಾಜಿ, ನನ್ನನ್ನು ಕೇಳ್ರಿ, ಯಾರನ್ನ ಕೇಳಕ್ ಹೋಗ್ಬಿಡಿ.
ಮಾಮ ನಮಸ್ಕರು, ನಮಗ್ ನಮಸ್ಕಾರ ಮಾಡ್ರಿ. ಯಾರ್ಯಾರಿಗೂ ಕಂಡ್ಕೊಂಡವ್ರಿಗೆಲ್ಲ ನಮಸ್ಕಾರ ಮಾಡಕ್ ಹೋಗ್ಬೇಡಿ. ಕಂಡ್ಕೊಂಡವ್ರಿಗೆಲ್ಲ ನಮಸ್ಕಾರ, ಭಗವಂತ ನಮಸ್ಕಾರ ಹಾಕಿ ತಲೆ ಬಗ್ಗಲ್ಲ. ಹಂಗೆ ಇಲ್ಲ ರೀ, ಅವ್ರು ದೊಡ್ಡವರು, ದೊಡ್ಡ ವ್ಯಕ್ತಿಗಳು, ಅವ್ರಿಗೆ ನಮಸ್ಕಾರ ಹಾಕ್ಬೇಕು ಅಂತ ನಾವು ಅವ್ರ ಕಾಲು ಕೈಗೆಲ್ಲ ಬೀಳ್ತೀವಿ. ಆದ್ರೆ ಭಗವಂತನಿಗೆ ಮಾತ್ರ ನಾವು ಸರೆಂಡರ್ ಆಗೋದೇ ಇಲ್ಲ. ಇಂಥವ್ರಿಗೆ ಕಟ್ಟಿಟ್ಟ ಬುತ್ತಿ ತಾನಹಂ ದ್ವಿಷತಃ ಕ್ರೂರಾನ್. ಅದಕ್ಕೆ ಭಗವದ್ಗೀತೆ ಓದಿದಾಗ ನಮ್ಗೆ ರಿಯಲೈಸ್ ಆಗುತ್ತೆ, ಅರ್ಥ ಮಾಡ್ಕೊಂಡು ಓದಿದ್ರೆ. ಹೌದಪ್ಪ, ಕೃಷ್ಣ ಹೇಳ್ತಿದ್ದಾನೆ ಭಗವದ್ಗೀತೆಯಲ್ಲಿ ಹಂಗ್ ಮಾಡಬಾರ್ದಂತೆ, ಮಾಡಬಾರ್ದು ಅನ್ನೋದು ಎಚ್ಚರಿಕೆ ಬರುತ್ತೆ. ಅದಕ್ಕೆ ಮಹಾಪ್ರಭು ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಸರ್ವ ವೇದ ಸೂತ್ರೇಕರೇ ಕೃಷ್ಣೇರ ಅಭಿಧಾನ. ಅಭಿಧಾನ ಅಂದ್ರೆ ಏನು? ಪ್ರತಿಯೊಂದು ಶಾಸ್ತ್ರವೂ ಕೂಡ ಕೃಷ್ಣನೇ ಅಭಿಧಾನ ಮಾಡುತ್ತೆ. ಯಾವುದೇ ಶಾಸ್ತ್ರ, ಸರ್ವ ವೇದ ಸೂತ್ರೆ, ನೀವ್ ಯಾವ್ದ ವೇದ ತಗೊಳ್ಳಿ, ಯಾವ್ದೇ ಪುರಾಣ ತಗೊಳ್ಳಿ, ಯಾವ್ದೇ ಶಾಸ್ತ್ರ ತಗೊಳ್ಳಿ, ಕರೆ ಕೃಷ್ಣೇರ ಅಭಿಧಾನ, ಭಗವಂತನನ್ನೇ ಗುಣಗಾನ ಮಾಡುತ್ತೆ ಹೊರತು ಇನ್ ಯಾರ್ಯಾರನ್ನೂ ಗುಣಗಾನ ಮಾಡೋದಿಲ್ಲ. ಮುಖ್ಯ ವೃತ್ತಿ ಚಾಡಿ ಕೈಲ ಲಕ್ಷಣ ವ್ಯಾಖ್ಯಾನ. ಅದಕ್ಕೆ ಮುಖ್ಯ ವೃತ್ತಿ ಏನು? ನೇರವಾದ ಅರ್ಥ, ಇಂಪಾರ್ಟೆಂಟ್ ಮೀನಿಂಗ್, ರಹಸ್ಯ ಅರ್ಥ. ಯಾವುದೇ ವಾಕ್ಯಕ್ಕೆ ಒಂದು ರಹಸ್ಯ ಅರ್ಥ ಮತ್ತೆ ಇನ್ನೊಂದು ಗೌಣ ಅರ್ಥ ಅಂತ ಇರುತ್ತೆ. ಅಥವಾ ಇನ್ನೊಂದು ಭಾಷೆ ಹೇಳ್ಬೇಕಾದ್ರೆ ವಾಕ್ಯಾರ್ಥ, ವಾಚ್ಯಾರ್ಥ. ವಾಕ್ಯಾರ್ಥ ಅಂದ್ರೆ ವಾಕ್ಯದ ರಾಮನು ಕಾಡಿಗೆ ಹೋದನು, ಇದು ವಾಕ್ಯ ಅಷ್ಟೇ. ವಾಚ್ಯಾರ್ಥ, ರಹಸ್ಯಾರ್ಥ ಏನು? ರಾಮ ಅಂದ್ರೆ ಯಾರು, ಕಾಡಿಗೆ ಯಾಕೆ ಹೋದ, ಇದೆಲ್ಲ ಇದ್ರ ತಿಳುವಳಿಕೆ ಇದೆಯಲ್ಲ, ಜ್ಞಾನ ವಿಜ್ಞಾನ ಸಹಿತಂ. ಸೊ ಹಾಗೆ ವಾಕ್ಯಾರ್ಥ ಅಲ್ಲ ನಮಗೆ ಮುಖ್ಯ, ವಾಚ್ಯಾರ್ಥ, ರಹಸ್ಯಾರ್ಥ. ಅದಕ್ಕೆ ವೇದಗಳ ರಹಸ್ಯಾರ್ಥ ಏನು? ಕೃಷ್ಣೇರ ಅಭಿಧಾನ. ಯಾವುದೆಲ್ಲ ಶಾಸ್ತ್ರಗಳಲ್ಲಿ ಭಗವಂತನ ಬಗ್ಗೆ ಗುಣಗಾನ ಮಾಡ್ತಾರೆ? ಎಲ್ಲ ಶಾಸ್ತ್ರಗಳು, ಮುಖ್ಯವಾಗಿ ವೇದೆ ಅಂದ್ರೆ ಚತುರ್ವೇದಗಳು, ರಾಮಾಯಣದಲ್ಲಿ, ಚೈವ ಪುರಾಣೆ 18 ಪುರಾಣದಲ್ಲಿ, ಭಾರತೆ ಮಹಾಭಾರತ ತಥಾ ಆದೌ ಅಂತೆ ಚ ಮಧ್ಯೆ ಚ, ಆದಿಯಲ್ಲೂ ಮಧ್ಯದಲ್ಲೂ ಕೊನೆಯಲ್ಲೂ ಹರಿಹಿ ಸರ್ವತ್ರ ಗೀಯತೆ, ಭಗವಂತನನ್ನೇ ಹಾಡ್ತವೆ. ಯಾವುದೇ ಪುರಾಣ ವೇದ ಏನೇ ಬ್ರಹ್ಮಸೂತ್ರಗಳು, ರಾಮಾಯಣ ಮಹಾಭಾರತ ಗೀತೆ ಭಾಗವತ ಪ್ರತಿಯೊಂದು ಕೂಡ ಆದಿಯಲ್ಲೂ ಮಧ್ಯದಲ್ಲೂ ಅಂತ್ಯದಲ್ಲೂ ಭಗವಂತನನ್ನೇ ಹರಿಹಿ ಸರ್ವತ್ರ ಗೀಯತೆ. ಗೀಯತೆ, ಗೀಯ ಅಂದ್ರೆ ಹಾಡುವುದು, ಗೀಯತೆ ಹಾಡುತ್ತಾನೆ. ಸ್ವತಃ ಪ್ರಮಾಣ, ವೇದ ಪ್ರಮಾಣ ಶಿರೋಮಣಿ ಲಕ್ಷಣ ಕರಿಲೆ ಪ್ರಮಾಣ ತಾನಿ. ಆದ್ರಿಂದ ಪ್ರತಿಯೊಂದು ವೇದಗಳು ಕೂಡ ಸ್ವಯಂ ಪ್ರಮಾಣ. ಅದಕ್ಕೆ ನಾವು ಪ್ರಮಾಣ ಹುಡುಕಕ್ ಹೋಗ್ಬಾರ್ದು. ಭಾಗವತ ಸರಿ ಇದೆಯಾ, ಅದಂಗೆ ಭಾಗವತ ಸರಿ ಇದೆ ಅಂತ ನಾವು ಚೆಕ್ ಮಾಡಕ್ ಹೋಗ್ಬಾರ್ದು. ಭಾಗವತನೇ ಪ್ರಮಾಣ. ಬೆಂಕಿ ಸುಡುತ್ತಾ? ಹೌದು ಸುಡುತ್ತೆ. ಹೆಂಗ್ ಸುಡುತ್ತೆ ನೋಡೋಣ, ಎಲ್ಲಿಂದ ಬರುತ್ತೆ ಅದಕ್ಕೆ ಶಾಖ? ಅದೇ ಬೆಂಕಿ, ಅಗ್ನಿನೇ ಶಾಖ. ಅದಕ್ಕೆ ಎಲ್ಲಿಂದ ಬರುತ್ತೆ ಅಂತಂದ್ರೆ, ಕಬ್ಬಿಗೆ ರಸ ಎಲ್ಲಿಂದ ಬರುತ್ತೆ ನೋಡೇ ಬಿಡ್ತೀನಿ ಅಂದ್ರೆ, ಅದು ಸ್ವಯಂ ಪ್ರಮಾಣ. ಕಬ್ಬು ಸಿಹಿಯಾಗಿದೆ, ಅದು ಸ್ವಯಂ ಪ್ರಮಾಣ. ಅದಕ್ಕೆ ಸಕ್ಕರೆ ನೀರು ಎಲ್ಲಿಂದ ಬಂತು, ಸಿಹಿ ನೀರು ಎಲ್ಲಿಂದ ಬಂತು ಅಂತ ನಾವು ಹುಡ್ಕಕ್ ಹೋಗ್ತೀವ? ಆಗೋದಿಲ್ಲ. ಆದ್ರಿಂದ ಸ್ವತಃ ಪ್ರಮಾಣ, ವೇದ ಪ್ರಮಾಣ ಶಿರೋಮಣಿ. ನಾವು ರೂಪಂದ್ರೆ ಯಾವಾಗ್ಲೂ ಹೇಳೋರು, ನೀವು ಪ್ರವಚನ ಮಾಡ್ಬೇಕಾದ್ರೆ ಸಾಕ್ಷ್ಯಗಳನ್ನ ಕೊಡ್ರಿ, ಪುರಾವೆಗಳನ್ನ ಕೊಡಿ. ಸಾಕ್ಷ್ಯ ಪುರಾವೆ ಇಲ್ಲದೆ ನೀವು ಯಾವ್ದನ್ನು ಹೇಳಕ್ ಹೋಗ್ಬಾರ್ದು. ಅದಕ್ಕೆ ಹೇಳ್ತಾರೆ ಸ್ವತಃ ಪ್ರಮಾಣ. ಇದು ಬಾಯಿ ಮಾತಲ್ಲಿ ಏನ್ ಬೇಕಾದ್ರೆ ಹೇಳ್ಬೋದಲ್ವಾ? ಇಲ್ಲ ಇಲ್ಲ ಹೀಗಲ್ಲ, ಹಾಗೆ ಹೀಗೆ ಯಾರು ಬೇಕಾದ್ರೆ ಹೇಳ್ಬೋದು. ಆದ್ರೆ ಶ್ರೀಲ ಪ್ರಭುಪಾದರ ನಿಜವಾದ ಅನುಯಾಯಿಗಳು ನಮ್ಮ ಹೇಳಿಕೆಗಳಿಗೆ ಆಧಾರವಾಗಿ ನಾವು ವೈದಿಕ ಸಾಕ್ಷ್ಯವನ್ನ ಉದ್ಧರಿಸುತ್ತೇವೆ. ಪ್ರೂಫ್ ಕೊಡ್ಬೇಕು ಯಾವ್ದನ್ನು. ವೈದಿಕ ಸಾಕ್ಷ್ಯ, ಕೃಷ್ಣ ದೇವರು ಅಂತ ಹೆಂಗೆ ಹೇಳ್ತೀರಿ? ಕೊಡಿ ಪ್ರೂಫ್. ಆಯ್ತು, ನಾವು ಒಪ್ಕೊಳ್ತೀನಪ್ಪ, ಕಾಳಿನೇ ದೇವರು ಅಂತ ಒಪ್ಕೊಳ್ತೀವಿ ನಾವು. ಇಲ್ಲಿ ಪ್ರೂಫ್ ಕೊಡಿ. ಹೆಂಗ್ ಕೊಡೋದು? ಮತ್ತೆ ಹೆಂಗ್ ಒಪ್ಕೊಳ್ತೀರಿ? ಹೆಂಗ್ ಒಪ್ಕೋಬೇಕು ನಾವು ಹಾಗಾದ್ರೆ? ಅದಕ್ಕೆ ನಮ್ಮದೇ ಆದ ತೀರ್ಮಾನಕ್ಕೆ ಅನುಗುಣವಾಗಿ ನಾವು ಅದನ್ನು ಅರ್ಥೈಸಿದರೆ ವೈದಿಕ ಸಾಹಿತ್ಯದ ಪ್ರಮಾಣವು ಅಪರಿಪೂರ್ಣವಾಗುತ್ತದೆ. ಇಲ್ಲಿ ಹಾಸ್ಪಿಟಲ್ ಪೀರಿಯಾಡಿಕಲ್ ಚೆಕಪ್ ಅಂತ ಮಾಡ್ತಾರೆ ಪ್ರತಿ ವರ್ಷ. ಈಗ ಒಂದೇ ಹೆಸರಿನವ್ರು 3 ಜನ ಇರ್ತಾರೆ, ರಮೇಶ ಎ, ರಮೇಶ ಬಿ, ರಮೇಶ ಸಿ ಅಂತ. ರಮೇಶ ಎ ರಿಪೋರ್ಟ್ನ ರಮೇಶ ಬಿಗೆ ಹೇಳಿ, ರಮೇಶ ಬಿ ರಿಪೋರ್ಟ್ನ ರಮೇಶ ಸಿಗೆ ಹೇಳಿ. ನಿಮಗೆ ಏನೋ ಒಂದು ಕಾಯಿಲೆ ಇದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಗಾಬರಿ ಪಡಿಸಿದ್ರೆ ರಿಪೋರ್ಟ್ ಚೇಂಜ್ ಆಗಿರುತ್ತೆ. ಅವ್ರವ್ರ ರಿಪೋರ್ಟ್ ಅವ್ರು ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು, ರಿಪೋರ್ಟ್ ಬದಲಾವಣೆ ಆಯ್ತು, ಇವ್ರು ಪ್ರೂಫ್ ಕೇಳಿಲ್ಲ, ಸೊ ಏನಾಯ್ತು, ಗಾಬರಿ ಬಿದ್ದು ಹಾರ್ಟ್ ಅಟ್ಯಾಕ್ ಹೋಗಿಬಿಟ್ರು ಯಾರು ಚೆನ್ನಾಗಿದ್ದವರು. ಯಾಕಂದ್ರೆ ಪ್ರೂಫ್ ಇಲ್ಲದೆ ನಾವು ಯಾವ್ದನ್ನಾದ್ರೂ ನಂಬಿದ್ರೆ ಏನಾಗುತ್ತೆ, ನಾವು ನಮ್ಮ ಮನಸ್ಸು ಆ ಕಡೆ ಸೆಳೆಯುತ್ತೆ. ಅದಕ್ಕೆ ಹೇಳ್ತಾರೆ ನಮ್ಮದೇ ಆದ ತೀರ್ಮಾನಕ್ಕೆ ನಾನು ಬರಬಾರ್ದು, ಇದು ನಮ್ಮ ದಡ್ಡತನ.
ಪ್ರತಿಯೊಂದಕ್ಕೂ ಹಂಗೆ ನೆಲ್ಲಿಕಾಯಿ ತರ ಪ್ರೂಫ್ ಇರುತ್ತೆ ಅಲ್ವಾ. ಶಾಸ್ತ್ರ ವೈದಿಕ ಸಾಹಿತ್ಯಗಳು ಯಾವುದು ಸುಮ್ಮನೆ ಹೇಳೋದಿಲ್ಲ, ಕಾಟಾಚಾರಕ್ಕೆ ಬೇಕಾಬಿಟ್ಟಿ ಹೇಳೋದಿಲ್ಲ. ಪ್ರತಿಯೊಂದಕ್ಕೂ ಪುರಾವೆ ಇರುತ್ತೆ, ಯಾವುದಕ್ಕೆ ಅದು ಪುರಾವೆ ಇರುತ್ತೆ. ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೇಳ್ತಾರೆ ನಮ್ಮ ತೀರ್ಮಾನಕ್ಕೆ ನಮ್ಮದೇ ಆದ ತೀರ್ಮಾನಕ್ಕೆ ಏನಾದ್ರು ಬಂದ್ರೆ ಅರ್ಥ ಮಾಡಿದ್ರೆ ವೈದಿಕ ಸಾಹಿತ್ಯದ ಪ್ರಮಾಣವು ಅಪರಿಪೂರ್ಣವಾಗುತ್ತದೆ ಮತ್ತು ನಿಷ್ಪ್ರಯೋಜಕವಾಗುತ್ತದೆ, ಯೂಸ್ಲೆಸ್. ಬೇರೆ ಮಾತುಗಳು ಹೇಳುವುದಾದ್ರೆ ವೈದಿಕ ಆವೃತ್ತಿಯನ್ನು ವ್ಯಾಖ್ಯಾನಿಸುವುದರಿಂದ ವೈದಿಕ ಸಾಕ್ಷ್ಯದ ಮೌಲ್ಯವನ್ನು ನಾವು ಕಡಿಮೆ ಮಾಡಿದಂತಾಗುತ್ತದೆ. ಯಾರಾದರೂ ವೈದಿಕ ಸಾಹಿತ್ಯದಿಂದ ಉದ್ಧರಿಸಿದರೆ ಆ ಉದ್ಧರಣೆಗಳು ಪ್ರಮಾಣಭೂತವಾಗಿವೆ ಎಂದು ಅರ್ಥವಾಗುತ್ತದೆ. ಅದಕ್ಕೆ ಯಾಕೆ ಪ್ರೂಫ್ ಹೇಳೋದು, ಶ್ಲೋಕ ಕೋಟ್ ಮಾಡೋದು, ಅಥವಾ ಈ ಪುರಾಣಗಳಿಂದ ಈ ಗ್ರಂಥಗಳಿಂದ ಇದನ್ನ ಉಲ್ಲೇಖ ಮಾಡಲಾಗಿದೆ ಅಂತ ಯಾಕೆ ಹೇಳಬೇಕು? ಪ್ರೂಫ್ ಸಿಗುತ್ತೆ. ಇಲ್ಲ ಸುಮ್ಮನೆ ಯಾವುದೋ ತಗೊಂಡು ಯಾರಿಗೂ ಹೇಳಿದ್ರೆ ಹಾಗೆ ಮಾಡಕ್ ಬರೋದಿಲ್ಲ. ಅದಕ್ಕೆ ಮಾಯಾಬದ ಅದು ಭಾಗಶಃ ಫೇಕ್ ರಿಪೋರ್ಟ್ ಅಷ್ಟೇ. ಅದರೊಳಗೆ ನಿಜವಾದ ಅದು ಫೇಕ್ ಯಾರಿಗೆ? ಫೇಕ್ ಬೇರೆ ಪರ್ಸನ್ಗೆ ಫೇಕ್ ಆಗುತ್ತೆ. ಅದು ಮೂಲ ಯಾರ್ದು ಒರಿಜಿನಲ್ ಅವನಿಗೆ ಒರಿಜಿನಲ್ಲೇ, ಆದ್ರೆ ಅದು ಇನ್ನೊಬ್ರಿಗೆ ಹೇಳುವಾಗ ಏನಾಗುತ್ತೆ, ಅದು ಫೇಕ್ ಆಗುತ್ತೆ. ಈಗ ಈಗ ಟೀಚರು ಸ್ಟೂಡೆಂಟ್ಗೆ ಕರ್ನಾಟಕದ ರಾಜಧಾನಿ ಯಾವುದು ಅಂತ ಕೇಳ್ತಾರೆ. ಅವನು ಹುಡುಗ ಇದ್ದವನು ಚೆನ್ನೈ ಅಂತ ಹೇಳ್ತಾನೆ. ಈಗ ನಮ್ಮ ವಾದ ಏನಂದ್ರೆ ಹುಡುಗನ ಉತ್ತರ ತಪ್ಪೋ ಅಥವಾ ಮೇಷ್ಟ್ರು ಪ್ರಶ್ನೆನೇ ತಪ್ಪೋ? ಯಾರು ಉತ್ತರ ಹೇಳ್ತಿರೋದಕ್ಕೆ? ಕರ್ನಾಟಕದ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಅವನು ಹುಡುಗ ಹೇಳ್ತಾನೆ ಚೆನ್ನೈ ಅಂತ. ಆಗ ಇಬ್ಬರು ವಾದಕ್ಕೆ ನಿಂತ್ಕೊಳ್ತಾರೆ. ಇಲ್ಲ ಮೇಷ್ಟ್ರೆ, ನಾನು ಹೇಳಿದ್ ಸರಿ ಇದೆ, ನೀವು ಕೇಳಿದ ಪ್ರಶ್ನೆ ತಪ್ಪು. ಯಾಕೆ? ನೀವು ಕರ್ನಾಟಕದ ರಾಜಧಾನಿ ಅಂತ ಕೇಳಬಾರ್ದಿತ್ತು, ನೀವು ತಮಿಳುನಾಡು ರಾಜಧಾನಿ ಯಾವುದು ಅಂತ ಕೇಳಬೇಕಿತ್ತು. ನಾನು ಹೇಳಿದ ಉತ್ತರ ಸರಿ ಇದೆ ಅಂತ ಹೇಳ್ತಾನೆ ಅವನು. ನಾವು ನಮಗೆ ವಾದ ಮಾಡಕ್ ಬರೋದಿಲ್ವಾ? ಹುಡುಗ ಹೇಳಿ ಸರಿ, ಮೇಷ್ಟ್ರು ಹೇಳಿ ಪ್ರಶ್ನೆ ತಪ್ಪು, ಮೇಷ್ಟ್ರು ಯಾಕೆ ಕರ್ನಾಟಕ ಅಂತ ಕೇಳಬೇಕಾಗಿತ್ತು, ತಮಿಳುನಾಡು ಅಂತ ಕೇಳಬೇಕಾಗಿತ್ತು? ಹೀಗೆ ಪ್ರಮಾಣ ಅನ್ನುವುದು ಸ್ವಯಂ ಪ್ರಮಾಣ, ವೇದಗಳು ಸ್ವಯಂ ಪ್ರಮಾಣ ಅನ್ನುವುದು ನಮ್ಮ ವಿವೇಚನೆಗೆ ಬಿಟ್ಟಿದ್ದಲ್ಲ. ಅಲ್ಲಿ ವಾದಕ್ಕೆ ತರ್ಕ ಮಾಡಕ್ಕೆ ಅಲ್ಲಿ ನಮ್ಗೆ ಅವಕಾಶ ಇಲ್ಲ. ಅಲ್ಲಿ ಹುಡುಗ ಹೇಳಿದ ಆನ್ಸರ್ ತಪ್ಪು, ಮೇಷ್ಟ್ರು ಕೇಳಿದ ಪ್ರಶ್ನೆ ಸರಿ. ನಾವು ಮೇಷ್ಟ್ರು ಕೇಳಿದ್ದ ತಪ್ಪು ಅಂತ ಹೇಳಿದ್ರೆ ಹಾಗಾದ್ರೆ ಹುಡುಗ ಸರಿ ಅಂತ ಆಯ್ತಲ್ವಾ? ನಾವು ವೇದಗಳನ್ನೇ ತಿರಸ್ಕಾರ ಮಾಡ್ಬಿಟ್ರೆ, ವೇದಗಳು ಸರಿ ಇಲ್ಲ, ಪ್ರಮಾಣ ಇಲ್ಲ ಅಂತಂದ್ರೆ ಹಾಗಾದ್ರೆ ನಾವು ಯಾರು ನಂಬಂಗಿಲ್ಲ. ಹಾಗಾದ್ರೆ ವೇದಗಳ ದೇವ್ರನ್ನ ಯಾರು ನಂಬಂಗಿಲ್ಲ. ಸೊ ವೇದಗಳು ಸ್ವಯಂ ಪ್ರಮಾಣ, ಅವ್ರನ್ನ ಪ್ರಶ್ನೆ ಮಾಡಬಾರ್ದು. ಈಗ ಹುಡುಗ ಮೇಷ್ಟ್ರನ್ನೇ ಪ್ರಶ್ನೆ ಮಾಡಿದ್ರೆ ನೀವು ಕೇಳಿದ ಪ್ರಶ್ನೆ ತಪ್ಪು, ನಾನು ಹೇಳಿದ ಉತ್ತರ ಸರಿ ಅಂದ್ರೆ ಇದು ಮೊಂಡುವಾದ. ಇದಕ್ಕೆ ವಿತ್ತಂಡ ಅಥವಾ ಪಾಖಂಡಿ ಅಂತ ಹೇಳೋದು. ಸೊ ಈ ಪಾಖಂಡಿಗಳೇ ಮಾಯಾವಾದಿಗಳು ಅಷ್ಟೇ. ಇಲ್ಲ ದೇವ್ರಿದ್ದಾನೆ, ಆದ್ರೆ ಶಿವನೇ ದೇವರು, ಬ್ರಹ್ಮನೇ ದೇವರು, ಗಣಪತಿನೇ ದೇವರು, ಅದು ತಪ್ಪು. ಅದಕ್ಕೆ ಏಯಿ ಮತೆ ಪ್ರತಿಸೂತ್ರೆ ಕರೇಣ ದೂಷಣ ಅಂದ್ರೆ ದೂಷಣೆ ಮಾಡೋದು. ಮೇಷ್ಟ್ರೆ ನೀವು ಸರಿ ಇಲ್ಲ, ನಾನು ಸರಿ ಇದ್ದೀನಿ, ಯಾಕಂದ್ರೆ ನಾನು ಹೇಳಿದ ಉತ್ತರ ಸರಿ ಇದೆ, ಚೆನ್ನೈ. ಕರೇನ ದೂಷಣ ಇದು ದೊಡ್ಡ ರೋಗ, ಇದು ಭೌತಿಕ ರೋಗ. ಯಾವತ್ತು ನಾನು ಸರಿ ಇನ್ನೊಬ್ರು ತಪ್ಪು ಅಂತ ಹೇಳಿದಿಲ್ಲ, ಅದು ದೊಡ್ಡ ರೋಗ. ಅದನ್ನ ಬಿಡ್ಬೇಕು. ಅದನ್ನ ಬಿಡ್ಲಿಲ್ಲ ಅಂದ್ರೆ ಅಂಥವ್ರ ಸಹವಾಸ ಬಿಟ್ಬಿಡ್ಬೇಕು. ಹಂಗ್ ನೋಡಕ್ ಹೋದ್ರೆ ಯಾರು ಸಹವಾಸನ ಮಾಡಕ್ ಹೋಗ್ಬಾರ್ದು. ಹಂಗಾಗುತ್ತೆ ಪರಿಸ್ಥಿತಿ. ಅದಕ್ಕೆ ಶಾಸ್ತ್ರವನ್ನ ಅಧ್ಯಯನ ಮಾಡಿಲ್ಲ ಅಂದ್ರೆ ಅವ್ರ ಮಾತನ್ನ ನಾವು ಕೇಳಬಾರದು, ಬಾಯಿಗೆ ಬೀಗ ಹಾಕಿ ಕೂರಿಸ್ಬೇಕು, ಮಾತಾಡಬಾರದು, ಸುಮ್ಮನೆ ಕೇಳಿಸ್ಕೋಬೇಕು ಹೇಳಿದ್ದಷ್ಟೇ. ನಿಮ್ಮ ವಾದಕ್ಕೆ ನಮ್ಮ ಹತ್ರ ಉತ್ತರಗಳಿದೆ, ರೆಡಿ ಇದೆ, ಅದನ್ನ ನಾವು ವಾದಕ್ಕೆ ಇಳಿಯೋದಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬೇಕಷ್ಟೆ. ಮಹಾಪ್ರಭು ಹೇಳ್ತಾರೆ, ಏಯಿ ಮತೆ ಪ್ರತಿಸೂತ್ರೆ ಕರೇಣ ದೂಷಣ ಶುನಿ ಚಮತ್ಕಾರ ಹೇಳ ಸನ್ಯಾಸಿ ರಗಣ. ಅಲ್ಲಿ ಎಲ್ಲರೂ ಮಾಯಾವಾದಿ ಸನ್ಯಾಸಿಗಳು ಕೂತಿದ್ರು. ಚೈತನ್ಯ ಮಹಾಪ್ರಭು ಹೇಳಿದ್ರು, ನೀವೆಲ್ಲ ದೂಷಣೆ ಮಾಡ್ತಾ ಇದ್ದೀರಾ ಭಗವಂತನನ್ನ. ದೂಷಣೆ ಮಾಡಿದ್ರೆ ನೀವೆಲ್ಲ ಹೋಗ್ತೀರಿ? ನರಕಕ್ಕೆ ಹೋಗ್ತೀರಿ, ನಾಶ ಆಗ್ತೀರಿ. ದಯವಿಟ್ಟು ಬಿಟ್ಬಿಡಿ ಇದನ್ನ. ದೂಷಣೆ ಮಾಡೋರು ನಾಶ ಆಗ್ತಾರೆ, ದೂಷಣೆ ಮಾಡಿಸ್ಕೊಳ್ಳೋರಲ್ಲ. ಯಾವ್ದನ್ನೇ ಆಗ್ಲಿ, ವೇದಗಳನ್ನೇ ಆಗ್ಲಿ, ಯಾರನ್ನೇ ದೂಷಣೆ ಮಾಡಿದ್ರೆ ಏನಾಗುತ್ತೆ, ಅದು ಅವರನ್ನೇ ಸುಟ್ಟು ಬಿಡುತ್ತೆ. ಅದಕ್ಕೆ ಹೇಳ್ತಾರೆ, ಸಕಲ ಸನ್ಯಾಸಿ ಕಹೆ ಶುನಃ ಶ್ರೀಪಾದ ತುಮಿ ಹೇ ಖಂಡಿಲೆ ಅರ್ಥ ಏ ನಹೇ ವಿವಾದ. ಅವ್ರವಾಗ ಹೇಳ್ತಾರೆ, ಆಯ್ತಪ್ಪ ನೀವು
ಸಾಕ್ಷಾತ್ ಭಗವಂತನ ತರಾನೇ ಇದ್ದೀರಾ, ಅದರಿಂದ ನಾವು ನಿಮ್ಮ ಹತ್ರ ವಾದ ಮಾಡಕ್ ಹೋಗೋದಿಲ್ಲ, ನಿಮ್ಮ ಮಾತನ್ನ ಒಪ್ಕೊಳ್ತೀವಿ. ಅರ್ಥ ಆಗೋರ್ಗಷ್ಟೇ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಎಲ್ರಿಗೂ ಅದು ಅರ್ಥ ಆಗೋದಿಲ್ಲ. ಅದಕ್ಕೆ ಮುಖ್ಯಾರ್ಥ ವ್ಯಾಖ್ಯಾಕರ ದೇಖಿ ತೋಮಾರ ಬಲ, ಮುಖ್ಯಾರ್ಥ ಲಾಗಾಲ ಪ್ರಭು ಸೂತ್ರ ಸಕಲ. ಮಹಾಪ್ರಭುಗಳು ಇದು ಸುಮ್ಮನೆ ಮಾಯಾವಾದಿಗಳಿಗೆ ಒಂದು ಒಂದು ಸ್ಟಾರ್ಟರ್. ಏನು ರಿಸೆಪ್ಷನ್ಗೆ ಹೋದಾಗ ಸುಮ್ಮನೆ ಎಂಟ್ರಿ ನೇಮ್ ಎಲ್ಲ ಎಂಟ್ರಿ ಮಾಡ್ಕೊಳ್ತಾರಲ್ಲ, ಸುಮ್ಮನೆ ಅದು ಎಂಟ್ರಿ ಅಷ್ಟೇನೆ. ಮಹಾಪ್ರಭು ಒಂದು ಮಾತು ಮಾಯಾವಾದಿಗಳಿಗೆ ಸುಮ್ಮನೆ ಹಂಗೆ ಹೇಳಿದ್ದು. ಈಗ ಯಾರಿಗೆ ಆಸಕ್ತಿ ಇದೆ ಅವರು ಇನ್ನೂ ಹೇಳಿ ಕೇಳಬೇಕು ಅಂತ ಮುಂದಕ್ಕೆ ಬರ್ತಾರೆ. ನಾವ್ ಯಾವತ್ತು ಜಾಮೂನ್ ರಸಗುಲ್ಲ ತೋರಿಸ್ಬೇಕು, ಯಾರಿಗೆ ಆಸಕ್ತಿ ಇದೆ ಅವ್ರು ಬರ್ತಾರೆ. ಎಲ್ರು ಒಂದೊಂದು ಕೊಟ್ಬಿಟ್ರೆ ಕೆಲವು ಬಿಸಾಕ್ತಾರೆ, ನನಗೆ ಇಷ್ಟ ಇಲ್ಲ, ನಮ್ಗೆ ಶುಗರ್ ಇದೆ ಅಂತ ಅಲ್ವಾ. ವೇದಗಳನ್ನ ಸುಮ್ಮನೆ ತೋರಿಸ್ಬೇಕು, ಅದರ ಅರ್ಥವನ್ನ ತೋರಿಸ್ಬೇಕು, ಯಾರಿಗೆ ಆಸಕ್ತಿ ಇದೆ ಬರ್ತಾರೆ. ಎಲ್ರು ಕೈ ಕೊಟ್ರೆ ಏನಾಗ್ತದೆ, ಬಿಸಾಕ್ತಾರೆ, ನಮಗ್ ಬೇಡ, ನಮಗಿದು ಬೇಡ ಅಂತ. ಅದಕ್ಕೆ ಹೇಳುದು ಶೂದ್ರರಿಗೆ ವೇದಗಳನ್ನ ಕೊಡಬಾರ್ದು, ಶೂದ್ರರಿಗೆ, ಮೂರ್ಖರಿಗೆ, ಭಗವಂತನ ನಂಬದೇ ಇರುವಂತಹ ಅವ್ರಿಗೆ, ಅಧಮರಿಗೆ, ಪಂಚಮ ವರ್ಗದವರಿಗೆ ಅಂದ್ರೆ ಚಂಡಾಳರಿಗೆ ಇದನ್ನ ಹೇಳಬಾರದು. ಸೊ ಮಹಾಪ್ರಭು ಏನ್ ಹೇಳಿದ್ರು, ಸುಮ್ಮನೆ ಒಂದು ಮಾತು ಹೇಳಿದ್ರು. ಅವಾಗ ಏನ್ ಮಾಯಾವತಿ ಸನ್ಯಾಸಿ ಹೇಳ್ತಾರೆ, ಬೃಹದ್ ವಸ್ತು ಬ್ರಹ್ಮ ಕೈ ಶ್ರೀ ಭಗವಾನ್ ಷಡ್ ವಿದೈಶ್ವರ್ಯ ಪೂರ್ಣ ಪರತತ್ವಧಾಮ ಸ್ವರೂಪ ಐಶ್ವರ್ಯ ತಾನ್ರ ನಾಹಿ ಮಾಯಾ ಗಂಧ ಸಕಲ ವೇದೇರಾಯ ಭಗವಾನ್ ಸೆ ಸಂಬಂಧ. ಹಾಗಾದ್ರೆ ಅವರು ಒಪ್ಕೊಳ್ತಾರೆ, ಯಾರು ಮಾಯಾವತಿ ಸನ್ಯಾಸಿಗಳು. ಶಂಕರಾಚಾರ್ಯರ ಚಮತ್ಕಾರ ಇದು, ನಮ್ಮನ್ನ ಮಾಯಾವಾದದಲ್ಲಿ ಅವರು ಮುಳುಗಿಸಿರೋದು ಅವ್ರ ಚಮತ್ಕಾರ. ಆದ್ರೆ ನಾವು ಶಂಕರಾಚಾರ್ಯರ ಪಂಥಕ್ಕೆ ಸೇರಿರೋದ್ರಿಂದ ನಾವು ಅದನ್ನ ಒಪ್ಕೊಳಕ್ ಆಗ್ತಾ ಇಲ್ಲ, ಬಿಡೋಕ್ ಆಗ್ತಾ ಇಲ್ಲ. ಆಚಾರ್ಯ ಕಲ್ಪಿತಾರ್ಥ ಹಿತಾ ಸಭೆ ಜಾನಿ, ನಮ್ಗೆ ಗೊತ್ತಿದೆ ಆಚಾರ್ಯರು ಕಲ್ಪನೆ ಮಾಡಿದ್ದಾರೆ ಅಂತ. ಆದ್ರೆ ಸಂಪ್ರದಾಯ ಅನುರೋಧ ತಬು ತಾಹ ಮಾನಿ, ಅದೇ ಸಂಪ್ರದಾಯ ಏನ್ ಮಾಡೋದು. ಈಗ ಹೇಳ್ತಾರಲ್ಲ, ನಮ್ಮ ಸಂಪ್ರದಾಯ ನಮ್ಮ ತಾತ ಮಾಡ್ತಾ ಇದ್ರು, ನಮ್ಮ ತಾತ ಮಾಡ್ತಾ ಇದ್ರು, ಅದಕ್ಕೆ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ ಅಂತ ಮಾಡ್ಕೊಂಡ್ ಬರ್ತಾರೆ. ಅದೇ ಬಿಡಂಗಿಲ್ಲ, ಕಟ್ಕೊಳಂಗಿಲ್ಲ. ಆತರ ಎಲ್ರ ಪರಿಸ್ಥಿತಿ ಹಂಗೆ ಆಗಿದೆ. ನಾವು ಹೇಳ್ತೀವಿ ಬಿಟ್ಬಿಡಿ ಆ ಸಂಪ್ರದಾಯ ಬೇಡ, ಅದು ಗೊಡ್ಡು ಸಂಪ್ರದಾಯ, ಅದು ವೈದಿಕ ಸಾಹಿತ್ಯಕ್ಕೆ ಪೂರಕವಾಗಿಲ್ಲ, ಅದು ವಿರುದ್ಧವಾಗಿ ಮಾಡ್ತಾ ಇದೀರಾ. ಇಲ್ಲ, ಬಿಡಕ್ಕಾಗಲ್ಲ, ಯಾಕಂದ್ರೆ ನಮ್ಮ ತಾತ ಮಾಡ್ತಾ ಇದ್ರು, ನಮ್ಮಪ್ಪ ಮಾಡ್ತಾ ಇದ್ರು, ಅದಕ್ಕೆ ನಾನು ಮಾಡ್ತೀನಿ. ಅದನ್ನೇ ಇಲ್ಲಿ ಮಾಯಾವಾದ ಸನ್ನಿಹಿತರು ಹೇಳ್ತಾರೆ, ಶಂಕರಾಚಾರ್ಯರು ಮಾತಿನ ಚಮತ್ಕಾರದಿಂದ ಮಾಯವಾದವನ್ನ ಪ್ರಚಾರ ಮಾಡಿದ್ರು, ಆದ್ರೆ ನಾವು ಬಿಸಿ ತುಪ್ಪ ನುಂಗಂಗಿಲ್ಲ, ಉಗಳಂಗಿಲ್ಲ. ಅಟ್ಲೀಸ್ಟ್ ಆ ಹಂತಕ್ಕಾದ್ರೂ ಗೊತ್ತಾಯ್ತಲ್ಲ ಅವ್ರಿಗೆ. ಈಗ ನಾನ್ ತಪ್ಪು ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲದೆ ಇರೋರ್ಗೂ, ನಾನು ತಪ್ಪು ಮಾಡ್ತಾ ಇದೀನಿ ಅಂತ ಗೊತ್ತಿರೋರ್ಗು ವ್ಯತ್ಯಾಸ ಇದೆ. ಗೊತ್ತಿರೋರಿಗೆ ಅದನ್ನ ಅರ್ಥ ಮಾಡಿಸ್ಬೋದು, ಗೊತ್ತಿಲ್ಲದೆ ಇರೋರ್ಗೆ ಅರ್ಥ ಮಾಡಿಸೋದು ತುಂಬಾ ಕಷ್ಟ. ಅವ್ರು ಹೇಳ್ತಾರೆ, ಆಚಾರ್ಯ ಕಲ್ಪಿತ ಅರ್ಥ ಇತ ಸಭೆ ಜಾನೆ, ನಮ್ಗೆ ಗೊತ್ತು ಎಲ್ರಿಗೂ ಶಂಕರಾಚಾರ್ಯರು ಕಲ್ಪನೆ ಮಾಡಿ ಹೇಳ್ತಾ ಇದಾರೆ ಅಂತ. ಆದ್ರೆ ಏನ್ ಮಾಡೋದು, ನಾವು ಬಿಡಂಗಿಲ್ಲ, ಕಟ್ಕೊಳಂಗಿಲ್ಲ, ಆ ತರ ಆಗಿದೆ. ಅದಕ್ಕೆ ಮಹಾಪ್ರಭು ಹೇಳ್ತಾರೆ, ಎಲ್ಲ ವೈದಿಕ ಸಾಹಿತ್ಯದ ಅಂತಿಮ ಗುರಿ ಸಕಲ ವೇದೇರಹಯ ಭಗವಾನ್ಸೆ ಸಂಬಂಧ. ಪ್ರತಿಯೊಂದು ಕೂಡ ಭಗವಂತನಿಗೆ ಸಂಬಂಧಪಟ್ಟಿದೆ. ಯಾವುದೂ ಅಷ್ಟೇ, ಭಗವಂತನಿಗೆ ಸಂಬಂಧಪಡದ ಯಾವುದೂ ವಸ್ತುವಿಲ್ಲ. ಈಗ ಟ್ರೈನಲ್ಲಿ ಇಂಜಿನ್ ಮುಂದೆ ಇರುತ್ತೆ, ಕೊನೆ ಬೋಗಿ ಹಿಂದೆ ಇರುತ್ತೆ ಲಾಸ್ಟ್ ಅಲ್ಲಿ. ಹಾಗಾದ್ರೆ ಇಂಜಿನ್ಗೂ ಬೋಗಿಗೂ ಸಂಬಂಧ ಇಲ್ವಾ? ಮೊದಲನೇ ಬೋಗಿಗೆ ಮಾತ್ರ ಸಂಬಂಧ ಇದೆಯಾ ಇಂಜಿನ್ ಜೊತೆ? ಈಗ ನನ್ನ ತಾತ ನೋಡೇ ಇಲ್ಲ, ನಮ್ಮ ತಂದೆಯವ್ರ ತಂದೆನ, ನಾನು ಸಣ್ಣವರಿದ್ದಾಗ ತೀರ್ಕೊಂಡು. ಹಾಗೆ ನಮ್ಮ ತಾತನ ನನ್ನ ಸಂಬಂಧ ಇಲ್ವಾ? ಅವರಪ್ಪ ಅವ್ರ ತಾತ ಅವ್ರಿಗೂ ನಮ್ಗೆ ಸಂಬಂಧ ಇಲ್ವಾ? ಅವರಪ್ಪ ಎಲ್ಲರಿಗೂ ಕೃಷ್ಣ. ಆಗ ನಮ್ಗೆ ಸಂಬಂಧ ಇಲ್ವಾ? ಹಾಗಾದ್ರೆ ಸಂಬಂಧ ಮರ್ತಿರೋದಕ್ಕೆ ನಾವು ನರಳ್ತಾ ಇರೋದು ಈ ನರಕದಲ್ಲಿ. ಕಡೆ ಪಕ್ಷ ನನ್ನ ಅಪ್ಪನ ಜೊತೆ ಅದು ಸಂಬಂಧ ಇರಬಾರ್ದು. ಹಾಗಾದ್ರೆ ಓಕೆ, ತಾತ ಮುತ್ತಾತ ನಾವು ನೋಡಿಲ್ಲ, ಅದನ್ನು ನಂಬ್ತಾ ಇಲ್ವಲ್ಲ ನಾವು. ಕೊನೆ ಭೋಗಿಗೆ ಮತ್ತೆ ಇಂಜಿನ್ ಸಂಬಂಧ ಇದೆ ಬಿಟ್ಬಿಡಿ, ಮೊದಲನೇ ಭೋಗಿಗೂ ಮತ್ತೆ ಇಂಜಿನ್ ಸಂಬಂಧ ಇದೆ ನಮ್ಗೆ, ಅದನ್ನೇ ನಂಬಕ್ ಆಗ್ತಾ ಇಲ್ಲ ನಾವು. ಅದಕ್ಕೆ ಮಹಾಪ್ರಭು ಹೇಳ್ತಾರೆ, ಇದನ್ನ ನೀವು ಹೆಂಗ್ ಅರ್ಥ ಮಾಡ್ಕೋಬೇಕು? ತಾನ್ರೇ ನಿರ್ವಿಶೇಷ ಕಹಿ ಚಿಚ್ಚಕ್ತಿ ನಾಮಾನಿ ಅರ್ಧ ಸ್ವರೂಪ ನಾಮಾನಿಲೆ ಪೂರ್ಣತಃ ಹಾನಿ. ನೀವು
ಭಗವಂತ ಮತ್ತೆ ಭಗವಂತನ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಪೂರ್ತಿ ಅರ್ಥ ಆಗೋದಿಲ್ಲ. ಪೂರ್ತಿ ಅರ್ಥ ಆಗಿಲ್ಲ ಅಂತಂದ್ರೆ ಏನಾಯ್ತು, ಅದು ವ್ಯರ್ಥ. ಯಾವುದೇ ಒಂದು ವಸ್ತು ಪೂರ್ತಿಯಾಗಿ ಅರ್ಥ ಆಗಿಲ್ಲ ಅಂದ್ರೆ ಆ ವಸ್ತುವಿನ ಬಗ್ಗೆ ಇರುವ ತಿಳುವಳಿಕೆ ವ್ಯರ್ಥ. ರಿಪೀಟ್ ಮಾಡ್ತೀನಿ, ಯಾವುದೇ ಒಂದು ವಸ್ತುವಿನ ಒಂದು ಅಣು ಆಗಿರ್ಬೋದು, ಸ್ಮಾಲ್ ಆಟಮ್, ಒಂದು ವಸ್ತುವಿನ ಪೂರ್ಣ ಜ್ಞಾನ ಇಲ್ಲ ಅಂದ್ರೆ ಆ ವಸ್ತುವಿನ ಬಗ್ಗೆ ಇರುವಂತಹ ಸ್ವಲ್ಪ ಜ್ಞಾನ ಏನಿದೆಯೋ ಅದು ವ್ಯರ್ಥ. ಒಂದು ಉದಾಹರಣೆ ಕೊಡ್ತೀನಿ ರಾಮಾಯಣದ. ದಶರಥ ಮಹಾರಾಜರಿಗೆ ಶಬ್ದವೇದಿ ವಿದ್ಯೆ ಗೊತ್ತಿತ್ತು, ಹೌದಾ? ರಾಮಾಯಣ ಕ್ಲಾಸ್ ಕೇಳಿದ್ರಿ ನೀವು. ಶಬ್ದವೇದಿ ವಿದ್ಯೆ ಗೊತ್ತಿತ್ತು. ಎಲ್ಲಿ ಶಬ್ದ ಬರುತ್ತೋ ಅಲ್ಲಿ ಬಾಣ ಹೊಡೆದು ಬಿಡ್ಬೋದು. ಆದ್ರೆ ಒಂದು ಅನಾಹುತ ಆಗೋಯ್ತು. ನೀರು ಕುಡಿಯಕ್ಕೆ, ನೀರು ತುಂಬಿಸ್ಕೊಳ್ಳೋಕೆ ಬಂತ ಶ್ರವಣ ಕುಮಾರನಿಗೆ ಹೊಡೆದು ಬಿಟ್ರು ಬಾಣ, ಹೌದಾ? ಈಗ ಕಲ್ತಿರೋ ವಿದ್ಯೆ ಪ್ರಯೋಜನ ಆಯ್ತಾ? ಶಬ್ದ ಬಂದ ಕಡೆ ಬಾಣ ಹೊಡೆಯೋ ಶಕ್ತಿ ಗೊತ್ತಿದ್ದ ವಿದ್ಯೆ ಗೊತ್ತಿದ್ದು, ಆ ಶಬ್ದ ಮಾಡಿದ್ದು ಪ್ರಾಣಿನೋ ಮನುಷ್ಯನೋ ಅಂತ ಗೊತ್ತಿಲ್ಲ ಅಂದ್ಮೇಲೆ ಕಲ್ತಿರೋ ವಿದ್ಯೆ ಏನಕ್ಕಾಯ್ತು ಹೇಳಿ? ಕನ್ವಿನ್ಸ್ ಆಗಿದೆ. ಇದಕ್ಕೆ ನನ್ಗೆ ಉತ್ತರ ಬೇಕು, ಪ್ರತಿಯೊಬ್ಬರದ್ದು ಉತ್ತರ ಬೇಕು ನನಗೆ. ಅನ್ಮ್ಯೂಟ್ ಮಾಡಿ ಇಲ್ಲ. ಅನ್ಮ್ಯೂಟ್ ಹೇಳಿ, ಯಾರು ಕನ್ವಿನ್ಸ್ ಆಗಿಲ್ಲ? ಯಾವುದೇ ಒಂದು ವಸ್ತುವಿನ ಬಗ್ಗೆ ಪೂರ್ಣ ಜ್ಞಾನ ಇಲ್ಲ ಅಂದ್ರೆ ಆ ವಸ್ತುವಿನ ಮೇಲಿರುವಂತಹ ಅರ್ಧಂಬರ್ಧಂ ಜ್ಞಾನ ಅದು ವ್ಯರ್ಥ. ಇದು ಯಾರಿಗೆ ಕನ್ವಿನ್ಸ್ ಆಗ್ಲಿಲ್ಲ, ಇದ್ರ ಬಗ್ಗೆ ಪ್ರಶ್ನೆ ಇದ್ರೆ ದಯವಿಟ್ಟು ಹೇಳ್ಬೋದು, ಕೇಳ್ಬೋದು. ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದೀನಿ, ದಶರಥ ಮಹಾರಾಜ ರಾಮಾಯಣದ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದೀನಿ. ಮತ್ತೆ ಶಬ್ದವೇದಿ ವಿದ್ಯೆ ಕಲ್ತಿ ಏನ್ ಪ್ರಯೋಜನ ಆಯ್ತು? ಶಬ್ದ ಬಂದ ಕಡೆ ಬಾಣ ಹೊಡಿತೀನಿ ಸರಿ, ಆದ್ರೆ ಅವ್ರು ಮನುಷ್ಯನೋ ಪ್ರಾಣಿನೋ ಗೊತ್ತಾಗಲ್ಲ ನನಗೆ, ಮತ್ತೆ ಕಲ್ತಿ ಏನ್ ಪ್ರಯೋಜನ ಆಯ್ತು? ಯಾರು ಬೇಕು ಹೊಡೆದು ಬಿಡ್ಬೋದು, ಮನುಷ್ಯನಿಗೂ ಹೊಡಿಬಹುದು, ಪ್ರಾಣಿಗೂ ಹೊಡಿಬಹುದು. ಅನ್ಮ್ಯೂಟ್ ಆಯ್ತಾ? ಹೇಳಿ. ಅದೇ ತರ ಭಗವಂತನ ಬಗ್ಗೆ ನಮ್ಗೆ ಪೂರ್ಣ ಜ್ಞಾನ ಅಂದ್ರೆ ಏನು? ಭಗವಂತನ ಪೂರ್ತಿ ತಿಳ್ಕೊಳಕ್ ಆಗೋದಿಲ್ಲ. ಕೃಷ್ಣ ದೇವತಮ ಪರಮ ಪುರುಷ ಅನ್ನೋದನ್ನ ತಿಳ್ಕೊಬೇಕಷ್ಟೇ. ಯಾಕೆ, ಏನು, ಎತ್ತ, ಅದು ಆಮೇಲೆ. ಇದೇ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಮತ್ತೆ ನಮ್ಗಿರುವ ತಿಳುವಳಿಕೆ ಅದು ವ್ಯರ್ಥ. ಎಲ್ರು ಕೇಳಿಸ್ತಾ ಇದೆಯಲ್ವಾ? ಕನ್ವಿನ್ಸ್ ಆಗ್ತಾ ಇದ್ದೀರಾ? ಪ್ರಮಾಣ ಓಕೆ. ಹಾಗಾದ್ರೆ ಭಗವಂತನನ್ನ ನೀವು ಬರೀ ಬರೀ ಓಕೆ ಬರೀ ಬ್ರಹ್ಮನ್ ಅಥವಾ ಪರಮಾತ್ಮ ಅಂತ ತಿಳ್ಕೊಂಡ್ರೆ, ನೆನ್ನೆನೂ ಅಷ್ಟೇ ಹೇಳಿದೆ, ಪರಮಾತ್ಮ ಭಗವಂತನ ಆಂಶಿಕ ಪ್ರತಿನಿಧಿ. ಅದು ಪರಮಾತ್ಮ. ಭಗವಂತ ಪರಮಾತ್ಮ ಅಲ್ಲ ಅಲ್ಲ ಅಂತ ಎಷ್ಟು ಸರಿ ಹೇಳ್ತೇನೆ. ಭಗವಂತ ಪರಮಾತ್ಮನೇ ಅಲ್ಲ, ಪರಮಾತ್ಮ ಅನ್ನೋದು ಆಂಶಿಕ ಪ್ರತಿನಿಧಿ, ಹಾಫ್, ಅರ್ಧಂ. ಕೃಷ್ಣ ಭಗವಾನ್, ಭಗವಾನ್ಗೂ ಪರಮಾತ್ಮ ಏನ್ ವ್ಯತ್ಯಾಸನೇ ಗೊತ್ತಿಲ್ಲ ಅಂದ್ಮೇಲೆ ಎಲ್ಲ ಒಂದೇ. ಎಲ್ಲ ನೋಡಕ್ ಒಂದೇ ತರ ಇದ್ದಾರೆ, ಗಾಜು ವಜ್ರ ಎಲ್ಲ ಒಂದೇ ತರ ಇದ್ದಾರೆ. ಗಾಜ್ ಬೇರೆ ವಜ್ರ ಬೇರೆ ಅಂತ ಹೇಳ್ತಾನೆ ಇದೀವಿ ಪದೇ ಪದೇ. ಇಲ್ಲ, ಗಾಜೆ ಕೃಷ್ಣ ಪರಮಾತ್ಮ, ಕೃಷ್ಣ ಪರಮಾತ್ಮ. ಕೃಷ್ಣ ಪರಮಾತ್ಮ ಮಾತ್ರ ಅಲ್ಲಪ್ಪ, ಕೃಷ್ಣ ಭಗವಾನ್. ಏನ್ ಅರ್ಥ? ನಾವು ಹೇಳ್ಬೋದು ಭಗವಾನ್ ಅಂತ ಹೇಳ್ಬೋದು, ಏನ್ ಅರ್ಥ ಏನಾಯ್ತು ನಮಗೆ? ನಮ್ಗೆ ಜ್ಞಾನ ಇಲ್ಲ, ಅದಕ್ಕೆ ಅದ್ರ ಬಗ್ಗೆ ನಮ್ಗೆ ಏನು ಆಶ್ಚರ್ಯ ಆಗ್ತಾ ಇಲ್ಲ. ಮಗು ಮುಂದೆ ನೀವು ವಜ್ರ ಗಾಜು ಕೊಡಿ, ಅದೇನ್ ಮಾಡ್ತೀವಿ? ಬಿಸಾಕತ್ತೆ. ಅದಕ್ಕೇನ್ ವ್ಯತ್ಯಾಸ ಗೊತ್ತಾಗಲ್ಲ ಅದಕ್ಕೆ. ಯಾಕಂದ್ರೆ ಅದಕ್ಕೆ ಯಾವ್ದ್ರ ಬಗ್ಗೆ ಜ್ಞಾನನೇ ಇಲ್ಲ. ಗಾಜ್ ಅಂದ್ರೂ ಗೊತ್ತಿಲ್ಲ, ವಜ್ರ ಅಂದ್ರೂ ಗೊತ್ತಿಲ್ಲ, ಅದಕ್ಕೆಲ್ಲ ಒಂದೇ, ಬಾಯಿಗೆ ಹಾಕೊಳುತ್ತೆ. ಇಷ್ಟೆಲ್ಲ ಕೇಳಿನೂ ಮತ್ತೆ ನಾವು ಗಮನ ಇಟ್ಟು ಕೇಳಿಸ್ಕೊತಾ ಇಲ್ಲ ಅಂತ ಅರ್ಥ. ಕೃಷ್ಣನನ್ನ ನಾವು ಭಗವಾನ್ ಅಂತ ಕರಿಬೇಕು, ಅದು ಪರಿಪೂರ್ಣ. ಅಂದ್ರೆ ಪರಮಾತ್ಮ ಅಂತ ಕರಿಬಾರ್ದಾ? ಪರಮಾತ್ಮ ಅಂತ ಕರಿಬಾರ್ದು ಅಂತ ಹೇಳ್ತಾ ಇಲ್ಲ. ಕೃಷ್ಣ ಭಗವಾನ್ ಅಂತ ಗೊತ್ತಿರ್ಬೇಕು, ಪರಮಾತ್ಮ ಅಂತ ಕರಿಬಹುದು. ಅದಕ್ಕೆ ಏನರ್ಥ ಆಯ್ತು? ಏನು ಅರ್ಥ ಆಗಿಲ್ಲ ಅಂತ ಹೇಳಬಾರ್ದು ದಯವಿಟ್ಟು. ನಾನು ಅದಕ್ಕೆ ಪ್ರತಿ ಒಂದಕ್ಕೂ ಉದಾಹರಣೆ ಸಮೇತ ಅದನ್ನ ನಿಮ್ಗೆ ಅರ್ಥ ಆಗೋಂಗೆ, ಕೃಷ್ಣನನ್ನ ಅಂದ್ರೆ ಪರಮಸತ್ಯನನ್ನ, ಕೃಷ್ಣ ಮೀನ್ಸ್ ಪರಮಸತ್ಯ, ಅವನನ್ನ 3 ಹಂತಗಳಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಒಂದು ಬ್ರಹ್ಮನ್. ಓಕೆ, ಬ್ರಹ್ಮನ್ ಅಂದ್ರೆ ಭಗವಂತನ, ಅಂದ್ರೆ ಕೃಷ್ಣನ ದೇಹದ, ಅಂದ್ರೆ ಅವನ ದಿವ್ಯ ದೇಹದ ಜ್ಯೋತಿ, ನೆರಳು, ಪ್ರಭೆ. ಅಹಂ ಬ್ರಹ್ಮಾಸ್ಮಿ, ಅದು ಪೂರ್ತಿ ಜ್ಞಾನ ಅಲ್ಲ. ಅದು ಇನ್ನು ಸ್ವಲ್ಪ ಜ್ಞಾನ ತಿಳ್ಕೊಂಡ್ರು, ಕೃಷ್ಣ ಬ್ರಹ್ಮನ್ ಮಾತ್ರ ಅಲ್ಲ ರೀ, ಪರಮಾತ್ಮ, ಪ್ರತಿಯೊಬ್ಬ ಹೃದಯದಲ್ಲಿರುವಂತಹ ಪರಮಾತ್ಮ ಅಂತ ಹೇಳಿ, ಅದು ಕೂಡ ಪೂರ್ತಿ ಅಲ್ಲ, ಅದು ಅರ್ಧನ.
ಮತ್ತೆ ಪೂರ್ತಿ ಅರ್ಥ ಏನು? ಭಗವಂತ ದೇವೋತ್ತಮ ಪರಮ ಪುರುಷ ಭಗವಾನ್ ಶ್ರೀಕೃಷ್ಣ ಏಕೈಕ ಏಕಮೇವಾದ್ವಿತೀಯ ಭಗವಾನ್. ಭಗವಾನರುಗಳು ಅಂತಿಲ್ಲ ಅಲ್ಲಿ, ಬಹುವಚನ ಇಲ್ಲ. ಭಗವಾನ್ ಅಂದ್ರೆ ಭಗವಾನ್ ಕೃಷ್ಣನೇ. ಟೈಮ್ಸ್ ಭಗವಂತನಿಂದ ಅಲೌಕಿಕ ಶಕ್ತಿಯನ್ನ ಪಡೆದ ಶುದ್ಧ ಭಕ್ತರು ಕೂಡ ಭಗವಾನ್ ಶ್ರೀ ನಾರದರು, ಭಗವಾನ್ ಶ್ರೀ ವೇದವ್ಯಾಸರು ಅಂತ ಕರಿಬಹುದು, ಭಗವಾನ್ ಶ್ರೀರಾಮಚಂದ್ರ, ಭಗವಾನ್ ಶ್ರೀ ಶಿವ. ಯಾವಾಗ ಭಗವಂತನಿಂದ ಸಂಪೂರ್ಣ ಅರ್ಹತೆಯನ್ನು ಪಡೆದವರು, ಭಗವಂತನಿಂದನೇ ಶಕ್ತಿಯನ್ನು ಪಡೆದವರಿಗೆ ಮಾತ್ರ ಸಂಪೂರ್ಣ ಶಕ್ತಿ. ಭಗವಂತ ಅವರಿಗೆ ಪೂರ್ತಿ ಸೃಷ್ಟಿ ಮಾಡಕ್ಕೆಲ್ಲ ಏನ್ ಬೇಕಲ್ಲ. ಸೊ ಹಾಗಿದ್ದ ಪರಮ ಸತ್ಯದ ಅಂತಿಮ ಮಜಲು ಭಗವಾನ್. ಅದಕ್ಕೆ ಕೃಷ್ಣನ ನಾವು ಭಗವಾನ್, ಭಗವಂತ, ಭಗವಂತ ಅಂತ ಕರಿಬೇಕು, ಭಗವಂತ ಅಂತ. ಓಕೆ. ಆದ್ರೆ ಇಲ್ಲಿ ಮಾಯಾವಾದಿ ಸನ್ಯಾಸಿಗಳು ಭಗವಂತನನ್ನ ಆಂಶಿಕ ಅರ್ಧ ಅರ್ಥ ಮಾಡ್ಕೊಳ್ತಾ ಇದಾರೆ. ಅಂದ್ರೆ ಪರಮಾತ್ಮ ಇಲ್ಲ ಬ್ರಹ್ಮನ್ ಅಷ್ಟೇ, ಅದನ್ನೇ ಪೂರ್ಣ ಜ್ಞಾನ ಅಂತ ಅರ್ಥ ಮಾಡ್ಕೊಳ್ತಾರೆ. ಪೂರ್ಣ ಜ್ಞಾನ ಅಲ್ಲ ಅದು. ಆದ್ರಿಂದ ನೀವು ತಾರ್ಕಿಕವಾಗಿ ಸತ್ಯವನ್ನ ಅರ್ಥ ಮಾಡ್ಕೊಂಡ್ರೆ ಅದರ ಪ್ರಯೋಜನ ಇಲ್ಲ, ಅದರ ಪ್ರಯೋಜನ ಇಲ್ಲ. ಈಗ ವಂಡರ್ಲಾದಲ್ಲಿ ರೋಲರ್ ಕೋಸ್ಟರ್ ಇದೆ ನೋಡಿ, ದೊಡ್ಡ ಚಕ್ರ. ಒಂದ್ ರೌಂಡ್ ಸುತ್ತೋದಕ್ಕೆ 10 ರೂಪಾಯಿ ಅಲ್ಲ, ನನ್ಗೆ ಗೊತ್ತಿಲ್ಲ, ಸುಮ್ಮನೆ ಹೇಳ್ತೇನೆ, 10 ರೂಪಾಯಿ. ಅವನು ಹೇಳ್ತಾನೆ, ಸರ್ ನಾನು ಒಂದ್ ರೌಂಡ್ ಬೇಡ ಸರ್, ಅರ್ಧ ರೌಂಡ್ ಮಾತ್ರ ಸುತ್ತಿಸಿ ಅಲ್ಲಿ ಮಧ್ಯದಲ್ಲಿ ನಿಲ್ಸ್ಬಿಡಿ, ನಾನು ಇಳಿದ್ಬಿಡ್ತೀನಿ ಅಂತ. ಮಾಡ್ತೀರಾ ಅಂತ ಕೆಲಸ ಯಾರಾದ್ರು? ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಲ್ಲಿ ಬರೋದು ಬೇಡ ಸರ್, ನನ್ನ 10 ರೂಪಾಯಿ ಇಲ್ಲ 5 ರೂಪಾಯಿ ಇದೆ, ನನಗೆ ಅರ್ಧ ರೌಂಡ್ ಮಾತ್ರ ಸುತ್ತಿಸಿ ಇಲ್ಲಿಂದ ಮೇಲೆ ಕರ್ಕೊಂಡೋಗಿ ಸಾಕು, ಹಾಫ್ ಸರ್ಕಲ್ ಅಲ್ಲಿಂದ ಬಿಟ್ಬಿಡಿ, ನಾನು ಇಳಿದ್ಬಿಡ್ತೀನಿ ಕೆಳಕ್ಕೆ ಅಂತ. ಆಗುತ್ತಾ ಅದು? ನಾನಿವತ್ತು 5 ರೂಪಾಯಿ ಕೊಟ್ಟು ಅರ್ಧ ರೌಂಡ್ ಹೊಡ್ಕೊಂಬಂದೆ. ಅರ್ಧ ಸತ್ಯ ಬೇಡ ನಮಗೆ. ತಿಳ್ಕೊಂಡ್ರೆ ಪೂರ್ತಿ ತಿಳ್ಕೊಬೇಕು, ಇಲ್ಲ ಬೇಡ. ಹೋದ್ರೆ ಪೂರ್ತಿ ಸರ್ಕಲ್ ಒಂದ್ ರೌಂಡ್ ಬರ್ಬೇಕಿಲ್ಲ, ಹೋಗ್ಬೇಡಿ. ಇಲ್ಲ ಅರ್ಧ ಕ್ವಾರ್ಟರು ಅವೆಲ್ಲ ಅದು ಬೇರೆ ಲೆಕ್ಕದಲ್ಲಿ ಬರುತ್ತೆ. ಅದಕ್ಕೆ ಹೇಳ್ದಾರ ಮಹಾಪ್ರಭು, ಸತ್ಯವನ್ನ ಪೂರ್ತಿ ತಿಳ್ಕೊಬೇಕು, ಪೂರ್ತಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು, ನಮ್ಗೆ ಇಷ್ಟೇ ಸಾಕು. ಅವಾಗ ನಮ್ಗೇನು ಅರ್ಥ ಆಗಲ್ಲ. ದಶರಥನಿಗೆ ನಮ್ಗೆ ಇಷ್ಟಿದ್ ವಿದ್ಯೆ ಕೊಡಿ ಸಾಕು, ಶಬ್ದವೇದ ವಿದ್ಯೆ ಕೊಡಿ ಸಾಕು, ಅಲ್ಲಿ ಬಂದವರು ಹುಡುಗನ ಪ್ರಾಣಿನ ಗೊತ್ತಾಗದೇ ಇರೋ ಪರವಾಗಿಲ್ಲ ನಮಗೆ. ಆ ಥರ ಆಗ್ಬಾರ್ದು. ಅದಕ್ಕೆ ಮಹಾಪ್ರಭು ಹೇಳ್ತಾರೆ, ಯಾವ್ದು ನಾವು ಪೂರ್ತಿ ತಿಳ್ಕೊಬೇಕು. ಭಗವಂತನನ್ನ ನಿರಾಕಾರ ಅಂತ ಕರಿಬೇಡಿ. ನಿರಾಕಾರ ಹೌದು, ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು. ಭಗವಂತ ನಿರಾಕಾರನೂ ಹೌದು. ನೋಡಿ, ಗಾಳಿ, ನೀರಲ್ಲಿ ರುಚಿ ನಾನು ಅಂತ ಹೇಳ್ತಾನೆ, ಚಂದ್ರನಿರೋ ಪ್ರಭೆ ನಾನು ಅಂತ ಹೇಳ್ತಾನೆ, ಭೂಮಿಯಲ್ಲಿ ಗಂಧ ನಾನು ಅಂತ ಹೇಳ್ತಾನೆ. ನಿರಾಕಾರ, ನಿರಾಕಾರ ಹೌದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆಗ ನಿರಾಕಾರನೇ ಅಲ್ಲ. ಜನಗಳಿಗೆ ಅರ್ಧಂಬರ್ಧಂ ಸತ್ಯ ತಿಳ್ಕೊಂಡು ಭಗವಂತ ನಿರಾಕಾರ, ಭಗವಂತ ನಿರಾಕಾರ, ಅವನಿಗೆ ಆಕಾರ ಇಲ್ಲ, ಅವನಿಗೆ ಆಕಾರ ಇಲ್ಲ ಹೇಳಿ 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 ತಲೆ ತುಂಬಿಸಿ ಮೂರ್ಖರಂಗ್ ಮಾಡ್ಬಿಟ್ಟಿದ್ದಾರೆ ಜನಗಳನ್ನ. ಅದಲ್ಲದೆ ವಿಷ್ಣುವಿನ ಅವತಾರ ಕೃಷ್ಣ, ವಿಷ್ಣುವಿನ ಅವತಾರ ಕೃಷ್ಣ ಅಂತ ಹೇಳಿ ಹೇಳಿ ಸುಳ್ಳುಗಳು ಹೇಳಿ ಹೇಳಿ ಜನಗಳ ತಲೆ ತುಂಬಿಸಿಟ್ಬಿಟ್ಟಿದ್ದಾರೆ. ಅರ್ಧ ಸತ್ಯ, ಅದು ಸತ್ಯ ಹೌದು, ವಿಷ್ಣುವಿನ ಅವತಾರ ಕೃಷ್ಣ. ಯಾವಾಗ, ಹೆಂಗೆ? ಹೆಂಗೆ ಅದು ಅರ್ಥ? ಈಗ ನಾನು ನನ್ನ ಮಗುಗೆ ನನ್ನ ಅಪ್ಪ, ನಾನು ಮಗು ಹತ್ರ ಆಟ ಆಡಕ್ ಬರ್ತೀನಿ. ನಾನು ಮಗು ಮಗು ಈಗ ಇನ್ನೊಂದು ಕೆಲಸ ಮಾಡು, ನೀನು ಅಪ್ಪ ಆಗು, ನಾನು ಮಗು ಆಗ್ತೀನಿ. ಯಾಕೆ ನಾಟಕ ಮಾಡಕ್ ಆಗೋದಿಲ್ವಾ? ಏನ್ ಬೇಕಾದ್ರೆ ಮಾಡ್ಬೋದು ಭಗವಂತ ಕೃಷ್ಣ, ಏನ್ ಬೇಕಾದ್ರೆ ಮಾಡ್ಬೋದು. ಯಾಕೆ ಈಗ ಯಶೋಧಾನಂದಗೊಬ್ಬರು ಮಗ ಆಗಿ ಬರ್ಲಿಲ್ವಾ? ಅವ್ರ ಮಗನ ಅವನ್ ಕೃಷ್ಣ? ಎಲ್ರಿಗೂ ಅಪ್ಪ ಅಂತ ಹೇಳ್ತಾನೆ. ನಾನು ಜನಗಳಿಗೆ ನಾ ಹೇಳಿದ್ವಲ್ವಾ, ಸಾಮಾನ್ಯ ಜನಗಳು ಬಿಡಿ, ಭಕ್ತಿ ಮಾಡ್ತಾ ಇರೋರಿಗೆ ದಡ್ಡತನ ಬೇಜಾನ್ ತಲೆಯಲ್ಲಿ ತುಂಬ್ಕೊಂಡು ಕುಣಿತಾ ಇದೆ. ಇನ್ನು ಸಾಮಾನ್ಯ ಜನಗಳ ಬಗ್ಗೆ ನಾವು ಹೇಳೋಂಗೆ ಇಲ್ಲ. ಕೃಷ್ಣ ವಿಷ್ಣುವಿನ ಅವತಾರ ಅಲ್ಲ. ವಿಷ್ಣು ಕೃಷ್ಣನ ಸ್ವಾಂಶ ವಿಸ್ತರಣೆಯ ಭಾಗ. ಲೀಲೆಗೋಸ್ಕರ ಭಗವಂತ ಮಗನಾಗನೋ ಇನ್ನೊಂದೋ ಮತ್ತೊಂದೋ ಆಗಿ ಬರ್ತಾನೆ. ಅದಕ್ಕೆ ಅರ್ಧ ತಿಳ್ಕೊಂಡ್ರೆ ಏನಾಗುತ್ತೆ, ಹಿಂಗಾಗತ್ತೆ ಫಜೀತಿ. ಅದಕ್ಕೆ ಮಹಾಪ್ರಭು ಹೇಳ್ತಾರೆ, ಅರ್ಧ ಸ್ವರೂಪ ನಾ ಮಾನಿಲೆ ಪೂರ್ಣತಾ ಹಯ ಹಾನಿ. ನೀವೇನಾದ್ರು ಅರ್ಧ ಸ್ವರೂಪ ತಿಳ್ಕೊಂಡ್ರೆ, ನಾ ಮಾನಿಲೆ ಪೂರ್ಣತಾ, ಪೂರ್ತಿ ತಿಳ್ಕೊಳ್ಳಿಲ್ಲ ಅಂದ್ರೆ ಹಯ ಹಾನಿ, ನಾಶ ಆಗುತ್ತೆ. ಎಷ್ಟು ಸ್ಪಷ್ಟವಾಗಿದೆ ನೋಡಿ, ಬೆಂಗಾಳಿ ಇದು.
ಚೈತನ್ಯ ಚರಿತಾಮೃತ ಮೂಲ ಬೆಂಗಾಳಿಲಿದೆ. ಅದನ್ನ ಎಲ್ಲ ಭಾಷೆ, ಕನ್ನಡ, ಇಂಗ್ಲಿಷ್, ಹಿಂದಿ ಎಲ್ಲದಕ್ಕೂ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಈಗ ನಾವು ಓದ್ತಾ ಇರೋದು ಮೂಲ ಬೆಂಗಾಳಿ. ಶಿವರಾಜ ಕೃಷ್ಣ ಅವ್ರು ಹೇಳ್ತಾರೆ, ನೀವೇನು ಅರ್ಧ ಸತ್ಯ ತಿಳ್ಕೊಂಡ್ರೆ ಭಗವಂತನ ಬಗ್ಗೆ ಪೂರ್ಣ ಹಾನಿ ಆಗುತ್ತೆ. ಅದಕ್ಕೆ ಹೇಳಿದ್ರೆ ಪೂರ್ಣ ಸತ್ಯ ತಿಳ್ಕೋಬೇಕು. ಅದಕ್ಕೆ ಚೈತನ್ಯ ಚರಿತಾಮೃತ ಶ್ರವಣ ಮಾಡಿ ಪೂರ್ತಿ ಹೃದಯ ಕೊಟ್ಟು, ಪೂರ್ತಿ ಮನಸ್ಸು ಕೊಟ್ಟು, ಅರ್ಧಂಬರ್ಧ ಮನಸ್ಸು ಕೊಟ್ಟು ಕೇಳಬಾರ್ದು. ಇಂಥ ಭಗವಂತನ ಹೇಗೆ ಪ್ರಾಪ್ತಿ ಮಾಡ್ಕೊಳ್ಳೋದು? ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳೋಕೆ ಮೊದಲನೇ ಮಾರ್ಗ ಯಾವುದು? ಭಗವಾನ್ ಪ್ರಾಪ್ತಿ ಹೇತು ಏಕರಿ ಉಪಾಯ. ಹೇಗೆ ಭಗವಂತನ ನಾವು ಪ್ರಾಪ್ತಿ ಮಾಡ್ಕೊಳ್ಳೋದು? ಶ್ರವಣಾದಿ ಭಕ್ತಿ ಕೃಷ್ಣ ಪ್ರಾಪ್ತಿರ ಸಹಾಯ. ಶ್ರವಣಾದಿ, ಮೊದಲು ಶ್ರವಣ ಮಾಡ್ಬೇಕು, ಕೇಳಿಸ್ಕೋಬೇಕು. ಶಾಸ್ತ್ರದ ಅರ್ಥವನ್ನ ನಾವು ಕೇಳಿಸ್ಕೋಬೇಕು. ಆವಾಗ ನಮ್ಗೆ ಭಕ್ತಿ ಪ್ರಾರಂಭ ಆಗುತ್ತೆ. ಭಕ್ತಿ ಸೇವೆ ಮಾಡದೆ ನಾವು ಭಗವಂತನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ನಾವು ಭಗವಂತನ ನಮ್ಗೆ ಇಷ್ಟ ಬಂದಂಗೆ ಅರ್ಥ ಮಾಡ್ಕೊಂಡ್ರೆ ಅದು ನಾಶ ಆಗುತ್ತೆ, ಹಾನಿ ಆಗುತ್ತೆ. ಹಾಗಾದ್ರೆ ಭಗವಂತನ ಸಮೀಪಿಸೋದಕ್ಕೆ, ಭಗವಂತನ ಪಡೆಯೋದಕ್ಕೆ ಇರೋ ಒಂದೇ ಒಂದು ದಾರಿ ಭಕ್ತಿ ಸೇವೆ, ಅದು ಶ್ರವಣಾದಿ. ಅದು ಯಾರ ಮೂಲಕ ಶ್ರವಣ ಮಾಡ್ಬೇಕು ಅದು ಮುಖ್ಯನೇ ಅಲ್ವಾ? ಯಾರ್ಯಾರ್ದು ಶ್ರವಣ ಮಾಡಿದ್ರೆ ಭಕ್ತಿ ಬರುತ್ತಾ? ಸೇಯಿ ಸರ್ವ ವೇದೇರ ಅಭಿಧೇಯ ನಾಮ ಸಾಧನ ಭಕ್ತಿ ಐತೆ ಹಯ ಪ್ರೇಮೇರ ಉದ್ಗಮ. ಅದಕ್ಕೆ ಎಲ್ಲರಿಗೂ ಸಾಧನ ಭಕ್ತಿ ಮಾಡಿ, ಗುರುಗಳ ಮಾರ್ಗದರ್ಶನದಲ್ಲಿ ಸಾಧನ ಭಕ್ತಿ ಮಾಡಿ. ಗುರುಗಳ ಮಾರ್ಗದರ್ಶನ ಇಲ್ಲದೆ ನಾವು ಇಷ್ಟ ಬಂದಂಗೆ ನಾವು ಭಕ್ತಿ ಮಾಡ್ತೀವಿ ಅಂದ್ರೆ ಅದು ಭಕ್ತಿ ಅನ್ಸ್ಕೊಳ್ಳೋದಿಲ್ಲ. ಅದು ಇದನ್ನೇ ಅಭಿಧೇಯ ಅಂತ ಹೇಳೋದು. ಸಂಬಂಧ ಆಯ್ತಲ್ಲ ಮೊದಲನೇದು, ಸಂಬಂಧ ತತ್ವ. ಅಂದ್ರೆ ಇಂಜಿನ್ಗೂ ಕೊನೆ ಬೋಗಿಗೂ ಸಂಬಂಧ ಇದೆ, ನಾವಿಲ್ಲ ಅಂತ ಹೇಳ್ಬಾರ್ದು. ಇಲ್ಲ ನಾವು ಇಂಜಿನ್ ಕನೆಕ್ಟ್ ಆಗಿಲ್ವಲ್ಲ ಅಂದ್ರೆ, ನೀವು ಇಂಜಿನ್ ಕನೆಕ್ಟ್ ಆಗಿಲ್ಲ ಅಂದ್ರೂ ನೀವು ಯಾವ ಬೋಗಿ ಕನೆಕ್ಟ್ ಆಗಿದ್ದೀರಾ, ಆ ಬೋಗಿ ಎಲ್ಲಿಗೆ ಕನೆಕ್ಟ್ ಆಗಿದೆ, ಅದೆಲ್ಲಿ ಕನೆಕ್ಟ್ ಆಗಿದೆ, ಅದೇ ಇಂಜಿನ್ಗೆ. ಮತ್ತೆ ಕನೆಕ್ಟ್ ಆಗಿಲ್ಲ ಅಂತ ಹೇಳ್ತೀವಿ, ಸಂಬಂಧ ಇಲ್ಲ ಅಂತ ಹೇಳ್ತೀರಾ. ಮತ್ತೆ ನೇರವಾದ ಸಂಬಂಧ ಇಲ್ಲ ಅಂತ ಇರ್ಲಿ ಪರವಾಗಿಲ್ಲ, ನೇರವಾದ ಸಂಬಂಧ ಇಲ್ಲ, ಪರೋಕ್ಷ ಸಂಬಂಧ ಇದೆ. ಅಂದ್ರೆ ಮೂಲ ಯಾರು? ಕೃಷ್ಣ. ಅದಕ್ಕೆ ಪ್ರತಿಯೊಬ್ಬರೂ ಕೂಡ ಭಗವಂತ ಜೊತೆ ಸಂಬಂಧವನ್ನ ಬೆಳೆಸಿಕೊಳ್ಳಬೇಕು. ನನಗೂ ಅವನಿಗೆ ಸಂಬಂಧ ಇಲ್ಲ ಅಂತ ಕೂತ್ ಬಿಡಬಾರ್ದು. ಸಂಬಂಧ ಬೆಳೆದೇನೆ ನೆಕ್ಸ್ಟ್ ಅಭಿಧೇಯ ನಾಮ. ಆಗ ತನ್ನ ಹೃದಯದಲ್ಲಿರುವಂತಹ, ಪ್ರತಿಯೊಬ್ಬರ ಹೃದಯದಲ್ಲಿರುವಂತಹ ಕೃಷ್ಣ ಪ್ರೇಮ ಜಾಗೃತಿ ಆಗುತ್ತೆ. ಜಾಗೃತಿನೇ ಆಗ್ಲಿಲ್ಲ ಅಂದ್ರೆ ಇದೇನ್ ಪ್ರಯೋಜನ? ಪ್ರೇಮ ಜಾಗೃತಿ ಆಗಿಲ್ಲ ಅಂದ್ರೆ ಆ ಪ್ರೇಮ ಒಳಗಿದ್ದು ಏನ್ ಪ್ರಯೋಜನ ಅಂತ ನಾವು ಕೇಳ್ತಾ ಇರೋದು. ಪ್ರಯೋಜನ ಇಲ್ಲ ಅಂತ ಇದೆ. ಮತ್ತೆ ನಾನು ಕೂತಿರೋ ಜಾಗದಲ್ಲೇ ನಿಧಿ ಇದೆ, ನನಗೆ ಗೊತ್ತಿಲ್ಲ ನಿಧಿ ಇದೆ ಅಂತ. ಭಿಕ್ಷೆ ಬೇಡ್ತಾ ಕೂತಿದ್ದೀನಿ ಅಮ್ಮ ತಾಯಿ ಅಂತ, ಮತ್ತೇನ್ ಪ್ರಯೋಜನ ಆಯ್ತು? ನನ್ನ ಹೃದಯದಲ್ಲಿ ಕೃಷ್ಣ ಪ್ರೇಮ ಇದೆ ಅನ್ನೋದು ನಮ್ಗೆ ಅರಿವಾಗಬೇಕು. ಮೊದಲು ನಾನು ಭಗವಂತನ ದಾಸ ಅನ್ನೋದು ಅರಿವಾಗಬೇಕು. ಆಮೇಲೆ ಅದನ್ನ ಹೇಗೆ ಆಚೆ ತೆಗಿಬೇಕು ಅಂತ ನಾವು ನಿಧಿ ಇದೆ ಅಂದ್ರೆ ಓಡೋಗ್ಬಿಡ್ತಾರಲ್ವಾ ಜನ. ನಿಧಿ ಇದೆಯಂತೆ, ಅಲ್ಲಿ ಗುಂಡಿ ತೋಡಿದ್ರೆ ನಿಧಿ ಸಿಗುತ್ತೆ ಅಂತ. ಆದ್ರೆ ನಮ್ಮ ಹೃದಯದ ಹೃದಯಾಂತರಾಳದಲ್ಲಿ ಕೃಷ್ಣ ಪ್ರೇಮ ಇದೆ, ಯಾರು ಅಗಿತಾ ಇಲ್ಲ, ಅದನ್ನ ತೆಗಿತಾ ಇಲ್ಲ, ಬಗಿತಾ ಇಲ್ಲ. ಹಗೆತನ, ಶತ್ರುತ್ವ ಭಗವಂತನ ಮೇಲೆ. ನಮಗೆ ಪ್ರೇಮ ಬೇಡ, ಕೃಷ್ಣ ದ್ವೇಷ ಮಾಡಬೇಕು ಅಂತ. ಕೃಷ್ಣೇರ ಚರಣೆ ಹಯ ಯದಿ ಅನುರಾಗ, ಕೃಷ್ಣ ವಿನು ಅನ್ಯತ್ರ ತಾರ ನಾಯಿ ರಹೇ ರಾಗ. ಅಲ್ಲ, ಪ್ರತಿಯೊಬ್ಬ ಜೀವಿನೂ ಭಗವಂತನ ಮೇಲೆ ಪ್ರೇಮವನ್ನು ಬೆಳೆಸ್ಕೊಂಡಾಗ, ಭಗವಂತನ ಪಾದದಲ್ಲಿ ಶರಣಾಗತರಾದಾಗ ಇನ್ನೇನ್ ಬೇಕು ನಮಗೆ? ಕೃಷ್ಣ ವಿನು ಅನ್ಯತ್ರ, ಕೃಷ್ಣ ಬಿಟ್ಟು ಬೇರೆ ಏನು ಬೇಡ ಅನ್ಸುತ್ತೆ. ಸರ್, ನಾನು ದೋಸೆ ತಿನ್ನಕ್ಕೆ ವಿದ್ಯಾರ್ಥಿ ಭವನ್ಗೆ ಹೋಗ್ತೀನಿ ಸರ್. ಯಾಕ್ರಿ, ಬೇರೆ ಇನ್ನೆಲ್ಲೂ ಮಾಡಲ್ವಾ ದೋಸೆ? ಇಲ್ಲ, ನನಗೆ ವಿದ್ಯಾರ್ಥಿ ಭವನ್ ದೋಸೆ ಅಂದ್ರೇನೆ ಇಷ್ಟ. ಅದೇನು ಸ್ಪೆಷಲ್? ಏನೋ ಗೊತ್ತಿಲ್ಲ ಅಂತ ಹೋಗ್ತಿರಲ್ವಾ? ಅದ್ರ ಅಪ್ಪರಂಗ್ ಮಾಡ್ತಾರೆ ಬೇರೆ ಕಡೆ.
ದೋಸೆ ಅದೇ ಬೇಕು ಅಂತ ಯಾಕೆ ಹೋಗ್ತೀರಿ? ಒಂದ್ಸಲ ರುಚಿ ಹಿಡಿದು ಬಿಟ್ರೆ ನಮಗೆ ಅದರಿಂದ ಹೊರಗಡೆ ಹೋಗಕ್ಕಾಗೋದಿಲ್ಲ. ಅಂದ್ರೆ ಭೌತಿಕ ಜಗತ್ತಲ್ಲೇನೆ ನಾವು ಒಂದು ರುಚಿ, ಒಂದು ಅಂಗಡಿದ ಒಂದು ಪೆಟ್ಟಿ ಅಂಗಡಿ ಟೀ, ನಾನು ಟೀ ಕುಡಿದ್ರೆ ಆ ಪೆಟ್ಟಿ ಅಂಗಡಿಲೇ ಕುಡಿತೀನಿ, ಅಷ್ಟು ಟೇಸ್ಟ್ ಇರುತ್ತೆ ಅಂತ ಹೇಳ್ತಾನೆ. ಅಂದ್ರೆ ಎಷ್ಟು ದಡ್ಡತನ! ಒಂದು ಟೀ, ಒಂದು ದೋಸೆಗೇನೆ ನಾವು ರುಚಿಯಾಗಿ ನಾವೇನ್ ಮಾಡ್ತೀವಿ, ವಿದ್ಯಾರ್ಥಿ ಭವನಕ್ಕೋ ಇನ್ನೆಲ್ಲ ಅಲ್ಲೋ ಇಲ್ಲೋ. ಭಗವಂತ ಅಷ್ಟು ರುಚಿ, ಭಗವಂತ ರಸೋಮಪ್ಸು ಕೌಂತೆಯ ಬರ್ಭ, ಅಷ್ಟು ಟೇಸ್ಟ್ ಇದ್ದಾನೆ. ಆದ್ರೆ ಅದನ್ನ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದೀವಿ ನಾವು. ಅಂದ್ರೆ ಅರ್ಥ ಏನು? ಆ ದೇವತೆಗಳು ಈ ದೇವತೆಗಳು ಕಂಡ ಕಂಡ ಕಡೆ ಅಲ್ಲಿ ಇಲ್ಲಿ ಹೋಗೋದು, ಅಲ್ಲಿ ಸುತ್ತೊಡಿತಾ ಇದೀವಿ ನಾವು. ಯಾರು ರಸವನ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿದ್ದಾನೆ, ಅದು ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ ಅವನು. ಇಲ್ಲ ಇಲ್ಲ, ನಾವು ಅಲ್ಲೇ ಹೋಗ್ಬೇಕ್ರಿ. ನಾವು ಆ ವಿದ್ಯಾರ್ಥಿ ಭವನ ದೋಸೆನೇ ತಿನ್ಬೇಕು. ಹ್ಮ್. ಯಾಕೆ ನಾವು ಕಚ್ಚಲೇಬಾರದು, ಬಾಯಿಲಿದ ತಕ್ಷಣ ಕರ್ಗೋಗ್ಬಿಡ್ಬೇಕು, ಹಂಗಿರುತ್ತೆ ಅಂತ. ಆದ್ರೆ ಭಗವಂತ ಎಲ್ಲಾ ರುಚಿಗಳ ಭಂಡಾರ ಅವನು, ಎಲ್ಲಾ ಆನಂದಗಳ ಸಾಗರ ಅವನು, ಎಲ್ಲಾ ಜ್ಞಾನದ ನಿಧಿ ಅವನು. ಅವನ ಬಿಟ್ಬಿಟ್ಟು ನಾವೆಲ್ಲೆಲ್ಲೋ ಹೋಗ್ತಾ ಇದೀವಿ. ಕೃಷ್ಣೇರ ಚರಣೆ ಹಯ ಎದಿ ಅನುರಾಗ. ಭಗವಂತನ ಪಾದದಲ್ಲಿ ಅನುರಾಗ ಬೆಳೆಸ್ಕೋಬೇಕು ನಾವು. ಭಗವಂತನ ಪಾದ ಬಿಟ್ಟು ಬೇರೆ ಗತಿ ಇಲ್ಲ ಅಂತ ನಾವು ಅಲ್ಲಿ ಹೋಗ್ಬೇಕು, ಓಡಬೇಕು, ಹಿಡ್ಕೋಬೇಕು ಅವನ್ನ. ಕೃಷ್ಣ ವಿನು ಅನ್ಯತ್ರ ತಾರ ನಾಹಿ ರಹೆ ರಾಗ. ಆಗ ಭಗವಂತನ ಬಿಟ್ಟು ಬೇರೆ ಕಡೆ ರಾಗ ಅಂದ್ರೆ ಅಟ್ಯಾಚ್ಮೆಂಟ್ ಎಲ್ಲಿ ಹೋಗುತ್ತೆ ನಮಗೆ? ಇನ್ನೂ ಕೃಷ್ಣ ಭಕ್ತಿ ಮಾಡ್ತಾ ಗುರುವಾರ ಬಂದ ತಕ್ಷಣ ಪುರ್ಸಕ್ ಅಂತ ಹೊಡೋಗ್ಬಿಡ್ತಾರೆ ಸಾಯಿಬಾಬಾ ಟೆಂಪಲ್ಗೆ. ಯಾರು ಮಾಯ ಕಣ್ತಪ್ಸ್ ಹೊಡೋಗ್ಬಿಡ್ತಾನೆ. ಅದಕ್ಕೆ ಕಗ್ಗದಲ್ಲಿ ಹೇಳ್ತಾರೆ, ಮುಂಕುತಿ ಮನೆ ಕಗ್ಗ. ಈಗ ಒಂದು ನಾಯಿಗೆ ರಾಜ ಕಿರೀಟ ಚಕ್ರವರ್ತಿ ಪದವಿ ಕೊಟ್ಬಿಟ್ಟು ನಾಯಿ ಮಹಾರಾಜರಿಗೆ ಬಹುಪರಾಗ ಹಾಕಿ ಅದ್ರ ಮುಂದೆ ಮಲವನ್ನು ಇಟ್ರೆ ಅದೇನ್ ಮಾಡುತ್ತೆ? ಕಿರೀಟ ಅಲ್ಲಿ ಕಿತ್ತು ಎಸ್ಬಿಟ್ಟು ಪುಸಕ್ ಅಂತ ಹಾರ್ಬಿಡುತ್ತೆ. ಇದು ಮನುಷ್ಯನ ಮನಸ್ಸಿನ ಸ್ವಭಾವ ಅಂತ. ಯಾಕಂದ್ರೆ ಅನುರಾಗ ಇಲ್ಲ. ಅದಕ್ಕೇನ್ ಗೊತ್ತು ಕಿರೀಟ ಅಂದ್ರೇನು, ರಾಜ ಅಂದ್ರೆ ಏನಂತ? ಅದಕ್ಕೇನ್ ಗೊತ್ತು, ಅದರಿಂದ ಹೊಡೋಗ್ಬಿಡುತ್ತೆ. ಸೊ ಹಾಗೆ ಭಗವಂತನ ಮೇಲೆ ನಾವು ಪ್ರೀತಿಯನ್ನು ಬೆಳೆಸ್ಕೊಳ್ಳೋ ತನಕ ನಮ್ಗೆ ಇದೆಲ್ಲ ಇರುತ್ತೆ. ಅಲ್ಲಾರ್ದ್ರು ಇಲ್ಲಾರ್ದ್ರು ಗುರುವಾರ, ಇಲ್ಲಾರ್ದ್ರು ಬುಧವಾರ, ಅಲ್ಲಾರ್ದ್ರು ಶುಕ್ರವಾರ ಲಕ್ಷ್ಮೀ ದೇವಕ್ಕೆ ಹಾರ್ಬಿಟ್ರು, ಲಕ್ಷ್ಮೀ ಟೆಂಪಲ್ಗೆ. ಶನಿವಾರ ಶನಿಮಾತ್ಮ ದೇವಸ್ಥಾನಕ್ಕೆ ಹಾರ್ಬಿಟ್ರು. ಎಲ್ಲಿ ಸಿಗುತ್ತೆ ಅಲ್ಲಿ ಹಾರ್ಬಿಡ್ತೀವಿ ನಾವು. ಯಾಕಂದ್ರೆ ನಮ್ಗೆ ಪೂರ್ತಿ ಗೊತ್ತಿಲ್ವಲ್ಲ ಸತ್ಯ. ಕೃಷ್ಣ ದೇವ್ರು ಹೌದು, ಒಪ್ಕೊಳ್ಳೋಣ. ದೇವ್ರಲ್ಲ ಅಂತ ಯಾರು ಹೇಳಿದ್ರು? ಅವರು ದೇವ್ರು, ಅವರು ದೇವ್ರು ನಮ್ಗೆ. ಇದು ವಂಚನೆ, ಮೋಸ ಅಂತ ಹೇಳೋದು. ಅದಕ್ಕೆ ಕೃಷ್ಣನ ಅಪರಾಧಿ ಯಾರಿರ್ತಾರೆ ಅವ್ರಿಗೆ ಕೃಷ್ಣ ಪ್ರಾಪ್ತಿ ಆಗೋದಿಲ್ಲ, ಅವ್ರಿಗೆ ಪ್ರೇಮದ ರುಚಿ ಬರೋದಿಲ್ಲ. ಭಕ್ತಿ ಅನ್ನೋದು ಅದು ಸೆಂಟಿಮೆಂಟ್ ಅಲ್ಲ. ಅಯ್ಯೋ ನಾವು ಹರಕೆ ಓದ್ಕೊಂಡಿದ್ವಿ ರೀ ಮಕ್ಕಳಾಗದೆ ಇದ್ದಾಗ, ಅವ್ರನ್ನ ಬಿಟ್ಟು ನಾವು, ಇದು ಅಟ್ಯಾಚ್ಮೆಂಟ್. ಇದು ಭಕ್ತಿ ಅನ್ನೋದು ಸೆಂಟಿಮೆಂಟ್ ಅಲ್ಲಪ್ಪ. ಭಕ್ತಿ ಅನ್ನೋದು ಪರೇಶಾನುಭವ, ವಿರಕ್ತಿ ಅನ್ಯ. ಭಕ್ತಿ ಅನ್ನೋದು ಪರೇಶಾನುಭವ. ಭಕ್ತಿ ಅನ್ನೋದು ಸೆಂಟಿಮೆಂಟ್ ಅಲ್ಲ ಅದು. ಅಯ್ಯೋ ಇದು ನಮ್ಮ ಅಪ್ಪ ಕಟ್ಟಿದ್ರಿ, ಇದು ನಮ್ಮ ಅಪ್ಪ ಹಾಕಿದ್ದು ಆಲ್ದ ಮರ, ನಾನು ನೇಣು ಹಾಕೊಂಡ್ರೆ ಇಲ್ಲೇ ಹಾಕೋತೀನಿ. ಭಕ್ತಿ ಅನ್ನೋದು ಹಂಗಲ್ಲ. ಅದು ಕಣ್ಣೀರು ಬರುತ್ತೆ, ಕಣ್ಣೀರು ಬರಬೇಕು ಭಗವಂತನ ನೆನ್ಸ್ಕೊಂಡಾಗ, ಭಗವಂತನ ನಾಮ ಹೇಳುವಾಗ. ಯಾಕಾದ್ರೂ ನಾವು ಈ ಭೌತಿಕ ಜಗತ್ತಲ್ಲಿ ಇದ್ದೀವಿ, ಯಾಕೆ ನಾವು ನಿನ್ ಧಾಮಕ್ಕೆ ಬರಬಾರ್ದು? ನಿನ್ ಧಾಮದಲ್ಲಿ ನಾವ್ ಯಾಕೆ ಪ್ರೇಮ ಸೇವೆ ಮಾಡಬಾರ್ದು? ಯಾಕೆ ಇನ್ನು ಬದುಕಿ ಇದು ಬರಬೇಕು ಭಗವಂತನ ಧಾಮಕ್ಕೆ, ಅಲ್ಲಿ ಸೇವೆ ಮಾಡ್ಬೇಕು ಅಂತ ಅನ್ಸ್ಬೇಕು ನಮ್ಗೆ. ನಾವಿನ್ನು ಇಲ್ಲೇ ಗೂಟ ಹೊಡ್ಕೊಂಡು ಇನ್ನು ಅಪ್ಪ ಆಗಿದ ಆಲ್ಮರ ಅಂತ ಇಲ್ಲೇ ನೇಣಾಕೊಂಡು ಇದ್ದೀವಿ ನಾವು. ಭಕ್ತಿರ್ ಪರೇಶಾನುಭವ, ವಿರಕ್ತಿರ್ ಅನ್ಯತ್ರ. ನಿಜವಾದ ಭಕ್ತಿ ಅಂದ್ರೆ ಭಕ್ತನ ಏಕಮೇವ ಅನುರಕ್ತಿ, ಕೃಷ್ಣನ ಪಾದ, ಅವನಿಗೋಸ್ಕರ ಸೇವೆ. ಏನೇ ಪ್ರಶ್ನೆ ತಲೆಯಲ್ಲಿ ಹುಟ್ಟಿದ್ರು ಕೂಡ ಮನಸ್ಸಿಂದ ಬರುವಂತ ಪ್ರಶ್ನೆಗಳನ್ನ ಒಂದ್ ಕಡೆ ಬರ್ಕೊಳ್ಳಿ, ಅದಕ್ಕೆ ಕ್ಲಾರಿಟಿ ತಗೊಳ್ಳಿ. ಪ್ರೂಫ್ ಬೇಕಾದ್ರೆ ಕೊಡ್ತೀವಿ, ಪ್ರತಿಯೊಂದಕ್ಕೂ ಶಾಸ್ತ್ರ ಪ್ರಮಾಣ ಅಂತ. ಮನ್ಸನ್ ತಿಳಿ ಮಾಡ್ಕೋಬೇಕು. ಇಲ್ಲಾಂದ್ರೆ ಗೊಂದಲ ಇದ್ರೆ ಭಕ್ತಿ ಮಾಡಕ್ಕಾಗಲ್ಲ. ಅರ್ಥ ಆಗ್ತಿದೆಯಲ್ವಾ? ಅರ್ಥ ಮಾಡ್ಕೊಳ್ಳಿ, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಇನ್ನು ತುಂಬಾ ಸಮಯ ಇದೆ ನಮಗೆ ಅರ್ಥ ಮಾಡ್ಕೊಳಕ್ಕೆ. ಅಪರೂಪಕ್ಕೆ ನಮ್ಗೆ ಎಷ್ಟೋ ಜನ್ಮ ಎತ್ತು ಬಂದ ಮೇಲೆ ನಮಗೆ ಚೈತನ್ಯ ಚರಿತಾಮೃತ ಸಿಗ್ತಾ ಇದೆ. ನಾವು ಇದನ್ನ ವ್ಯರ್ಥ ಮಾಡ್ಕೋಬಾರ್ದು. ನಾವು ಬರೀ 4 ಪುರುಷಾರ್ಥ ಅಷ್ಟೇ ಕೇಳಿದ್ವಿ ಅಲ್ವಾ? ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ. ಮಹಾಪ್ರಭು ಹೇಳ್ತಾರೆ ಇಲ್ಲ ಇಲ್ಲ ಇಲ್ಲ, ಆ 4 ಪುರುಷಾರ್ಥಗಳು ಕಸಕ್ಕೆ ಸಮಾನ ಅಂದ್ಬಿಟ್ರು.
ಹ್ಮ್ 4 ಪುರುಷಾರ್ಥಗಳು ಅದು ಕಸಕ್ಕೆ ಸಮಾನ. ಮತ್ತೇನಿದೆ ಪಂಚಮ ಪುರುಷಾರ್ಥ, 5ನೇ ಪುರುಷಾರ್ಥ. ಏನಪ್ಪಾ 5ನೇ ಪುರುಷಾರ್ಥ? ನಮಗೆ ಗೊತ್ತಿರೋದು ಧರ್ಮಾರ್ಥ ಕಾಮ ಮೋಕ್ಷ ಅಷ್ಟೇ. ಇಲ್ಲ, ಪಂಚಮ ಪುರುಷಾರ್ಥ ಸೇ ಪ್ರೇಮ ಮಹಾಧನ. ಪ್ರೇಮ, ಕೃಷ್ಣ ಪ್ರೇಮ. ಮೋಕ್ಷ ಅಲ್ಲ, ಮೋಕ್ಷ ಅಂತಿಮ ಅಲ್ಲ. ಯಾರು ಹೇಳಿದ್ರು ಮೋಕ್ಷ ಅಂತಿಮ ಅಂತ? ಮೋಕ್ಷ ತಾತ್ಕಾಲಿಕ. ನಿದ್ದೆ, ಓ ಚಿರನಿದ್ರೆ ಈಗ ಹೇಳ್ದಲ್ವಾ, ರಾತ್ರಿ ಗಡತ್ತಾಗಿ ನಿದ್ದೆ ಮಾಡ್ದೇರಿ, ಅಲ್ಲ ಪರ್ಮನೆಂಟ್ ಆಗಿ ಮಲ್ಕೊಬಿಡ್ಬೇಕಿತ್ತು. ಇಲ್ಲ ಹಂಗೆಲ್ಲ, ಹಂಗೆಲ್ಲ ಹೇಳ್ಬಾರ್ದು, ತಪ್ಪು ತಪ್ಪು. ಪರ್ಮನೆಂಟ್ ಮಲ್ಕೊಳಕ್ ಒಂದು ಟೈಮ್ ಬರುತ್ತೆ, ಅವಾಗ ಹೋಗ್ಬಿಡ್ತೀವಿ. ಇವಾಗ ರಾತ್ರಿ ಮಲಗಿ ಬೆಳಗ್ಗೆ ಎದ್ದು, ರಾತ್ರಿ ಮಲಗಿ ಬೆಳಗ್ಗೆ ಬೆಳಗ್ಗೆ, ಇದು ಪರ್ಮನೆಂಟ್ ಅಲ್ಲ, ಇದು ತಾತ್ಕಾಲಿಕ ಅಲ್ವಾ? ಹಾಗೇನೆ ಉದಾಹರಣೆ ಅರ್ಥ ಮಾಡ್ಸೋದಕ್ಕೆ ಇಷ್ಟಾದ್ರೂ ಹೇಳಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾ ಇದೀವಿ. ಮೋಕ್ಷ ಅನ್ನುವುದು ಅಂತಿಮ ಅಲ್ಲ, ತಾತ್ಕಾಲಿಕ. ಮತ್ತೆ ವಾಪಸ್ ಬರ್ಬೇಕು ಇಲ್ಲಿ. ಅಂತಿಮ ಮೋಕ್ಷ ಅಂದ್ರೆ ಯಾವುದು? ಭಗವದ್ಧಾಮ. ಆದ್ರೆ ಇನ್ನೂ ಒಂದು ಹೆಜ್ಜೆ ಮೇಲೆ ಹೋಗಿ ಶುದ್ಧ ಭಕ್ತರು ನನಗೆ ಅದೂ ಬೇಡ ಅಂತ ಹೇಳ್ತಾರೆ. ನನಗೆ ಅದು ಬೇಡ, ಮತ್ತೇನ್ ಬೇಕು ನಿಮಗೆ? ನನ್ಗೆ ಗೋಲೋಕ ಬೇಡಪ್ಪ, ನನಗೆ ಪ್ರೇಮ ಸಾಕು, ಕೃಷ್ಣ ಪ್ರೇಮ, ಇಲ್ಲೇ ಇರ್ತೀನಿ ನಾನು. ನಿನ್ನ ಪ್ರೇಮದಲ್ಲಿ, ನಿನ್ನ ಪ್ರೇಮ ಸೇವೆಯಲ್ಲಿ ನಾನು ನರಕದಲ್ಲಿ ಬೇಕಾದ್ರೆ ಇರ್ತೀನಿ. ನರಕಕ್ಕೆ ಹೋಗೋಕ್ಕೂ ಸಿದ್ಧ ನಾನು. ಆದ್ರೆ ನಿನ್ನ ಪ್ರೇಮ ಹೊಂದಿದ್ರೆ ಸಾಕು ನನಗೆ, ಕೃಷ್ಣ ಪ್ರೇಮ. ಇದು ದಿವ್ಯ ಸಮಾಧಿ. ಮೋಕ್ಷ ಅಂತಿಮ ಅಲ್ಲ, ಚತುರ್ವಿಧ ಪುರುಷಾರ್ಥ ಅಲ್ಲ, ಪಂಚಮ ಪುರುಷಾರ್ಥ ಸೇ ಪ್ರೇಮ ಮಹಾಧನ. ಕೃಷ್ಣೇರ ಮಾಧುರ್ಯ ರಸ ಕರಾಯ ಆಸ್ವಾದನ. ಆಹಾ, ಕೃಷ್ಣ ಕಥೆ ಕೇಳ್ಕೊಂಡು ಇಲ್ಲೇ ಇರಬಾರ್ದ? ಯಾರು ಸವಾಸ ಬೇಡ, ಯಾವ ಕೆಟ್ಟ, ಅದಕ್ಕೆ ಭೌತಿಕ ಜಗತ್ತಿನ ಸವಾಸನೆ ಬೇಡ, ಅಸಹ್ಯ. ಭಗವಂತನ ಕಥೆ ಕೇಳ್ಕೊಂಡಿರ್ಬೇಕು ಅಂತ ಅನ್ಸುತ್ತಲ್ಲ, ಅದು. ಕೃಷ್ಣೇರ ಮಾಧುರ್ಯ ರಸ ಕರಾಯ ಆಸ್ವಾದನ. ಕೃಷ್ಣ, ನಿನ್ನ ಮಾಧುರ್ಯ ರಸವನ್ನ ನನಗೆ ಆಸ್ವಾದನೆ ಮಾಡಿಸಪ್ಪ. ಕಣ್ಣು ಮುಚ್ಚಿದ ಕಡೆ, ಕಣ್ಣು ಬಿಟ್ಟ ಕಡೆ ನಿನ್ನ ಪ್ರೇಮ ರಸ ಆಸ್ವಾದನೆ ಆಗಬೇಕು ನನಗೆ. ಅಷ್ಟು ಮಾಡು. ನನ್ಗೆ ಯಾವ ಪುರುಷಾರ್ಥ, ನನ್ ಮೋಕ್ಷ ಬೇಕಾಗಿಲ್ಲ. ನನ್ಗೆ ಯಾರು ಮೋಕ್ಷ ಕೊಡು ಅಂತ ಕೇಳಿದ್ದು? ನನ್ ಮೋಕ್ಷ ಬೇಕಿಲ್ಲ. ಅದ್ಯಾರು ಮೂರ್ಖರು ಮಾಡುವಂತ ಕೆಲಸ, ಮೋಕ್ಷಕ್ಕೋಸ್ಕರ ಸ್ವರ್ಗ, ಅದು ಇನ್ನಾ ತೀರಾ ವರ್ಸ್ಟ್. ಸ್ವರ್ಗಕ್ಕೆ ಹೋಗಕ್ಕೆ ಅಂತ ಪೂಜೆ ಮಾಡ್ತಾರೆ. ಅವ್ರಿಗಿಂತ ವರ್ಸ್ಟ್ ಮದುವೆ ಮಾಡ್ಬೇಕು, ಮಕ್ಕಳಾಗ್ಬೇಕು, ಮನೆ ಕಟ್ಟಬೇಕು ಅಂತ ಪೂಜೆ ಮಾಡಿಸ್ತಾರೆ. ಅವ್ರಿಗಿಂತ ವರ್ಸ್ಟ್ ಪ್ರಾಣಿಗಳ ತರ ಬದುಕ್ತಾ ಇದಾರಲ್ಲ, ಭಗವಂತನ ಮರೆತು ಅವರು. ನಮ್ಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಯಾವಾಗ ಸಮಯ ಬರುತ್ತೆ ಅವಾಗ ಅರ್ಥ ಆಗುತ್ತೆ ಅವ್ರು ಯಾಕೆ ಹಂಗೆ ಹೇಳ್ತಾ ಇದ್ರು ಅಂತ. ನಮಗೂ ಅರ್ಥ ಆಗಿದ್ದು ಎಷ್ಟೋ ವರ್ಷ ಆದ್ಮೇಲೆ. ಯಾಕೆ ನಮ್ ಸ್ಕೂಲ್ ಇದ್ದಾಗ ಭಗವದ್ಗೀತೆ ಹೇಳ್ತಾ ಇದ್ರು, ಏನಪ್ಪಾ ಇವ್ರಿಗೆಲ್ಲ ಮಾಡೋ ಕೆಲಸ ಇಲ್ವಾ? ನಾವೇನ್ ಭಗವದ್ಗೀತೆ ಓದೋ ವಯಸ್ಸ ಇದು, ಆಟ ಆಡೋ ವಯಸ್ಸು. ಇವಾಗ ಭಗವದ್ಗೀತೆ ಕಲ್ತ್ಕೊಂಡು ಏನ್ ಮಾಡ್ಬೇಕು ನಾವು ಅಂತ ಅರ್ಥ ಮಾಡಿಸ್ತೇನೆ ಭಗವಂತ. ಕೃಷ್ಣ ಪ್ರೇಮವನ್ನ ಬಿಟ್ಟು ಬೇರೆ ಏನನ್ನೂ ಬಯಸದೇ ಇರುವಂತ ಜೀವಿಗೆ ಮಾತ್ರ ಭಗವಂತ ಅಲ್ಲಿ ಒಳಗಡೆ ಪ್ರವೇಶ, VIP ಪಾಸ್. ಇಲ್ಲಾಂದ್ರೆ ಎಲ್ರಿಗೂ ಗುಂಪಲ್ ಗೋವಿಂದ ಅಂತ ಒಳಗಡೆ ಕರ್ಕೊಳ್ಳೋದಿಲ್ಲ. ಗೋಲೋಕ ಅದು ಕುರಿ ದೊಡ್ಡಿ ಅಲ್ಲ, ಅದು ಕುರಿಗಳನ್ನ ಕೂಡಾಕ್ತಾರಲ್ಲ, ಕುರಿ ಮೇಕೆಗಳನ್ನ, ಅಲ್ಲ. ಅದಕ್ಕೆ ಶಾಸ್ತ್ರ ಜ್ಞಾನ ಬೇಕು ಅಂತ ಹೇಳ್ತಾ ಇರೋದು. ಯಾವ್ದು ಯಾರು ನಿಂದನೆ ಮಾಡಕ್ ಹೇಳ್ತಾ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಾವು ಮಾಡ್ತಾರೋ ಭಕ್ತಿ ಅದು ಭಕ್ತಿ ಅಲ್ಲ. ನಾವು ಭಗವಂತನ ಹತ್ರಕ್ಕೆ ಬರ್ಬೇಕು, ಹರಿನಾಮ ಜಪ ಮಾಡ್ಬೇಕು, ಭಗವಂತನ ಕಥೆ ಕೇಳಬೇಕು, ಏನ್ ಹೇಳ್ತೀವಿ ಅದನ್ನ ಮಾಡ್ಬೇಕು. ಕೃಷ್ಣ ಪ್ರೇಮ ಬೇಕು ಅಂದ್ರೆ. ಇಲ್ಲ ನಾವು ಕುರಿ ದೊಡ್ಡಿ ತುಂಬ್ಕೊಂತೀವಿ ಪರವಾಗಿಲ್ಲ ಅಂತಂದ್ರೆ, ಇಲ್ಲ ಅಂದ್ರೆ ಯಾರಿಗೇನು ಹೇಳಕ್ಕಾಗತ್ತೆ. ಪಂಚಮ ಪುರುಷಾರ್ಥ ಸೇ ಕೃಷ್ಣ ಪ್ರೇಮ ಮಹಾಧನ. ಮಹಾಧನ ಅದು, ಬರೀ ಸಾಮಾನ್ಯ ಧನ, ದುಡ್ಡಲ್ಲ, ಅದು ಮಹಾಧನ, ಹೈಯೆಸ್ಟ್ ಟ್ರೆಷರಿ ಅದು. ಲಕ್ಷ ಕೋಟಿ ಸಾವಿರ ಚಿಲ್ಲರೆ ಅದಲ್ಲ, ಮಹಾಧನ. ಎಷ್ಟು ಕೋಟಿ ಕೊಟ್ರು ಕೃಷ್ಣ ಪ್ರಜ್ಞೆಯಿಂದ ಬಿಟ್ಟು ಬಂದ್ಬಿಡಿ. 1 ಕೋಟಿ ಅಲ್ಲ, ಪ್ರಾಣ ಬಿಟ್ಟರು ನಾವು ಕೃಷ್ಣ ಪ್ರಜ್ಞೆ ಬಿಡೋದಿಲ್ಲ. ಅದು ಮಹಾಧನ ಅಂದ್ರೆ. 1,000 ಕೊಡ್ತೀನಿ ಸುಳ್ಳು ಸಾಕ್ಷಿ ಹೇಳ್ತೀರಾ? 1,000 ಕೊಡ್ತೀನಿ ಮನೆಗೆ ಬೆಂಕಿ ಹಚ್ತೀರಾ? 1 ಕೋಟಿ ಕೊಡ್ತೀನಿ ಕೃಷ್ಣ ಪ್ರಜ್ಞೆ ಬಿಡ್ತೀರಾ? ನಿಮ್ ಪ್ರಾಣ ಅಲ್ಲ, ಯಾರು ಪ್ರಾಣ ಕೊಟ್ರು ನಾವು ಕೃಷ್ಣ ಪ್ರಜ್ಞೆ. ಪ್ರಭುಪಾದ್ ಹೇಳ್ತಾರೆ, ಪ್ರಭುಪಾದ್ ಸೆಕೆಂಡ್ ವರ್ಲ್ಡ್ ವಾರ್ ನಡೀತಾ ಇದೆ, ಇಂಡಿಯಾ ಪಾಕಿಸ್ತಾನ್ ವಾರ್ ಆದಾಗ, ಇಂಡಿಯಾ ಪಾಕಿಸ್ತಾನ್ ವಾರ್ ನಡೀತಾ ಇತ್ತು.
ಶಿಲ ಪ್ರಭುಪಾದ ಬ್ರಹ್ಮಾನಂದ ಎಲ್ಲ ಸೀನಿಯರ್ ಡಿಸೈಪಲ್ಸ್ ಇದ್ರು. ಅಯ್ಯೋ ವಾರ ಆಗ್ತಾ ಇದೆ, ಏನ್ ಮಾಡೋದು ಪ್ರಭುಪಾದ, ಬಾಂಬ್ ಗಿಂಬ್ ಹಾಕ್ಬಿಟ್ರೆ ಪಾಕಿಸ್ತಾನದಲ್ಲಿ. ಬಾಂಬ್ ಹಾಕ್ರೆ ಮಹಾಪ್ರಸಾದ ಅನ್ಕೊಳ್ಳಿ, ಎರಡು ಕೈ ಒಡ್ಡಿ ಪಡ್ಕೊಳ್ಳಿ ಬಾಂಬ್ನ, ಸ್ವೀಕಾರ ಮಾಡಿ, ಬ್ಲಾಸ್ಟ್ ಆಗಿ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಪ್ರೇಮಧನ ಇದಕ್ಕಿಂತ ಹೈಯೆಸ್ಟ್ ಟ್ರೆಜರ್. ಪ್ರಾಣನು ಕೂಡ ಅದಕ್ಕೆ ಲೆಕ್ಕಿಸಬಾರ್ದು. ಪ್ರಾಣ ಹೋಗುತ್ತೆ, ಪ್ರಾಣ ಇದೆಲ್ಲ ಮೊದಲನೇ ಸಲ ಹೋಗ್ತಾ ಇದೆಯಾ ಪ್ರಾಣ? ನಮಗೆ ಎಷ್ಟೋ ಸಲ ಪ್ರಾಣ ಹೋಗಿದೆ ಬಂದಿದೆ, ಹೋಗಿದೆ ಬಂದಿದೆ. ಅದಕ್ಕೆ ಯಾಕೆ ಇದಿರ್ಬೇಕು? ಆದರೆ ಪ್ರೇಮಧನ ಯಾವತ್ತೋ ಬಂದಿದ್ದಲ್ಲ, ಈಗ ಬರ್ತಾ ಇದೆ. ಒನ್ಸ್ ಇನ್ ಮೆನಿ ಲೈಫ್ ಟೈಮ್ಸ್. ಪ್ರಾಣ ಹೋಗುತ್ತೆ ಬರುತ್ತೆ. ನಾಯಿ ಆದಾಗ ಪ್ರಾಣ ಬಂತು ಹೋಯ್ತು, ಕತ್ತೆ ಆದಾಗ ಪ್ರಾಣ ಬಂತು ಹೋಯ್ತು, ಹಂದಿ ಆದಾಗಲೂ ಪ್ರಾಣ ಬಂತು ಹೋಯ್ತು. ಎಷ್ಟು ಕೋಟಿ ಸಲ ಪ್ರಾಣ ಬಂದು ಹೋಗಿದೆ. ಅದನ್ನು ಉಳಿಸ್ಕೊಳ್ಳೋದು ಪ್ರಯೋಜನ ಇಲ್ಲ. ಪಂಚಮ ಪುರುಷಾರ್ಥ ಬೇಕಾ? ಪ್ರಾಣ ಕೊಡಬೇಕು. ಯಾರು ಕೇಳಿದ್ರು ಪ್ರಾಣ ಕೊಡಿ ಅಂತ? ಪ್ರಾಣ ಇರೋವರೆಗೂ ಸೇವೆ ಮಾಡಿ ಅಂತ ಹೇಳ್ತಿದಾರೆ ಅಷ್ಟೇನೆ. ನೋಡಿ ಎಷ್ಟು ಸಿಂಪಲ್ ಆಗಿ ಹೇಳ್ತಿದ್ದಾರೆ, ಸರಳವಾಗಿ. ಕಾಲು ನೋವು, ಕೈ ನೋವು, ಮಂಡಿ ನೋವು, ತಲೆನೋವು, ಅದಕ್ಕೆ ಭಕ್ತಿ ಮಾಡಕ್ ಆಗ್ತಾ ಇಲ್ಲ ಅಂತ ಏನೋ ಒಂದು ಕುಂಟನೆಪ ಹೇಳ್ಕೊಂಡು ನಾವು ಕೃಷ್ಣೇರ ಮಾಧುರ್ಯ ರಸ ಕರಾಯ ಆಸ್ವಾದನ. ಭಗವಂತನ ಪ್ರೇಮ ಅದು ಎಷ್ಟು ಉನ್ನತವಾದದ್ದು ಅಂದ್ರೆ ಅದ್ರ ಮುಂದೆ ಇನ್ಯಾವುದು ಕೂಡ ಸಮ ಅಲ್ಲ. ಯಾವುದು ಅಂದ್ರೆ ಕೃಷ್ಣನು ಕೂಡ ಅದ್ರ ಮುಂದೆ ಬಗ್ಗಿ ಬಿಡ್ತಾನೆ. ಕೃಷ್ಣನೇ ಆ ಪ್ರೇಮ ಧನಕ್ಕೆ ಮಂಡಿ ಊರು ಬಿಡ್ತಾನೆ. ಇನ್ನೆಂತ ಸಾಕ್ಷಾತ್ ಲಕ್ಷ್ಮೀಪತಿ, ರಮಾಪತಿ, ಅವನು ಕೂಡ ಪ್ರೇಮ ಧನಕ್ಕೆ ಮರಳಾಗ್ಬಿಡ್ತಾನೆ. ಅದಕ್ಕೆ ತಾನೇ ಮಹಾಪ್ರಭು ರೂಪದಲ್ಲಿ ಬಂದಿದ್ದು ಕೃಷ್ಣ, ಆ ಪ್ರೇಮ ರಸವನ್ನು ಆಸ್ವಾದಿಸ್ಬೇಕು ಅಂತ. ಆ ಪ್ರೇಮಕ್ಕೆ ಏನ್ ಬೆಲೆ ಕೊಡ್ಬೇಕು ನಾವು? ಅಷ್ಟು ಟ್ರೆಷರ್ ಇದೆ ನಮ್ಮ ಹೃದಯದಲ್ಲಿ, ನಾವು ತೆಗಿತಾ ಇಲ್ಲ ಅಷ್ಟೇನೆ. ಯಾವುದೋ ಬೇಡದಿರಂತ ಧರ್ಮಗಳನ್ನ, ಕೆಟ್ಟ ಧರ್ಮಗಳನ್ನ ಆಚರಣೆ ಮಾಡಿಕೊಂಡು ನಮ್ಮ ಸಂಪ್ರದಾಯ ನಮ್ಮ ಅಪ್ಪ ಮಾಡ್ತಾ ಇದ್ರು, ನಮ್ಮ ತಾತ ಮಾಡ್ತಾ ಇದ್ರು. ಅದಕ್ಕೆ ಹೇಳುದು, ಯಾವ ಗೊಟ್ಟು ಸಂಪ್ರದಾಯಗಳಿಗೂ ನಾವು ಮಣೆ ಹಾಕಬಾರದು. ಅದೇನು ಹರಕೆ ಹೊತ್ಕೊಳ್ಳೋದಂತೆ, ಕೊಂಡ ಹಾಯೋದು, ಈ 108 ಒಂದಲ್ಲ ಎರಡಲ್ಲ. ಧರ್ಮೋ ಪ್ರೋಜಿತ ಕೈತವ ಒತ್ತರ ಪರಮೋ ನಿರ್ಮತ್ಸಾರಾಣಾಂ ಸತಾಂ. ಭಕ್ತರಲ್ಲದವರಿಗೆ ಅದು ಅರ್ಥ ಆಗೋದಿಲ್ಲ ಅಷ್ಟೇ. ಅದ್ರ ಮುಂದೆ ಏನೇನು ಹೇಳಕ್ಕಾಗೋದಿಲ್ಲ. ಭಕ್ತಿ ಮಾಡದಿದ್ದವರಿಗೆ ಅರ್ಥ ಆಗೋದಿಲ್ಲ, ಕೃಷ್ಣ ಅರ್ಥ ಆಗೋದಿಲ್ಲ, ಯಾವುದು ಅರ್ಥ ಆಗೋದಿಲ್ಲ. ಪ್ರೇಮ ಹೈತೆ ಕೃಷ್ಣ ಹಯ ನಿಜ ಭಕ್ತ ವಶ. ಅರೇ ಕೃಷ್ಣ, ನೀನು ಭಕ್ತನ ವಶ ಆಗ್ಬಿಡ್ತೀಯಂತೆ. ಹೆಂಗ್ ಹೇಳ್ತಾರೆ ನೋಡಿ ಭಕ್ತರು. ಕೃಷ್ಣ ಸರೆಂಡರ್ ಆಗ್ಬಿಡ್ತಾನೆ. ಎಲ್ಲದು ಕೇಳಿದೇವ ಇದು, ಭಗವಂತ ಸರೆಂಡರ್ ಆಗ್ತಾನೆ ಅಂತ? ಅಹಂ ಭಕ್ತ ಪರಾಧೀನೋ, ನಾನು ಭಕ್ತನ ಪರಾಧೀನ. ಬರೀ ಅಧೀನ ಅಲ್ಲ, ನಾನು ಭಕ್ತರ ಪರಾಧೀನ. ನಾನು ಅಧೀನ ಅದೇನು? ಅವನ ಅಂಡರ್ ಅಂತ. ಪರಾಧೀನ ಅದೇನು? ಅವನ್ಗೆ ಅವನ್ ಕೊನೆ ಅಧೀನ ನಾನು. ಈಗ ಅವನ್ಗೆ 10 ಜನ ಸೇವಕರಿದ್ರೆ ಅಂದ್ರೆ ಕೊನೇ ಸೇವಕ ನಾನು ಅಂತ ಹೇಳಲ್ವಾ? ಹಾಗೆ. ಆದ್ರೆ ಕೃಷ್ಣ ಪರತಂತ್ರ, ಸ್ವತಂತ್ರ, ಅವನು ಹೈಯೆಸ್ಟ್, ಎಲ್ಲರಿಗಿಂತ ಟಾಪ್ ಮೋಸ್ಟ್ ಅವನು. ಆದ್ರೆ ಹೇಳ್ತಾನೆ, ನಾನು ಪ್ರೇಮಕ್ಕೆ ಎಲ್ರಿಗಿಂತ ಟಾಪ್ ಮೋಸ್ಟ್ ಸೇವಕ ಆಗ್ಬಿಡ್ತೀನಿ ಅಂತ. ಟಾಪ್ ಮೋಸ್ಟ್ ಬಾಸ್ ಅಲ್ಲ ಕೃಷ್ಣ, ಟಾಪ್ ಮೋಸ್ಟ್ ಸೇವಕ, ಸರ್ವೆಂಟ್ ಆಗ್ಬಿಡ್ತಾನೆ. ಮತ್ತೆ ಯಾರು ಶ್ರೇಷ್ಠ ಹಾಗಾದ್ರೆ? ಕೃಷ್ಣ ಶ್ರೇಷ್ಠ ಆಗಿದ್ರೆ ಮತ್ತೆ ಯಾಕೆ ಆ ಭಕ್ತನಿಗೆ ಅಧೀನ ಆಗ್ಬೇಕಿತ್ತು, ಆ ಪ್ರೇಮಕ್ಕೆ ಅಧೀನ ಆಗ್ಬೇಕಾಗಿತ್ತು? ಯಾರು ದೊಡ್ಡವರು? ನಾವ್ ಹೇಳ್ತೀವಿ ಕೃಷ್ಣ ಸರ್ವೋತ್ತಮ, ಓ ಎಲ್ಲರಿಗಿಂತ ದೊಡ್ಡ, ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ. ಅಲ್ಲಿ ಕೃಷ್ಣ ಹೇಳ್ತಾನೆ, ನಾನು ಅಧೀನ, ನಾನು ಅಧ್ಯಕ್ಷ ಅಲ್ಲ, ನಾನು ಅಧೀನ, ನಾನು ಪ್ರೆಸಿಡೆಂಟ್ ಅಲ್ಲ, ನಾನು ಮತ್ತೆ ಸರ್ವೆಂಟ್, ಸರ್ವೆಂಟ್ ಆಫ್ ದಿ ಸರ್ವೆಂಟ್ ಆಫ್ ದಿ ಸರ್ವೆಂಟ್ ಆಫ್ ದಿ ಸರ್ವೆಂಟ್ಸ್. ಪ್ರೇಮ ಹೈತೆ ಕೃಷ್ಣ ಹಯ ನಿಜ ಭಕ್ತ ವಶ. ಪ್ರೇಮ ಹೈತೆ ಪಾಯ ಕೃಷ್ಣರ ಸೇವಾ ಸುಖ ರಸ. ನಿಜವಾಗ್ಲೂ ಭಕ್ತ ಎಂಜಾಯ್ ಮಾಡ್ತಾನೆ ಅಂದ್ರೆ ಅದು ಭಗವಂತನ ಸೇವೆಯಲ್ಲಿ ಮಾತ್ರವೇ. ಪ್ರಭುಪಾದರು ಒಂದು ಲೆಕ್ಚರ್ ಅಲ್ಲಿ ಎಷ್ಟು ಚೆನ್ನಾಗಿ ಅವರು ಕಾಲು ಎಳಿತಾರೆ ನೋಡಿ. ಫಾರಿನ್ ಕಂಟ್ರೀಸ್ ಅಲ್ಲಿ ನಾಯಿಗಳನ್ನ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ಅದು ಅಲ್ಲಂದ್ರೆ ಯೂರಿನ್ ಪಾಸ್, ಸ್ಟೂಲ್ ಪಾಸ್ ಮಾಡೋಂಗಿಲ್ಲ. ಮಾಡಿದ್ರೆ ಅದು ಯಜಮಾನನೇ ಎತ್ತಬೇಕು, ಕೈ ಹಾಕಿ. ಅವ್ನ ಮಗಂದು ಮಾಡಿರ್ತಾನೆ ಬಿಡ್ತಾನೆ ಗೊತ್ತಿಲ್ಲ.
ಕೈ ಹಾಕಿ ಅದಕ್ಕೊಂದು ಪ್ಲಾಸ್ಟಿಕ್ ಅವರು ತಗೊಂಡಿರ್ತಾನೆ ರೆಡಿ ಮಾಡಿ ಇಟ್ಕೊಂಡು ಅದನ್ನ ತುಂಬಿಕೊಂಡು ಕರ್ಕೊಂಡು ಹೋಗ್ತಾನೆ. ಎಷ್ಟು ಪ್ರೀತಿ ನೋಡಿ ನಾಯಿ ಮೇಲೆ, ಅದು ಪ್ರೀತಿ, ಅದು ಲವ್. ಆದ್ರೆ ಅದು ರಾಂಗ್ ವೇನಲ್ಲಿ ಹೋಗ್ತಾ ಇದೆ ಅಷ್ಟೇನೆ. ಅದು ರಾಂಗ್ ಪಾರ್ಟಿ, ಲವ್ ಟುವರ್ಡ್ಸ್ ರಾಂಗ್ ಪಾರ್ಟಿ. ಅದೇ ಪ್ರೀತಿ ನೀನು ಭಗವಂತನ ಭಕ್ತರಿಗೆ ಮಾಡ್ಬೇಕಿತ್ತು, ನಾಯಿಗಲ್ಲ. ನಾಯಿನು ಭಗವಂತನ ಭಕ್ತ ಅನ್ಕೊಂಡ್ ಮಾಡ್ತೀನಿ. ಅದೇಂಗೆ ನಾನು ನಿಮ್ ಕೈಲಿ ಒಂದು ಖಾಲಿ ದೊನ್ನೆ ಕೊಡ್ತೀನಿ, ಖಾಲಿ ದೊನ್ನೆ ಒಳಗೆ ನೀವು ರಸಗುಲ್ಲ ಇದೆ ಅನ್ಕೊಂಡು ತಿಂತೀರಾ? ಎಲ್ರ ಕೈಲಿ ಒಂದೊಂದು ದೊನ್ನೆ ಕೊಟ್ಬಿಟ್ಟು ಏನ್ ಪ್ರಭುಜಿ ಬರೀ ಖಾಲಿ ದೊನ್ನೆ ಇದೆ, ಖಾಲಿ ದೊನ್ನೆ ಅಲ್ಲ ರೀ, ಅದ್ರಲ್ಲಿ ರಸಗುಲ್ಲ ಇದೆ ಅನ್ಕೊಂಡು ತಿನ್ನಿ. ಅದೇಂಗಾಗುತ್ತೆ? ಮತ್ತೆ ನಾಯಿನೂ ಕೂಡ ಭಗವಂತನ ಭಕ್ತ, ಅದರಲ್ಲೂ ಭಗವಂತ ಇದ್ದಾನೆ ಅನ್ಕೊಂಡು ಪ್ರೀತಿ ಮಾಡ್ತೀವಿ, ಹೆಂಗ್ ಸಾಧ್ಯ ಆಗುತ್ತೆ? ಮೊಂಡುವಾದ ಮಾಡಬಾರ್ದು. ಮೊಂಡುವಾದ ಮಾಡಿದ್ರೆ ಖಾಲಿ ದೊನ್ನೆನೆ ಕೊಡೋದು ಕೈಗೆ. ಖಾಲಿ ದೊನ್ನೆ ಕೊಟ್ಬಿಟ್ಟು ರಸಗುಲ್ಲ ಇದೆ ಅನ್ಕೊಂಡು ತಿನ್ನಿ. ಆಗಲ್ಲ. ಹಾಗೇನೆ ಭಗವಂತನ ಪ್ರೇಮ ಸೇವೆನೂ ಕೂಡ ಹಾಗೆ ಮಾಡಬೇಕು. ನಾನು ಎಲ್ಲ ಕಡೆ ದೇವ್ರಿದ್ದಾನೆ ಅನ್ಕೊಂಡ್ಬಿಡ್ತೀನಿ. ಅದೇಂಗ್ ಅನ್ಕೊಂಡ್ಬಿಡ್ತೀರಾ? ಖಾಲಿ ದೊನ್ನೆ ಅನ್ಕೋಬೇಕು. ಅದೇ ಸೇವೆ ಮಾಡ್ಬೇಕಾದ್ರೆ ಭಗವಂತನಿಗೆ ಮಾಡ್ಬೇಕು. ನೀವು ರಸಗುಲ್ಲ ಬೇಕಾದ್ರೆ ಇದು ಗುಲಾಬ್ ಜಾಮೂನ್ ಅನ್ಕೊಂಡ್ಬೇಕಾದ್ರೆ ತಿನ್ನಿ, ಪರವಾಗಿಲ್ಲ. ಆದ್ರೆ ತಿಂತಾ ಇರ್ತೀರ ರಸಗುಲ್ಲ ತಿನ್ನೋದು ಒಳಗಡೆ ಹೋಗ್ತಿರುತ್ತಲ್ವಾ. ಬಟ್ ಖಾಲಿ ದೊನ್ನೆ ರಸಗುಲ್ಲ ಅನ್ಕೊಂಡು ಹೆಂಗ್ ತಿನ್ನಕ್ಕಾಗತ್ತೆ? ಆಗಲ್ಲ. ಅದೇ ತರನೇ ಭಗವಂತನ ಕೃಷ್ಣನನ್ನ ಭಕ್ತಿ ಸೇವೆಯಲ್ಲಿ ಅವನ ಮೂಲ ರೂಪದಲ್ಲೇ ಧ್ಯಾನ ಮಾಡ್ಬೇಕು ನಾವು. ಅವಾಗಷ್ಟೇ ಪ್ರೇಮ ಸಿಗುತ್ತೆ. ಇಲ್ಲಾಂದ್ರೆ ಖಾಲಿ ದೊನ್ನೆ ತಿನ್ಬಿಟ್ಟು ಹೆಂಗಿತ್ತು ಗೊತ್ತೇನ್ರಿ ಇವತ್ತು ರಸಗುಲ್ಲ ಪ್ರಭುಜಿ ಕೊಟ್ಟಿದ್ರು, ಎಲ್ರಿಗೂ ಒಂದೊಂದು ಖಾಲಿ ದೊನ್ನೆ ಸೂಪರ್ ಆಗಿತ್ತು ಅಂತ ಅದು ಬಾಯಿ ಮಾತಾಗುತ್ತೆ. ನಮಗೆ ಬಾಯಿ ಮಾತಿನ ಭಕ್ತಿ ಬೇಕಾಗಿಲ್ಲ. ಮಾಡಿ ತೋರಿಸಿ ಎಲ್ಲ ಏನೇನ್ ಮಾಡ್ತೀವಿ ಕೃಷ್ಣನ್ಗೋಸ್ಕರ ಏನ್ ಮಾಡ್ತೀವಿ ತೋರಿಸಿ, ಹೇಳಿ. ಖಾಲಿ ದೊನ್ನೆ. ಮತ್ತೆ ಪ್ರೇಮ ಹೆಂಗೆ ನಮಗೆ ಪ್ರಾಪ್ತಿ ಆಗುತ್ತೆ? ಮತ್ತೆ ಪ್ರೇಮ ಟೇಸ್ಟ್ ಹೆಂಗ್ ಗೊತ್ತಾಗುತ್ತೆ? ಈಗ ನಾನ್ ತಿಂದ್ರೆ ಸಖತ್ತಾಗಿತ್ತು ಅಂತ ಹೇಳ್ತೀನಿ, ನೀವು ಖಾಲಿ ದೊನ್ನೆ ನನಗೂ ಸಖತ್ತಾಗಿತ್ತು ಅದಂಗೆ? ನನ್ಗೆ ಗೊತ್ತು ನೀವು ತಿಂದಿಲ್ಲ ಅಂತ. ಸಖತ್ತಾಗಿತ್ತು ಅಂತ ಹೆಂಗೆ ಹೇಳ್ತೀರಿ ನೀವು? ಇದು ಫೇಕ್. ಆದ್ರಿಂದ ಪ್ರತಿಯೊಬ್ಬರೂ ಕೂಡ ಭಗವಂತನ ಸೇವೆಯಲ್ಲಿ ತೊಡಗಲೇಬೇಕು. ಇಲ್ಲಾಂದ್ರೆ ಟೇಸ್ಟ್ ಬರೋದಿಲ್ಲ ನಮಗೆ. ಭಗವಂತ ಪ್ರೇಮ ಹೇತೆ ಕೃಷ್ಣ ಹಯ ನಿಜ ಭಕ್ತ ವಶ ಅಂತ ಪ್ರೇಮಕ್ಕೆ ಕೃಷ್ಣನು ಕೂಡ ವಶ ಆಗ್ಬಿಡ್ತಾನೆ. ಕೃಷ್ಣ ಪಾರ್ಥ ಸಾರಥಿ ಆಗ್ಬಿಟ್ಟ. ಪಾರ್ಥ, ನಾನ್ ಸಾರಥಿ ಆಗಿ ಬರ್ತೀನಿ, ನೀನು ಹೇಳ್ದಂಗೆ ಕೇಳ್ತೀನಿ. ನಾನು ನಿನ್ ಡ್ರೈವರ್, ಕಾರ್ ಡ್ರೈವರ್, ಚಾರಿಯಟ್ ಡ್ರೈವರ್ ನಾನು. ಕೃಷ್ಣ ರಥ ಅಲ್ಲಿ ನಿಲ್ಸು, ಕೃಷ್ಣ ರಥ ಇಲ್ಲಿ ನಿಲ್ಸು, ಕೃಷ್ಣ ಯಾರ್ಯಾರು ಬಂದಿರೋಣ ಅಂತ ಹೇಳಿ ಕೃಷ್ಣ. ಅರೆ ನನ್ಗೇನ್ ಬೇಜಾರಿಲ್ಲಪ್ಪ, ನಾನು ಭಕ್ತನಿಗೆ ಅಧೀನ ಆಗಿದ್ದೀನಿ, ಮಾಡ್ತೀನಿ, ಏನ್ ಕೆಲಸ ಹೇಳಿದ್ರೆ ಮಾಡ್ತೀನಿ. ಪ್ರೇಮ ಅದಕ್ಕೆ ಹೇಳುದು, ಪ್ರೇಮಕ್ಕೆ ಭಗವಂತ ವಶನಾಗ್ಬಿಡ್ತಾನೆ. ಇದಿಷ್ಟು ಸಂಬಂಧ ತತ್ವ ಆಯ್ತು. ಅದಕ್ಕೆ ಎಕ್ಸಾಂಪಲ್ ಕೊಟ್ಟು ಹೇಳಿದೆ. ಕೃಷ್ಣನಿಗೂ ನಮಗೂ ಸಂಬಂಧ ಇದೆ, ಶಾಶ್ವತ ಸಂಬಂಧ ಇದೆ. ಹೆಂಗೆ ಇಂಜಿನ್ಗೂ ಕೊನೆ ಬೋಗಿಗೂ ಸಂಬಂಧ ಇರುತ್ತೋ ಹಾಗೆ ನನಗೂ ನನ್ನ ಮುತ್ತಾತನ ಸಂಬಂಧ ಇಲ್ಲ. ಅದಂಗೆ ಹೇಳ್ತೀರಿ ಸಂಬಂಧ ಇಲ್ಲ ಅಂತ? ನೀವು ನೋಡಿಲ್ಲ ಅಷ್ಟೇನೆ ನಿಮ್ ಮುತ್ತಾತನ, ಬಟ್ ಸಂಬಂಧ ಇದೆ. ಅವ್ರ ರಕ್ತನೇ ಹರಿತಾ ಇರೋದು. ನಿಮ್ಮ ಅವ್ರ ಮಗನ ರಕ್ತ, ಅವ್ರ ಮಗನ ರಕ್ತ. ಸಂಬಂಧ, ಅವಿಧೇಯ ಮತ್ತೆ ಪ್ರಯೋಜನ. ನಾಮ ತಿನ ಅರ್ಥ ಸರ್ವ ಸೂತ್ರೇ ಪರ್ಯಾವಸಾನ. ಎಲ್ಲಾ ಸೂತ್ರ ಕೊನೆಯಾಗೋದು ಈ ಮೂರು ತತ್ವಗಳಿಂದಲೇ. ಯಾವುದೇ ಪುರಾಣ ವೇದ ಸಾಹಿತ್ಯ ತಗೊಳ್ಳಿ, ಸಂಬಂಧ ಇದೆ. ಆಮೇಲೆ ಅಭಿಧೇಯ, ಎಲ್ರು ಹೇಳೋದು ಕೃಷ್ಣ ಭಕ್ತಿ ಮಾಡಿ ಅಂತಾನೆ. ಮೂರನೇದು ಪ್ರಯೋಜನ ಏನು? ಕೃಷ್ಣ ಪ್ರೇಮ. ಮಹಾಧನ. ಎಲ್ಲಿವರೆಗೂ ಮನುಷ್ಯ ತನ್ನ ಜೀವನದ ಗುರಿಯನ್ನ ತಿಳ್ಕೊಂಡಿಲ್ವೋ, ಋಷಭದೇವರು ತನ್ನ ಮಕ್ಕಳಿಗೆ ಉಪದೇಶ ಮಾಡ್ತಿದ್ರೆ ಭರತ ಚಕ್ರವರ್ತಿಗೆ, ಅಪ್ಪ ಪರಾಭವಸ್ತಾವದ್ ಅಬೋಧ ಜಾತೋ ದಡ್ಡ, ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಅಂದ್ರೆ ಯಾವನ್ನ ಜಿಜ್ಞಾಸತ ಆತ್ಮತತ್ವಂ, ಎಲ್ಲಿವರೆಗೂ ಆತ್ಮತತ್ವವನ್ನು ತಿಳ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ನೀನು ಸುಮ್ಮನೆ ಡೆಡ್ ಬಾಡಿ ಅಷ್ಟೇನೆ, ಕೋಮಾಸ್. ಋಷಭದೇವರು ಭಗವಂತನ ಅವತಾರ. ಹೇಗೆ ಬದುಕಿದ್ರು ಗೊತ್ತಲ್ಲ ಕೊನೆಯಲ್ಲಿ? ನೆನಪಿದ್ಯಾ? ಭಾಗವತಂ 5ನೇ ಸ್ಕಂದ.
5.5 ಕಂದ 5 ಅಧ್ಯಾಯ 5 ಶ್ಲೋಕ 5. ಎಲ್ಲಿವರೆಗೂ ಮನುಷ್ಯ ತನ್ನ ಜೀವನದ ಗುರಿಯನ್ನ ತಿಳ್ಕೊಂಡಿರೋದಿಲ್ಲೋ ಅಲ್ಲಿವರೆಗೂ ಅವನ್ ಮಾಡೋ ಎಲ್ಲಾ ಕೆಲಸಗಳು ಪಾಪಗಳೇ. ಏನಪ್ಪಾ ಹಿಂಗ್ ಹೇಳ್ಬಿಟ್ರೆ ಮತ್ತೆ? ಹೌದು, ಮತ್ತೆ ಹೌದು, ಯಾರಿಲ್ಲ ಅಂತೀರಿ? ವಾದ ಮಾಡ್ತೀರಾ? ಹೋಗ್ಲಿ. ಎಲ್ಲಿವರೆಗೂ ಜೀವನದ ಗುರಿ ಗೊತ್ತಿಲ್ಲ ಅಂದ್ರೆ ಅಲ್ಲಿ ತನಕ ನೀವು ಮಾಡೋ ಅನ್ನದಾನ, ವಿದ್ಯಾದಾನ, ಜ್ಞಾನದಾನ, ಸಮಾಜ ಸೇವೆ, ಆ ಸೇವೆ ಎಲ್ಲ ಪಾಪ ಕಾರ್ಯಗಳೇ. ಹರಿ ಭಯ ಶುರು ಆಗುತ್ತಲ್ಲ ಈಗ ಮತ್ತೆ. ಮತ್ತಿನೇನು? ಎಲ್ಲಿವರೆಗೂ ಡಾಕ್ಟರ್ಗೆ ಪೇಷಂಟ್ ಕಾಯಿಲೆ ಗೊತ್ತಾಗಲೇ ಇಲ್ವೋ, ಡಯಾಗ್ನೈಸ್ ಮಾಡ್ಲಿಲ್ವೋ, ಅಲ್ಲಿವರೆಗೂ ಅವ್ನು ಕೊಡೋ ಮೆಡಿಸಿನ್ ಎಲ್ಲ ವ್ಯರ್ಥ. ಏನ್ ಹೇಳ್ತೀರಿ? ಹೂನ ಹ್ಮ್ 3 ದಿನ ತಗೊಳ್ಳಿ ಮಾತ್ರೆ, ವಾಸಿ ಆಗಿಲ್ಲ ಅಂದ್ರೆ 4 ದಿನ ಬನ್ನಿ. ಯಾಕೆ? ನಿಮ್ಗೆ ಗೊತ್ತಿಲ್ವಾ ವಾಸಿ ಆಗುತ್ತೋ ಇಲ್ವಾ ಅಂತ? ಇಲ್ಲ, ಟ್ರೈ ಮಾಡೋಣ, ಚೇಂಜ್ ಮಾಡೋಣ ಮೆಡಿಸಿನ್. ಎಲ್ಲಿವರೆಗೂ ಮಾಡ್ತೀರಿ ನೀವು? ಎಲ್ಲಿವರೆಗೂ ಮಾಡ್ತೀರಪ್ಪ? ನನ್ನ ಕಾಯಿಲೆ ಗೊತ್ತಾಗೋ ತನಕ ನೀವು ಮೆಡಿಸಿನ್ ಕೊಡಕ್ ಬರೋದಿಲ್ಲ, ಸಾಧ್ಯ ಇಲ್ಲ, ವ್ಯರ್ಥ ಆಗುತ್ತೆ, ಸೈಡ್ ಎಫೆಕ್ಟ್ ಆಗ್ತಿರುತ್ತೆ, ಕಿಡ್ನಿ ಒಂದಿನ ಫೇಲ್ಯೂರ್ ಆಗ್ಬಿಡುತ್ತೆ. ಹಾಗೇನೆ ಎಲ್ಲಿವರೆಗೂ ನಾವು ನಮ್ಮ ಜೀವನದ ಗುರಿ ಏನು? ಜೀವನದ ಗುರಿ ಹೇಳ್ರಿ ಅಭಯ್ ಪ್ರಭು, ಏನು ಜೀವನದ ಗುರಿ? ಅಶ್ವಿನ್ ಪ್ರಭು, ಶಿವ, ಹರೇ ಕೃಷ್ಣ ಪ್ರಭು. ಗೊತ್ತಿಲ್ಲ. ಕೃಷ್ಣನ್ನ ನಾವು ಪ್ರತಿ ಕ್ಷಣದಲ್ಲೂ ನೆನೆಸ್ಕೊಂಡು ಜೀವನದಲ್ಲಿ ಅವ್ರನ್ನ ಹತ್ರ ಸೇರೋದೇ ನಮ್ ಜೀವನದ ಗುರಿ ಪ್ರಭು. ಜೀವನದ ಗುರಿ ಅಲ್ವಾ? ಏಕೈಕ ಗುರಿ ಅಲ್ವಾ? ಈಗ ಹೌದು ಇದು ನಮ್ಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ನೀವೇನ್ ಮಾಡ್ತಿದ್ರಿ? ಆಗ ಜೀವನದ ಗುರಿ ಗೊತ್ತಿಲ್ಲ, ಏನ್ ಮಾಡ್ತಾ ಇದ್ರಿ? ಒಳ್ಳೆ ಜಾಬ್ ಇದೆ, ಸಾಫ್ಟ್ವೇರ್ ಇಂಜಿನಿಯರ್, ದುಡ್ಡು ಬರುತ್ತೆ, ಎಂಜಾಯ್ ಮಾಡ್ಬೇಕು, ಅಷ್ಟೇ ತಾನೆ ಅಲ್ವಾ? ಪ್ರಯೋಜನ ಆಗ್ತಾ ಇತ್ತು ಅವಾಗ? ಇಲ್ಲ ಪ್ರಭು, ಹಾಗಾದ್ರೆ ಜೀವನನೇ ವ್ಯರ್ಥ ಪ್ರಭು, ವ್ಯರ್ಥ ಆಗ್ತಾ ಇತ್ತು. ಸೊ ಈಗ ಅದನ್ನೇ ಹೇಳ್ತಾ ಇರೋದು ಭಾಗವತಮಲ್ಲಿ, ಎಲ್ಲಿವರೆಗೂ ನೀವು ಅಬೋಧ ಜಾತ ಪರಾಭವ ಅಂದ್ರೆ ಏನು? ಸೋಲು, ಫೇಲ್ಯೂರ್. ಪರಾಭವ ಅಂದ್ರೆ ಫೇಲ್ಯೂರ್. ಪರಾಭವಸ್ತಾವದ್ ಅಬೋಧ ಜಾತೋ, ಎಲ್ಲಿ ತನಕ ನಿನ್ನ ಜೀವನದ ಗುರಿ ನೀನ್ ತಿಳ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ನೀನ್ ಮಾಡೋ ಎಲ್ಲಾ ಕೆಲಸಗಳು ಫೇಲ್ಯೂರ್. ಯಾವನ್ನ ಜಿಜ್ಞಾಸತಃ ಆತ್ಮತತ್ವಂ, ಅದಕ್ಕೆ ಎಲ್ರಿಗೂ ಆತ್ಮತತ್ವ ತಿಳ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ತಿಳ್ಕೊಬೇಕು, ವ್ಯರ್ಥ ಮಾಡ್ಕೋಬಾರ್ದು. ನನಗೆ ವಯಸ್ಸಾಗ್ಬಿಟ್ಟಿದೆ, ನನಗೆ ಇದು, ನನಗೆ ಅದು, ಯಾವ್ದು ಬರೋಂಗಿಲ್ಲ ಇಲ್ಲಿ. ಕವಿರಾಜ್ ಕೃಷ್ಣದಾಸ್ ಗೋಸ್ವಾಮಿ ವಯಸ್ಸಾದ ಮೇಲೇನೆ ಬರ್ದಿರುತ್ತಾನೆ ಇದು ಚೇತನ ಚರಿತಾಮೃತ. ಮತ್ ನಮಗೇನ್ ಮಹಾ ವಯಸ್ಸಾಗ್ಬಿಟ್ಟಿದೆ? ಕಣ್ ಕಾಣಿಸಲ್ವಾ? ಕಿವಿ ಕೇಳಿಸೋದಿಲ್ವಾ? ಅವ್ರಿಗೆ ಕಣ್ ಕಾಣ್ತಿಲ್ಲ, ಕಿವಿ ಕೇಳಿಸ್ತಿಲ್ಲ, ಅವ್ರಿಗೆ ಎಲ್ಲ ದೈಹಿಕ ಅಂಗಗಳು ನೂನ ಹೋಗ್ಬಿಟ್ಟಿದ್ವು. ಭಗವಂತ ಅವ್ರಿಗೆ ಕೃಪೆ ಕೊಟ್ಟು ಬರ್ಸಿರೋದು ಇದು. ನೀವೇ ಬರಿಬೇಕು, ನೀವೇ ಮಾಡ್ಬೇಕು ಇದು ಅಂತ. ಹೇಗೆ ಭೀಷ್ಮಾಚಾರ್ಯರ ಮೂಲಕ ಬೋಧನೆ ಮಾಡಿಸಿದ್ರು ಕೃಷ್ಣ ಶರಶೈ ಮೇಲೆ ಮಲಗಿದ್ದಾಗ ಪಾಂಡವರಿಗೆ? ನೀನೇ ಮಾಡ್ಬೋದಿತ್ತಲ್ಲ ಅದು. ಯಾಕೆ ಅರ್ಜುನ್ ಮೂಲಕ ಯುದ್ಧ ಮಾಡಿಸ್ಬೇಕಿತ್ತು? ನೀನೇ ಕೊಲ್ಬೋದಿತ್ತಲ್ಲ ಎಲ್ಲಾರನು. ಯಾಕೆ ಮಾಡಿಸ್ತಾನೆ ಭಗವಂತ? ಯಾಕೆ ಮಕ್ಳ ಕೈಲಿ ಉಂಡಿ ಕಾಸು ಹಾಕ್ಸ್ತೀರಿ? ನೀವೇ ಹಾಕ್ಬೋದಿತ್ತಲ್ಲ. ಯಾಕೆ ಮಕ್ಳ ಹೆಸರು ಅರ್ಚನೆ ಮಾಡಿಸ್ತೀರಿ? ನಿಮ್ಮ ಹೆಸರು ಮಾಡಿಸ್ಬೋದಿತ್ತಲ್ಲ. ಮಗ ಎಲ್ಲೋ ಇರ್ಲಿ, ಅಯ್ಯೋ ನನ್ನ ಮಗನ್ ಒಳ್ಳೇದಾಗ್ಲಿ ಅಂತ ಇಲ್ಲಿ ಪೂಜೆ ಮಾಡಿಸ್ತಾರಲ್ಲ, ಯಾಕೆ? ಅವ್ರು ಮಾಡ್ಕೋತಾರೆ ಬಿಡಿ. ನಮ್ಗ ಸಂಬಂಧ ಇರೋದಕ್ಕೆ ತಾನೇ ನಾವು ಮಾಡ್ತಾ ಇದ್ದೀವಿ, ಅವ್ರಿಗೆ ಒಳ್ಳೇದಾಗ್ಬೇಕು ಅಂತ ತಾನೇ ಮಾಡ್ತಾ ಇದ್ದೀವಿ. ಹಾಗೇನೆ ನಾವು ನಮ್ಮ ಒಳ್ಳೆತನ, ನಮ್ಮ ಒಳ್ಳೇದನ್ನ ನಾವು ಫಸ್ಟ್ ನೋಡ್ಬೇಕು. ನಮ್ಮ ಒಳ್ಳೇದೊಂದು ಏನು? ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೋಬೇಕು ನಾವು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಭಗವಂತನ ಸೇವೆ ತೊಡಗಿಸ್ಬೇಕು. ಜೀವನ ವ್ಯರ್ಥ ಆಗ್ಬಿಡ್ತಿಲ್ಲ ಅಂದ್ರೆ. ಅಥಾತು ಬ್ರಹ್ಮ ಜಿಜ್ಞಾಸ, ನಾವೆಲ್ಲರೂ ಭಗವಂತನ ಜಿಜ್ಞಾಸೆ ಮಾಡ್ಬೇಕು. ಏನು ದೇವ್ರು ಅಂದ್ರೆ ಏನು? ಯಾಕೆ ಇಷ್ಟೊಂದು ಜನ ದೇವರುಗಳಿದ್ದಾರೆ? ಹಾಗಾದ್ರೆ ನಿಜವಾದ ದೇವ್ರು ಯಾರು? ಮತ್ತೆ ದೇವತೆಗಳು ಯಾಕೆ? ಕೆಲವರು ಕೇಳ್ತಾರೆ, ಅಲ್ಲ ಪ್ರಭುಜಿ ಕರೆಕ್ಟ್ ನೀವು ಹೇಳ್ತಾರೆ, ಒಪ್ಕೋತೀನಿ, ಆದ್ರೆ ಏನಾದ್ರೆ? ಅಲ್ಲ ದೇವ್ರು ಒಬ್ನೇ ಅಂತ ಹೇಳ್ತೀರಲ್ಲ, ಹೌದು, ಮತ್ತೆ ಈ ದೇವತೆಗಳಲ್ಲಿ ಯಾಕೆ ಬೇಕಾಗಿತ್ತು? ನೋಡಿಯಪ್ಪ, ಇವತ್ತು ದೇವ್ರು ಹೂವು ಮುಡ್ಸಿದ್ರಿ ನೀವು. ಹೌದು ಮುಡ್ಸಿದೆ. ಯಾವ ಹೂವು ಮುಡ್ಸಿದ್ರಿ? ಗುಲಾಬಿ ಹೂವು ಮುಡ್ಸಿದೆ. ಯಾಕೆ ಗುಲಾಬಿ ಹೂವು ಮುಡ್ಸಿದ್ರೆ? ಮುಳ್ಳಿತ್ತಲ್ಲ ಅದಲ್ಲಿ. ಮುಳ್ಳು ಯಾಕೆ ಬೇಕಾಗಿತ್ತು ಗುಲಾಬಿ ಗಿಡದಲ್ಲಿ? ಅಲ್ಲ ಪ್ರಭುಜಿ ನೀವು ಹೇಳೋದು ಮುಳ್ಳು ಯಾಕಿರ್ಬೇಕು ಅಂದ್ರೆ, ಇರ್ಲಿ ಬಿಡಿ, ನಿಮ್ಗೇನ್ ಪ್ರಾಬ್ಲಮ್? ಅದೇ ತರನೇ ನಾವು ಕೇಳೋದು. ನಮ್ಗೇನ್ ಬೇಕು ಅಂತ ಕಿತ್ಕೊಂಡು ಹೋಗಿ ಭಗವಂತ ಮುಡಿಸ್ತೀವಿ. ಮುಳ್ಳು ಮುಡ್ಸಿದ್ರ ಇವತ್ತು ದೇವರಿಗೆ? ಇಲ್ಲ. ಮತ್ತೆ ಹೂ ಮುಡ್ಸಿದ್ರಿ. ಗುಲಾಬಿ ಗಿಡದಲ್ಲಿ ಗುಲಾಬಿ ಅಲ್ಲದೆ ಮುಳ್ಳು ಯಾಕಿರ್ಬೇಕಿತ್ತು? ಆ ಮುಳ್ಳನ್ನು ತಿನ್ನಕ್ಕೆ ಕೆಲವು ಪ್ರಾಣಿಗಳಿರ್ತವೆ, ಅದಕ್ಕೋಸ್ಕರ ಭಗವಂತ ಸೃಷ್ಟಿ ಮಾಡ್ತಾನೆ. ಒಂದು ಮಾವಿನ ಮರ ಇದೆ, ನಮಗ್ ಬೇಕಾಗಿರೋದು ಮಾವಿನ ಎಲೆ, ಮಾವಿನ ಹಣ್ಣು.
ಟೊಂಗೆ ರೆಂಬೆ ಅದ್ರದ್ದು ಕಾಂಡ ಏನಕ್ಕೆ ಬೇಕು ನಮ್ಗೆ? ಮತ್ ಭಗವಂತ ಯಾಕೆ ಸೃಷ್ಟಿ ಮಾಡಿದಾನೆ ಅಂದ್ರೆ ಹ್ಮ್ ಭಗವಂತ ಯಾಕೆ ಸೃಷ್ಟಿ ಮಾಡಿದ ಅಂತ ಕೇಳಿದ್ರಿ. ದೇವತೆಗಳನ್ನ ಯಾಕೆ ಸೃಷ್ಟಿ ಮಾಡಿದಾನೆ ಅಂದ್ರೆ ದೇವತೆಗಳನ್ನ ಪೂಜೆ ಮಾಡುವಂತವ್ರು ಇರ್ತಾರಲ್ವಾ. ಈಗ ಎಲೆ ಸೊಪ್ಪು ತಿನ್ನಕ್ಕೆ ಕುರಿ ಮೇಕೆಗಳು ಇರ್ತಾರಲ್ವ, ಅವ್ರಿಗೆ ಹಣ್ಣು ಬೇಡ. ಅವ್ರಿಗೆ ಎಲೆ ಸೊಪ್ಪು ಸಿಕ್ಕಿದ್ರೆ ಸಾಕು. ಒಂಟೆಗೆ ಮುಳ್ಳಿದ್ರೆ ಸಾಕು, ಅದಕ್ಕೆ ಗುಲಾಬಿ ಗಿಡ ಬೇಕಾಗಿಲ್ಲ. ಒಂಟೆ ಮುಳ್ಳು ತಿನ್ಕೊಂಡಿರುತ್ತೆ. ಆ ತರ ಕೆಲವು ಕರ್ಮಿಗಳು ಇರ್ತಾರೆ, ಕೆಲವರು ಯೋಗಿಗಳಿರ್ತಾರೆ, ಜ್ಞಾನಿಗಳಿರ್ತಾರೆ. ಅಂಥವ್ರಿಗೋಸ್ಕರ ಮುಳ್ಳು, ಎಲೆ, ಕೊಂಬೆ, ರೆಂಬೆ ಇರುತ್ತೆ. ನಿಮ್ಗೆ ಏನ್ ಬೇಕು? ಹಣ್ಣು ಬೇಕು, ಕಿತ್ಕೊಳ್ಳಿ, ಎಂಜಾಯ್ ಮಾಡಿ, ಭಗವಂತನಿಗೆ ಆಫರ್ ಮಾಡಿ. ದೇವತೆಗಳು ಭಗವಂತನ ಸೇವಾ ಪಾಲಕರು. ಅವರು ಸೇವೆಯನ್ನ ಮಾಡುವಂತವ್ರು. ಒಂದು ಚೀಫ್ ಮಿನಿಸ್ಟರ್ ಕ್ಯಾಬಿನೆಟ್ ಅಲ್ಲಿ 225 ಜನ MLA ಇರ್ತಾರೆ. ಏನಕ್ಕೆ? ಒಬ್ಬನೇ ಮಾಡ್ಬೋದಿತ್ತಲ್ಲ, ಒಬ್ಬನೇ ಮಾಡ್ಬೋದು. ಇದು ರಾಜಪ್ರಭುತ್ವ ಅಲ್ಲ, ಇದು ಪ್ರಜಾಪ್ರಭುತ್ವ. ಅದಕ್ಕೆ ಎಲ್ಲಾರ ಕಡೆಯಿಂದನೂ ಒಬ್ಬೊಬ್ಬರನ್ನ ನೇಮಿಸಿರ್ತಾರೆ, ಅರ್ಹ ವ್ಯಕ್ತಿಗಳನ್ನ. ಈ ಕಾನ್ಸ್ಟಿಟ್ಯೂಯನ್ಸಿ ಅಂತ ಎಲ್ಲಾ ಕಡೆಯಿಂದ ಅವರ ಅರ್ಹತೆಗೆ ತಕ್ಕ ಹಾಗೆ ಭಗವಂತನ ಕ್ಯಾಬಿನೆಟ್ ಅಲ್ಲಿ 33 ಕೋಟಿ ದೇವತೆಗಳಿದ್ದಾರೆ. ಒಂದು ದೊಡ್ಡ ಕ್ಯಾಬಿನೆಟ್. ಒಂದು ಪ್ರತಿಯೊಬ್ಬರಿಗೂ ಒಂದೊಂದು ರೋಲ್ಸ್ ಕೊಟ್ಟಿದ್ದಾನೆ, ಕೆಲಸ. ಯಾಕಂದ್ರೆ ಕುಡುಕರು ಇರ್ತಾರೆ, ಕುಡುಕರಿಗೆ ಬಾರ್ ಓಪನ್ ಮಾಡ್ಬೇಕು, ಅಬಕಾರಿ ಇಲಾಖೆ, ಎಜುಕೇಶನ್ ಇಲಾಖೆ, ಬಂದಿಖಾನೆ ಇಲಾಖೆ, ಕಳ್ಳರ ಕಾಕರಿಗೆ. ಹಾಗೆ ಒಬ್ಬನೇ ಭಗವಂತ ಬೇರೆ ಬೇರೆ ದೇವತೆಗಳಿಗೆ ಕೆಲಸ ಕೊಟ್ಟಿದ್ದಾನೆ. ಶಿವ, ನೀನ್ ಲಯ ಮಾಡ್ಬೇಕು, ನಾನ್ ಶಕ್ತಿ ಕೊಡ್ತೀನಿ ಮಾಡು. ಬ್ರಹ್ಮ, ನಾನ್ ಶಕ್ತಿ ಕೊಡ್ತೀನಿ ಸೃಷ್ಟಿ ಮಾಡು. ವಿಷ್ಣು, ನಾನೇ ವಿಷ್ಣುವಾಗಿ ಬರ್ತೀನಿ, ನನ್ನ ಯೋಗ ಶಕ್ತಿಯಿಂದ ನಾನು ಪಾಲನೆ ಮಾಡ್ತೀನಿ. ನಾವು ಬರೀ MBA ಓದ್ಬಿಟ್ಟು ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಲ್ಲ. ಭಗವಂತ ರಿಯಲ್ MBA ಭಗವಂತ, ರಿಯಲ್ ಡಾಕ್ಟರ್ ಭಗವಂತ, ರಿಯಲ್ ಇಂಜಿನಿಯರ್ ಭಗವಂತ, ರಿಯಲ್ ಆರ್ಕಿಟೆಕ್ಚರ್ ಭಗವಂತ, ರಿಯಲ್ ಆರ್ಟಿಸ್ಟ್ ಭಗವಂತ. ದೇವರಾಜ್ ಪ್ರಭು ಇದ್ದಾರೆ, ಎಂತ ಆರ್ಟ್ ಮಾಡಿ ಸಖತ್ ಒಳ್ಳೆ ಕಲೆ ಇದೆ ಅವರಿಗೆ. ಭಗವಂತ ಒಳ್ಳೆ ಕಲೆ ಕೊಟ್ಟಿದ್ದಾನೆ. ಬಟ್ ರಿಯಲ್ ಆರ್ಟಿಸ್ಟ್ ಅದಕ್ಕೆ ಮತ್ತ ಪರತ ನಾನು ಎತ್ತಿಂಚಿದ ನನಗಿಂತ ದೊಡ್ಡ ಸತ್ಯ ಯಾವುದೂ ಇಲ್ಲ. ಮುಂದೆ ಹೇಳ್ತಾರೆ, ಏಯಿ ಮತ ಸರ್ವಸೂತ್ರೇರ ವ್ಯಾಖ್ಯಾನ ಶೂನ್ಯ ಸಕಲ ಸನ್ಯಾಸಿ ಕಹೆ ವಿನಯ ಕರಿಯ. ಇದೆಲ್ಲ ಕೇಳಿದ್ಮೇಲೆ ಮಾಯಾವತಿ ಸನ್ಯಾಸಿಗಳಿಗೆ ಹೇಳ್ತಾ ಇರೋದು ಚೈತನ್ಯ ಮಹಾಪ್ರಭು, ಅಲ್ಲ ನೀವು ಇಷ್ಟೊಂದೆಲ್ಲ ಜ್ಞಾನ ತಿಳ್ಕೊಂಡ್ಬಿಟ್ಟಿದ್ದೀರಾ, ಕೃಷ್ಣ ಪ್ರೇಮ ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀರಾ, ನಮ್ಗೆ ಅದ್ರ ಬಗ್ಗೆ ಏನು ಗಂಧ ಗಾಳಿ ಗೊತ್ತಿಲ್ಲ. ದಯವಿಟ್ಟು ನೀವು ಯಾರು ಸಾಕ್ಷಾತ್ ನಾರಾಯಣ ತೋರ್ಸಿದ್ರು ಭಗವಂತ, ವೇದಮಯ ಮೂರ್ತಿ ತುಮಿ ಸಾಕ್ಷಾತ್ ನಾರಾಯಣ ಕ್ಷಮ ಅಪರಾಧ ಪೂರ್ವೆ ಏ ಕೈಲು ನಿಂದನ. ಸಾರಿ, ದಯವಿಟ್ಟು ಕ್ಷಮಿಸಿ ನನಗೆ, ನಾವು ನಿಮ್ನ ನಿಂದನೆ ಮಾಡ್ಬಿಟ್ವಿ. ಕ್ಷಮ ಅಪರಾಧ, ನಮ್ಮ ಅಪರಾಧಕ್ಕೆ ಕ್ಷಮೆ ಇರಲಿ, ಮಹಾಪ್ರಭುಗಳೇ ನನ್ನ ತಪ್ಪನ್ನ ಕ್ಷಮಿಸ್ಬಿಡಿ ಅಂತ ಮಾಯಾವಾದಿ ಸನ್ಯಾಸಿಗಳು ವಾರಣಾಸಿಯಲ್ಲಿ ಶಂಕರಾಚಾರ್ಯರ ಅನುಯಾಯಿಗಳು ಭಗವಂತನ ಪಾದಕ್ಕೆ ಬಿದ್ದು ಕ್ಷಮೆ ಕೇಳಿದ್ರು. ಅಲ್ಲಿ ತನಕ ಭಗವಂತ ನಿಂದನೆ ಮಾಡ್ತಾ ಇದ್ರು. ಭಗವಂತನಿಗೆ ಆಕಾರ ಇಲ್ಲ, ಭಗವಂತನಿಗೆ ರೂಪ ಇಲ್ಲ, ಭಗವಂತನ ಗುಣ ಇಲ್ಲ, ಭಗವಂತನ ಬುದ್ಧಿ ಇಲ್ಲ, ಭಗವಂತ ತಲೆ ಇಲ್ಲ ಅಂತ. ಈಗ ನಮಗಿಲ್ಲ ಅಂತ ಗೊತ್ತಾಯ್ತು, ಸಾರಿ ಕೇಳಿದ್ರು. ಗೊತ್ತಿಲ್ಲದೆ ಏನೋ ಅಪರಾಧ ಮಾಡಿದ್ದಾರೆ, ಆದ್ರೆ ಭಗವಂತ ಯಾವುದೋ ರೂಪದಲ್ಲಿ ಬಂದು ಗೊತ್ತು ಮಾಡಿಸ್ತಾನೆ. ಅವ್ರಿಗೆ ನೇರವಾಗಿ ಸಾಕ್ಷಾತ್ ಮಹಾಪ್ರಭುನೇ ಹೋಗಿ ಅರ್ಥ ಮಾಡಿಸಿದ್ರು. ಬಟ್ ನಮಗೆ ಯಾವುದೋ ರೂಪದಲ್ಲಿ ಬರ್ತಾರೆ, ಗುರು ರೂಪದಲ್ಲಿ ಬರ್ತಾರೆ, ಪುಸ್ತಕದ ಗ್ರಂಥ ರೂಪದಲ್ಲಿ ಬರ್ತಾರೆ, ನಮ್ಗೆ ಅರ್ಥ ಮಾಡಿಸ್ತಾರೆ. ಅಲ್ಲಿಂದ ಮುಂದೆ ಮಾಯಾವತಿ ಸನ್ಯಾಸಿಗಳು ಏನ್ ಮಾಡಿದ್ರು, ಕೃಷ್ಣ ಕೃಷ್ಣ ನಾಮ ಸದಾ ಕರೆಯೇ ಗ್ರಹಣ, ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಅರ್ಥ ಆದ್ರೇನೆ ಅದನ್ನ ಹರೇ ಕೃಷ್ಣ ಮಾಮತ್ರ ಬರೋದು ಬಾಯಲ್ಲಿ. ಅರ್ಥ ಆಗಿಲ್ಲ ಅಂದ್ರೆ ಇಲ್ಲಿ ವಾದಕ್ಕೆ ಅವಕಾಶನೇ ಇಲ್ಲ, ವಾದ ಮಾಡೋಂಗೆ ಇಲ್ಲ ಇಲ್ಲಿ. ಯಾಕಂದ್ರೆ ಸಾಕ್ಷಾತ್ ಭಗವಂತನೇ ಹೇಳ್ತಾನೆ, ಭಗವಂತ ಮುಂದೆ ವಾದ ಮಾಡ್ತೀವಿ ನಾವು, ವಾದಕ್ಕೆ ಅವಕಾಶ ಇಲ್ಲ. ಏನ್ ಹೇಳ್ತಾರ ಅದನ್ನ ಹಾಗೆ ತಗೋಬೇಕು, ವಿನಯಪೂರ್ವಕ ಭಕ್ತಿಪೂರ್ವಕವಾಗಿ. ಏನಕ್ಕೋಸ್ಕರ ಭಗವಂತ ಬಂದಿದ್ದು ಮಹಾಪ್ರಭು ರೂಪದಲ್ಲಿ? ಹರೇ ಕೃಷ್ಣ ಮಾತ್ರ ಕೊಡೋಕ್ಕೋಸ್ಕರ ಬಂದಿದ್ದು. ಅದಕ್ಕೆ ಹೇಳ್ತಾ ಇದೀನಿ, ಮತ್ತೆ ಅಪರಾಧ ಮಾಡಬಾರ್ದು. ಯಾರೆಲ್ಲ 16 ಜಪ ಮಾಡ್ತಾ ಇಲ್ಲ, ಕಷ್ಟನೋ ಸುಖನೋ ಪ್ರಾಣ ಹೋಗ್ತಾ ಇರ್ಲಿ, ಹರೇ ಕೃಷ್ಣ ಮಂತ್ರ ಹೇಳ್ಬೇಕು. ಇಷ್ಟೆಲ್ಲ ಕೇಳಿನ ಮತ್ತೆ ಏನು ಹೇಳ್ತಾರೆ ಅಂತ ಮಾತ್ರ ಬಿಟ್ರೆ ಅದು ಭಗವಂತನಿಗೆ ಅಪರಾಧ ಮಾಡ್ದಂಗಾಗುತ್ತೆ. ಅವಾಗ ಮಾಯಾವತಿ ಸನ್ಯಾಸಿಗಳಲ್ಲಿ ಏನ್ ಮಾಡಿದ್ರು, ವಿನಯವಾಗಿ ಭಗವಂತನ ಮುಂದೆ, ಚೈತನ್ಯ ಮಹಾಪ್ರಭುಗಳ ಮುಂದೆ ಕೈ ಜೋಡಿಸಿ ಕೀರ್ತನೆ ಮಾಡಕ್ ಶುರು ಮಾಡಿದ್ರು. ಅದಕ್ಕೆ ಅದರ
ಆ ಮಾಯಾವಾದಿ ಸನ್ಯಾಸಿಗಳಲ್ಲಿ ಪ್ರಮುಖರು ಪ್ರಬೋಧಾನಂದ ಸರಸ್ವತಿ. ಈ ಸರಸ್ವತಿ ಅಂತ ಹೆಸರು ಇಟ್ಟಿರ್ತಲ್ಲ, ಈ ಶೃಂಗೇರಿ ಮಠದಲ್ಲಿ ಇರೋರಿಗೆಲ್ಲ ಸರಸ್ವತಿ, ಭಾರತಿ ಸರಸ್ವತಿ, ಕೇಶವ ಭಾರತಿ, ಇನ್ನೇನು ಇದೆಯಲ್ಲ, ಈ ಭಾರತಿ ಸರಸ್ವತಿ, ಇವರೆಲ್ಲ ಶಂಕರಾಚಾರ್ಯ ಫಾಲೋವರ್ಸ್. ಅವರು ಕೂಡ ಅದೇ ಕಡೆ ಹೇಳಬೇಕು. ಹೌದು, ಅವರು ಹರೇ ಕೃಷ್ಣ ಹೇಳಬೇಕು. ಇಲ್ಲ ಇಲ್ಲ, ನಾವು ಶೃಂಗೇರಿ ಅವರು, ನಾವ್ ಹೇಳಲ್ಲ. ನಿಮ್ ಇಷ್ಟ. ಹಾಗೆ ನಾನು ಒಂದು ತಪ್ಪು ಹೇಳಿದೆ. ಪ್ರಬೋಧಾನಂದ ಸರಸ್ವತಿ ಅಲ್ಲ, ಆಕ್ಚುಲಿ ಪ್ರಕಾಶಾನಂದ ಸರಸ್ವತಿ. ಪ್ರಕಾಶಾನಂದ ಸರಸ್ವತಿ ಅವರು ಮಾಯಾವಾದಿ ಸನ್ಯಾಸಿ. ಪ್ರಬೋಧಾನಂದ ಸರಸ್ವತಿ ಅಂತ ಒಬ್ರು ಇದ್ರು, ಅವರು ರಾಮಾನುಜ ಸಂಪ್ರದಾಯದವರು, ಅವರು ಕೃಷ್ಣನ ಭಕ್ತರು, ವೈಷ್ಣವರವರು. ಪ್ರಕಾಶ ಸರಸ್ವತಿ ಶಂಕರಾಚಾರ್ಯ ಸಂಪ್ರದಾಯಕ್ಕೆ ಸೇರಿದವರು. ಓಕೆ, ಸ್ವಲ್ಪ ಕನ್ಫ್ಯೂಷನ್ ಆಯಿತು ನನಗೆ. ಈಗ ದಕ್ಷಿಣ ಭಾರತಕ್ಕೆ ಬಂದರು ಚೈತನ್ಯ ಮಹಾಪ್ರಭು. ದಕ್ಷಿಣ ಭಾರತಕ್ಕೆ ಬಂದಾಗ ಅಲ್ಲಿ ವೆಂಕಟ ಭಟ್ಟ ಅಂತ ಒಬ್ಬ ಶುದ್ಧ ಭಕ್ತರು. ಈ ವೆಂಕಟ ಭಟ್ಟ ಅವರ ಮಗ ಗೋಪಾಲ ಭಟ್ಟ ಗೋಸ್ವಾಮಿ, ಅಂದ್ರೆ ನಮ್ಮ 6 ಜನ ಷಡ್ ಗೋಸ್ವಾಮಿಗಳಿದ್ದಾರಲ್ಲ, 6 ಜನ ಷಡ್ ಗೋಸ್ವಾಮಿಗಳಲ್ಲಿ ಒಬ್ರು ಗೋಪಾಲ ಭಟ್ಟ ಗೋಸ್ವಾಮಿ. ಅಂದ್ರೆ ದಕ್ಷಿಣ ಭಾರತದ 4 ಜನ ಗೋಸ್ವಾಮಿಗಳು, 5 ಜನ ಗೋಸ್ವಾಮಿಗಳಿದ್ರು. ಯಾರು? ರೂಪ ಗೋಸ್ವಾಮಿ ಅವರು, ಮತ್ತೆ ಸನಾತನ ಗೋಸ್ವಾಮಿ, ಇಬ್ರು ಅಣ್ಣ ತಮ್ಮದ್ರು. ಅವರು ದಕ್ಷಿಣ ಭಾರತದ ಸಾರಸ್ವತ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು. ಅಂದ್ರೆ ಮೋಸ್ಟ್ಲಿ ದಕ್ಷಿಣ ಭಾರತದಲ್ಲಿ ಯಾವುದು ಉಡುಪಿ ಮಂಗಳೂರು ಕಡೆ ಸೇರಿರುವಂತ ಬ್ರಾಹ್ಮಣರು. ಅವರ ಅಣ್ಣನ ಮಗ ಜೀವ ಗೋಸ್ವಾಮಿ. ಸೊ ಈ 3 ಜನ ದಕ್ಷಿಣ ಭಾರತದ ಬ್ರಾಹ್ಮಣ ಕುಟುಂಬದವರು. ಗೋಪಾಲ ಭಟ್ಟ ಗೋಸ್ವಾಮಿ ಶ್ರೀರಂಗಮಲ್ಲಿದ್ದವರು. ಆಮೇಲೆ ರಘುನಾಥ ಭಟ್ಟ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ ಮಾತ್ರ ನಾವು ಪಾಣಿಯಟ್ಟಿ ಉತ್ಸವ ಮಾಡ್ತೀವಿ, ಅವ್ರು ಮಾತ್ರ ಬೆಂಗಾಲಿ, ಉತ್ತರ ಭಾರತವರು. ಇನ್ನು 5 ಜನ ಗೋಸ್ವಾಮಿಗಳು ಕೂಡ ಚೈತನ್ಯ ಮಹಾಪ್ರಭು ಜೊತೆ ಇದ್ದವರು, ದಕ್ಷಿಣ ಭಾರತದವರು. ಗೋಪಾಲ ಭಟ್ಟ ಗೋಸ್ವಾಮಿ ಹುಡುಗ ಆಗಿದ್ದಾಗ ಅವ್ರ ಅಪ್ಪನ ಅಂದ್ರೆ ವೆಂಕಟ ಭಟ್ಟ ಮನೆಗೆ ಬರ್ತಾರೆ ಮಹಾಪ್ರಭುಗಳು. ಈಗಲೂ ನಾವು ಶ್ರೀರಂಗಂಗೆ ಹೋದ್ರೆ ಅಲ್ಲಿ ಮಹಾಪ್ರಭುಗಳನ್ನ ತುಂಬಾ ಪ್ರೀತಿ ಮಾಡ್ತಾರೆ, ಇವೊಂದು ಅವ್ರು ರಾಮಾನುಜ ಸಂಪ್ರದಾಯದವರಾಗಿದ್ರು ಕೂಡ. ಆಗ ಗೋಪಾಲ ಭಟ್ಟ ಗೋಸ್ವಾಮಿ ಹುಡುಗ ಚೈತನ್ಯ ಮಹಾಪ್ರಭುಗಳನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ರು. ಒಂದ್ಸಲು ಮಹಾಪ್ರಭು ಸೌಂದರ್ಯನೇ ಕಾಣಿಸ್ತಾ ಇತ್ತು. ಅವ್ರಷ್ಟು ಸ್ಫುರದ್ರೂಪಿ, 6-7 ಅಡಿ ಇದ್ರು ಅವರು ಚೈತನ್ಯ ಮಹಾಪ್ರಭು, ಅಂತ ಸ್ಫುರದ್ರೂಪಿ. ತುಂಬಾ ಭಗವಂತನ ನೋಡಿ ಸೌಂದರ್ಯ ಆಗಿದೆ, ಯಾವ ಕಣ್ಣು ಮುಚ್ಚಾರೋ ಅವ್ರಿಗೆ ಅದೇ ಕಾಣಿಸ್ತಾ ಇತ್ತು. ಒಂದಿನ ಗೋಪಾಲ್ ಭಟ್ಟ ಗೋಸ್ವಾಮಿ ಅವ್ರಿಗೆ ಹುಡುಗನಿಗೆ ಹೇಳ್ತಾರೆ, ನಿನ್ನ ಜೊತೆ ಬರ್ತೀಯಾ ಅಂತ. ಹುಡುಗ ಕೇಳಿದ ಓಕೆ ಬರ್ತೀನಿ ಅಂತ ಬಂದೇ ಬಿಟ್ರು. ಸರಿ, ಏನಾಯ್ತು, ಅವ್ರಿಗೆ ಕೃಷ್ಣ ಹೇಗೆ ಕಾಣಿಸ್ಕೊಳ್ತಾನೆ, ಭಗವಂತ ಕೃಷ್ಣಾಗಿ ಕಾಣಿಸಿದ್ರು ಅವ್ರಿಗೆ. ಕೊಳಲು ನವಿಲುಗರಿ ಧರಿಸಿರುವಂತ ಕೃಷ್ಣ. ಅಲ್ಲಿಂದ ನೇರವಾಗಿ ನೇಪಾಳಕ್ಕೆ ಬರ್ತಾರೆ, ಗಂಡಕಿ. ಅಲ್ಲಿ ಶಾಲಿಗ್ರಾಮ ತಾನಾಗಿ ಬರುತ್ತೆ ಅವ್ರ ಹತ್ರ. ಶಾಲಿಗ್ರಾಮ ಪೂಜೆ ಮಾಡಕ್ ಶುರು ಮಾಡ್ತಾರೆ. ಆ ಶಾಲಿಗ್ರಾಮದಲ್ಲಿ ಒಂದಿನ ಕೃಷ್ಣ ಪ್ರಕಟ ಆಗ್ತಾನೆ, ಕಾಣಿಸ್ತಾನೆ, ಮಾತಾಡ್ತಾರೆ ಅವ್ರ ಹತ್ರ. ಆಶ್ಚರ್ಯ ಏನ್ ಪಡಬಾರ್ದು, ಕೃಷ್ಣ ಹತ್ರ ಮಾತಾಡ್ತಾರ ಅಂತ ನಮ್ಗೇನು, ಕೃಷ್ಣ ಮಾತಾಡ್ತಾನ, ಆಶ್ಚರ್ಯ ಏನಿಲ್ಲ. ಹೌದಾ, ಕೃಷ್ಣ ಹತ್ರ ಮಾತಾಡಿದ್ರ, ಅಯ್ಯೋ ನನಗೂ ಮಾತಾಡ್ಬೇಕಂತ ಕ್ಯಾಶುಯಲ್ ಆಗಿ ತಗೋಬೇಕು. ಅಂದ್ರೆ ಅದು ಸಾಧ್ಯ ಆಗುತ್ತೆ ಅನ್ನೋ ತರ ಮಾತಾಡ್ಬೇಕು ನಾವು. ಆಶ್ಚರ್ಯ, ನಿಮ್ ಮಗು ಸೈಕಲ್ ತುಳಿಯುತ್ತಾ, ಅದೇ ಏನ್ ಆಶ್ಚರ್ಯ ರೀ ಅದು, ನಿಮ್ ಮಗು ಮಾತಾಡುತ್ತಾ ಅಂದ್ರೆ, ನಿಮ್ಗೆ 10 ವರ್ಷದ ಮಗು, ನಿಮ್ 10 ವರ್ಷದ ಮಗು ಮಾತಾಡುತ್ತಾ, ಆಶ್ಚರ್ಯ ಏನದಲ್ಲಿ, 10 ವರ್ಷದ ಮಗು ಮಾತಾಡುತ್ತೆ, ಹಾಡಾಡತ್ತೆ. ಅಂದ್ರೆ ನಮ್ಗೆಲ್ಲ ಆಶ್ಚರ್ಯ, ಆತ್ಮನ ದೇವ್ರ ಪ್ರಕಟ ಆಗ್ಬಿಟ್ರ, ಎಲ್ಲದಕ್ಕೂ ಆಶ್ಚರ್ಯ. ಆದ್ರೆ ಶಾಸ್ತ್ರ ಹೇಳುತ್ತೆ, ಅಷ್ಟು ಸುಲಭವಾಗಿ ಭಗವಂತ, ತಸ್ಯಾಹಂ ಸುಲಭ ಪಾರ್ಥ ನಿತ್ಯುಕ್ತ ಯೋಗಿನ, ತಸ್ಯಾಹಂ ಸುಲಭ, ಅಷ್ಟು ಸುಲಭವಾಗಿ ಸಿಗ್ತೀನಿ ನಾನು ಅಂತ. ಸೊ ಗೋಪಾಲ್ ಭಟ್ಟ ಗೋಸ್ವಾಮಿಗಳು ಕೃಷ್ಣ ಸಾಕ್ಷಾತ್ ದರ್ಶನ ಮಾಡ್ತಾರೆ. ಅಲ್ಲಿಂದ ವೃಂದಾವನಕ್ಕೆ ಬಂದ್ರು, ವೃಂದಾವನದಲ್ಲಿ ಅವರು ಸೇವೆ ಮಾಡಕ್ ಶುರು ಮಾಡಿದ್ರು. ಆಮೇಲೆ ವೃಂದಾವನದಲ್ಲಿ ಒಂದು ಟೆಂಪಲ್, ರಾಧಾರಮಣ, ಮೀನಿನ ಆಕಾರದ ಕಣ್ಣಿದೆ ನೋಡಿ, ನೋಡಿದೀರಾ? ಕೃಷ್ಣನಿಗೆ ಮೀನಿನ ಆಕಾರದ ಕಣ್ಣು, ಅದು ರಾಧಾರಮಣ. ಆ ರಾಧಾರಮಣ ವಿಗ್ರಹ ಪ್ರಕಟ ಆಗುತ್ತೆ. ಅದು ಪ್ರಕಟ ಆಗಿರೋದು, ಅದನ್ನ ತಗೊಂಬಂದು ವೃಂದಾವನದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಗೋಪಾಲ್ ಭಟ್ಟ ಗೋಸ್ವಾಮಿ ಅವರು. ಅಲ್ಲಿ ಹೋದಾಗ ನಮ್ಗೆ ಗೋಸ್ವಾಮಿಗಳ ನೆನಪಾಗಬೇಕು. 6 ಜನ ಗೋಸ್ವಾಮಿಗಳು ಕೂಡ ಅವ್ರಿಗೆ ಕೃಷ್ಣ ಮತ್ತೆ ಅದೇ ರಾಧಾ ರಮಣ, ರಾಧಾ ದಾಮೋದರ, ರಾಧಾ ಶ್ಯಾಮಸುಂದರ ಪ್ರಕಟ ಆಗಿದ್ದು, ಅದನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿ ಕೆತ್ತಿಸಿ ತಗೊಂಬಂದು ಇಟ್ಟಿರೋದಲ್ಲ, ಅದು
ಪ್ರಕಟ ಆಗೋದು ಹೆಂಗೆ, ಆ ರೂಪದಲ್ಲಿ ಕಾಣಿಸ್ಕೊಳ್ತಾನೆ ಭಗವಂತ. ಯಾವ ರೂಪದಲ್ಲಿ ಭಗವಂತ ಕಾಣಿಸ್ಕೊಂಡ್ನೋ ಅದೇ ರೂಪದಲ್ಲೇ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹೀಗೆ ಗೋಪಾಲ್ ಭಟ್ಟ ಗೋಸ್ವಾಮಿಗಳು ಭಗವಂತನ ಶುದ್ಧ ಭಕ್ತರು. ಸೊ ಎಲ್ಲರಿಗೂ ಅಲ್ಲಿ ಆಶೀರ್ವಾದ ಮಾಡ್ತಾರೆ. ಆಯ್ತು ನಿಮ್ಮ ಅಪರಾಧ ನಾನು ಕ್ಷಮಿಸಿದೀನಿ, ಓಕೆ, ನಾನು ಇಷ್ಟು ದಿನ ನೀವು ಅಪರಾಧ ಮಾಡಿದ್ದನ್ನು ಬೇಕಾಗಿಲ್ಲ, ಅದನ್ನ ಅರ್ಥ ಮಾಡಿಕೊಂಡು ಮುಂದೆ ನೀವು ಹೇಗೆ ನಡ್ಕೋಬೇಕು ಹಾಗೆ ನಡ್ಕೋಬೇಕು. ಅಲ್ಲಿಂದ ಮಾಯವಾದಿ ಸನ್ಯಾಸಿಗಳ ಹತ್ರ ಡಿಸ್ಕಷನ್ ಆಯ್ತು. ಅವ್ರಿಗೆ ಕೃಷ್ಣ ಪ್ರಜ್ಞೆಯನ್ನು ಕೊಟ್ರು. ತಾನ್ ಸಬಾರ ಕ್ಷಮಿ ಅಪರಾಧ, ನಿಮ್ಮ ಅಪರಾಧವನ್ನು ನಾನು ಕ್ಷಮಿಸಿದೀನಿ ಅಂತೇಳಿ ಹೊರಟು ಬಂದ್ಬಿಟ್ರು. ಆಮೇಲೆಲ್ಲ ನೋಡಿ, ಮಾಯವಾದಿ ಸನ್ಯಾಸಿಗಳ ಜೊತೆ ಕೂತ್ಕೊಂಡು ಊಟ ಮಾಡ್ತಾರೆ ಅವರು. ಯಾಕೆ? ಅವ್ರ ಅಪರಾಧವನ್ನ ಒಪ್ಕೊಂಡಿದ್ದಕ್ಕೆ. ಭಗವಂತ ಅಪರಾಧಿಗಳ ಮನೆಯಲ್ಲಿ ಊಟ ಮಾಡೋದಿಲ್ಲ, ಪ್ರಸಾದ ಭೋಜನ ಗ್ರಹಣ ಮಾಡೋದಿಲ್ಲ ಕೃಷ್ಣ ಅಪರಾಧಿಗಳ ಮನೆಯಲ್ಲಿ. ಹೆಂಗೆ? ಭಗವಂತನ ನಾಮ ಹೇಳ್ತಾ ಇಲ್ಲ, ಭಗವಂತನ ಭಕ್ತಿ ಮಾಡ್ತಾ ಇಲ್ಲ, ಪ್ರೀತಿ ಮಾಡ್ತಾ ಇಲ್ಲ. ಆದ್ರೆ ಮಾಯಾವಾದಿ ಸನ್ಯಾಸಿಗಳ ಮನೆ ಜೊತೆಯಲ್ಲಿ ಕೂತ್ಕೊಂಡು ಭೋಜನ ಮಾಡಿದ್ರು ಚೈತನ್ಯ ಮಹಾಪ್ರಭುಗಳು. ಅಪರಾಧ ಕ್ಷಮಿಸಿದ ಮೇಲೆ, ಸರೆಂಡರ್ ಆದ್ಮೇಲೆ. ನಾವು ಹಾಗೇನೆ ಎಷ್ಟು ಅಪರಾಧಗಳು ಮಾಡಿರ್ಬೋದು, ಲೆಕ್ಕ ಇಲ್ದಿರೋ ಅಷ್ಟು, ಅದನ್ನೆಲ್ಲ ಭಗವಂತ ಕ್ಷಮಿಸ್ತಾನೆ. ಇನ್ ಮುಂದಕ್ಕೆ ನಾವು ಭಕ್ತಿ ಮಾಡೋದನ್ನ ಅಭ್ಯಾಸ ಮಾಡ್ಬೇಕು. ಮುಂದೆ ಏನೆಲ್ಲ ಆಯ್ತು, ಮಹಾಪ್ರಭುಗಳು ತುಂಬಾ ಇದೆ. ಇವತ್ತು 8ನೇ ಅಧ್ಯಾಯ ಶುರು ಮಾಡೋಣ ಅನ್ಕೊಂಡ್ವಿ. ಓಕೆ, ಇನ್ನೊಂದು ಸ್ವಲ್ಪ ಇದ್ರ ಬಗ್ಗೆ ಚರ್ಚೆ ಮಾಡ್ಬಿಟ್ಟು ನಾವು ಮುಂದೆ ಹೋಗೋಣ. ಓಕೆ, ಸೊ ಹೇಗೆ ಇದು ಪೀಠಿಕೆ, ಇನ್ನು ಮೊದಲನೇ ಭಾಗ ಇದು ಆದಿಲೀಲಾ. ಅದಾದ್ಮೇಲೆ ಮಧ್ಯ ಲೀಲಾ, ಅಂತ್ಯ ಲೀಲಾದಲ್ಲಿ ತುಂಬಾ ಲೀಲೆಗಳು ಮಾಡ್ತಾರೆ ಮಹಾಪ್ರಭುಗಳು. ಅದನ್ನ ನಾವು ಮುಂದೆ ಶ್ರವಣ ಮಾಡೋಣ. ಓಕೆ, ಸೊ ಇಲ್ಲಿ ಏನಾದ್ರು ಪ್ರಶ್ನೆಗಳಿದೆ ದಯವಿಟ್ಟು ಕೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ.